ನಾನು ಯಾರಿಗೂ ಏನು ಪ್ರೂವ್ ಮಾಡೋಕ್ಕೆ ಟ್ರೈ ಮಾಡ್ತಿಲ್ಲ. ನನಗೆ ಮಾತ್ರ ನಾನು ಅದನ್ನು ಆ ಬ್ಯಾರಿಯರ್ನ ಸ್ಟೀರಿಯೋ ಟೈಪ್ ಅಂತ ಏನು ಹೇಳ್ತೀವಿ ಗೊತ್ತಾ, ನಮಗೆ ಮೊದಲೇ ಒಂದು ಹೇಳಿಟ್ಟಿದ್ದಾರೆ, ಮದುವೆ ಆದಮೇಲೆ ಮಗು ಆದಮೇಲೆ ಒಂದು ಹೆಣ್ಣಿಗೆ ಜೀವನ ಮುಗೀತು, ಅವರು ನೋಡ್ಕೊಳ್ಳೋದೆ ಮನೆ ನೋಡ್ಕೊಳ್ಳೋದೆ ನಿಮ್ಮ ಜೀವನ ಅಂತ ಹೇಳಿದಾರಲ್ಲ ಮೊದಲಿಂದನೂ, ಜನರೇಷನ್ಸಿಂದ ಬಂದಿದೆ ಅದು. ಅದನ್ನ ಬ್ರೇಕ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ. ಸೊ ಸೀಸನ್ 3 ಬಿಗ್ ಬಾಸ್ ಹೇಗಿತ್ತು, ಏನು ಕೊಡ್ತು? ಸುಮಾರು ಜನ ಪ್ರಿಪೇರ್ ಆಗಿ ಹೋಗ್ತಾರೆ, ಇದು ಮಾಡಿದ್ರೆ ಎಷ್ಟೋ ಜನ ಆನ್ ಕ್ಯಾಮೆರಾ ಹೇಳಿದ್ದಾರೆ ಅಲ್ಲ, ಇದು ಕಾಂಟೆಂಟ್ ಕೊಡ್ತಾ ಇದ್ದೀನಿ ನಾನು ಅಂತ. ನಮ್ಗೆ ಅದೆಲ್ಲ ಏನ್ ನೆನ್ಪಿರ್ಲಿಲ್ಲ. ಶ್ರುತಿ ಅವ್ರು ಓಪನ್ ಅಪ್ ಆಗ್ತಿಲ್ಲ ಅನ್ನೋದು ನಮ್ ಸೀಸನ್ ಅಲ್ಲಿ ಹಾಟ್ ಟಾಪಿಕ್. ಅದು ಅವರು ಅಷ್ಟೋ ದಿನ ಒಂದೇ ಪೇಸ್ ಅಲ್ಲಿ ಇದ್ರು. ಲೈಕ್ ನಾವು ಅವರು ಬದ್ಲಾಗದ್ನ ನೋಡೇ ಇಲ್ಲ. ಅದು ನಿಜಾನ ಸುಳ್ಳ ಅಂತಾರ ನನ್ಗೆ ಜಡ್ಜ್ ಮಾಡಕ್ ಆಗಲ್ಲ. ಓದೋದು ತುಂಬಾ ಇಷ್ಟ, ಆದ್ರೂ ಓದನ್ ಬಿಟ್ಟು ಆಕ್ಟಿಂಗ್ ಹೋಗ್ಬೇಕಾಗಿ ಬಂತು. ಅದಾದ್ಮೇಲೆ ಈಗ ಏನ್ ಮಾಡ್ತಿದ್ದೀರಾ? ಬಿಗ್ ಬಾಸ್ ಮಾಡುವಾಗ ನಾನು ಆಲ್ರೆಡಿ ಡಿಸೈಡ್ ಮಾಡಿದ್ದೆ ದಟ್ ನನ್ನ ಎಜುಕೇಶನ್ ಕಂಟಿನ್ಯೂ ಮಾಡ್ತೀನಿ ಅಂತ. ಮಧ್ಯೆ ನನ್ನ ಇಂಜಿನಿಯರಿಂಗ್ ಡ್ರಾಪ್ ಆಗಿತ್ತು. ವಾಪಸ್ ಬಂದ್ಮೇಲೆ ಫಸ್ಟ್ ಮಾಡಿದ್ದೆ ರೀಜಾಯ್ನಿಂಗ್ ದ ಕಾಲೇಜ್, ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದೆ. ಮಗುವನ್ನ ಜೊತೆಲಿ ಕರ್ಕೊಂಡು ಟ್ರಾವೆಲ್, ಅದರಲ್ಲೂ ಕೂಡ ಇಂಟರ್ನ್ಯಾಷನಲ್ ಟ್ರಾವೆಲ್ ಅಂತಂದ್ರೆ ಹೌ ಈಸಿ ಇಸ್ ಇಟ್ ಆರ್ ಹೌ ಡಿಫಿಕಲ್ಟ್ ಇಸ್ ಇಟ್? ಇಟ್ಸ್ ನಾಟ್ ಈಸಿ. ಫಸ್ಟ್ ಥಿಂಗ್, ಇಟ್ಸ್ ನಾಟ್ ಈಸಿ. ನೀವು ಅನ್ಕೊಂಡು ಹಾಗೆ ಮೊದಲ ಥರ 2 ಬ್ಯಾಗ್ ಎತ್ತು ಹಾಕೊಂಡು ಬಾರೆ ಹೋಗೋಣ ಅಂತ ಹುಡುಗರ ಜೊತೆ ಹುಡುಗಿರ ಜೊತೆ ಫ್ರೆಂಡ್ಸ್ ಜೊತೆ ಹೋದಂಗೆ ಅಲ್ಲ ಅದು. ಒಂದು ಮಗು ಜೊತೆ ಹೋಗ್ಬೇಕಂದ್ರೆ ಪ್ರತಿಯೊಂದು ಸ್ಟೆಪ್ ಪ್ಲ್ಯಾನ್ ಮಾಡಬೇಕು. ಈಗ ನಾನು ಪಾತ್ರಗಳನ್ನು ನೋಡ್ತಿರೋ ರೀತಿ ಕೂಡ ಸ್ವಲ್ಪ ಚೇಂಜ್ ಆಗಿದೆ. ಈಗ ಮಾಡಲೇಬೇಕು ಅನ್ನೋ ಒಂದು ಅನಿವಾರ್ಯದಿಂದ ನಾನೇನು ಪ್ರಾಜೆಕ್ಟ್ಸ್ನ ಒಪ್ಕೊಳ್ಳಲ್ಲ. ಸೊ ನನಗೆ ಪ್ರಾಜೆಕ್ಟ್ ಇಷ್ಟ ಆಗಬೇಕು, ಈ ಪಾತ್ರ ನಾನು ಮಾಡ್ತೀನಿ, ನಾನು ಮಾಡಬೇಕು, ಈ ಥರ ಅನಿಸ್ಬೇಕು ನನಗೆ ಸ್ಟೋರಿ ಕೇಳಿದ್ರೆ. ಆ ಥರ ಪಾತ್ರಗಳು ಬಂದಾಗ ಮಾಡ್ತೀನಿ. ಸಕ್ಸಸ್ ಆಗಲಿ ಫೇಲ್ಯೂರ್ ಆಗಲಿ ಅದನ್ನು ಮ್ಯಾನೇಜ್ ಮಾಡುವ ಸ್ಕಿಲ್ಸ್, ನೀವು ಏನಾದರೂ ಒಂದನ್ನು, ಎನಿ ಪ್ರೊಫೆಷನ್ ಫಾರ್ ದಟ್ ಮ್ಯಾಟರ್, ನೀವು ಅದನ್ನು ಶುರು ಮಾಡ್ತಿದ್ದೀರಾ ಅಂತಂದಾಗ ಸಕ್ಸಸ್ ಮತ್ತು ಫೇಲ್ಯೂರ್ ಎರಡನ್ನೂ ಹ್ಯಾಂಡಲ್ ಮಾಡೋದು ಕಲಿಬೇಕು. ಡೇಟಾ ಪ್ರೈವಸಿ ಅಂತ ಹೇಳಿದ ತಕ್ಷಣ ಎಲ್ಲರೂ ಅಯ್ಯೋ ಡೇಟಾ ಪ್ರೈವಸಿ ಹಂಗಿದ್ರೆ ನಮ್ಮ ಮೊಬೈಲ್ ನಮ್ಮನ್ನು ರೆಕಾರ್ಡ್ ಮಾಡ್ತಿದ್ಯಾ, ಫ್ಲ್ಯಾಶ್ ಆಗ್ತಿದ್ಯಾ, ನನ್ನ ಲೊಕೇಶನ್ ಟ್ರ್ಯಾಕ್ ಆಗ್ತಿದ್ಯಾ. ನೀವು ಮೊಬೈಲ್ ತೊಗೊಂಡಿದ ತಕ್ಷಣ ಫಸ್ಟು ಯೂಸರ್ ಮ್ಯಾನ್ಯುವಲ್ ಓದಿ, ಸೆಟ್ಟಿಂಗ್ಸ್ ನೋಡಿ, ನಿಮಗೆ ಏನು ಬೇಕೋ ಅದನ್ನು ಮಾತ್ರ ಸೆಟ್ಟಿಂಗ್ಸ್ ಆಕ್ಟಿವೇಟ್ ಮಾಡ್ಕೊಳ್ಳಿ. ಅದನ್ನೆಲ್ಲ ನೀವು ಎಲ್ಲದನ್ನೂ ಅಲೋ ಅಂತ ಕೊಟ್ಬಿಟ್ಟು ಆಮೇಲಿಂದ ಅಯ್ಯೋ ನನ್ನ ಮೊಬೈಲ್ ಟ್ರ್ಯಾಕ್ ಮಾಡ್ತಿದ್ಯಾ, ಕಂಪನಿ ಟ್ರ್ಯಾಕ್ ಮಾಡ್ತಿದ್ಯಾ, ಮತ್ತೊಂದಂತ ಭಯ ಪಡೋದು ಯಾಕೆ? ಆ ಫೋನ್ ಡಿಟಾಕ್ಸ್, ಡಿಜಿಟಲ್ ಡಿಟಾಕ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಇಲ್ಲಾಂದರೆ ಅದಕ್ಕೆ ನೀವು ಮೊಬೈಲಲ್ಲೇ ಇರ್ತೀರಾ, ಸ್ಕ್ರೀನಲ್ಲೇ ಇರ್ತೀರಾ, ಏನಾಗ್ತಿದೆ ಅದರಿಂದ? ಏನೂ ಆಗ್ತಿಲ್ಲ. ಒಬ್ರು ಏನಾದರೂ ಕಲಿತಾ ಇದ್ದೀವಾ? ಸುಮ್ಮನೆ ಸ್ಕ್ರೋಲ್ ಮಾಡ್ತಾನೆ ಇರೋದು, ರೀಲ್ಸ್ ನೋಡ್ತಾನೆ ಇರೋದು. ಆಗಲ್ಲ ನನ್ನ ಕೈಯಲ್ಲಿ ಅದು ಮಾಡೋಕ್ಕೆ. ಅಂದರೆ ನಾವು ನಮ್ಮೊಳಗೆ ಇರುವುದಕ್ಕೆ ಅಥವಾ ನಮ್ಮಷ್ಟಕ್ಕೆ ಇರುವಂತಹ ಅವಕಾಶಗಳನ್ನು ಕಮ್ಮಿ ಮಾಡ್ಕೊಂತೀವಿ. ಹೌದು, ಮತ್ತೆ ಇದು ಅನವಶ್ಯಕವಾಗಿರುವಂಥ ಹ್ಯಾಬಿಟ್ಸ್ ಅಲ್ವಾ. ಚಾರ್ಜ್ ಹಾಕಿದಾಗೂ ನಾವು ಕೈಯಲ್ಲಿ ಫೋನ್ ಇಟ್ಕೊಂಡು ನೋಡ್ತಾ ಇರ್ತೀವಿ ಅಂದರೆ ಯಾವ ಮಟ್ಟದ ಒಂದು ಅಡಿಕ್ಷನ್ ಅಲ್ಲ ಅದು. ನಮಸ್ಕಾರ, ಡೈವ್ ಡೀಪ್ ವಿತ್ ಬಡಕಿಲಾ ಪ್ರದೀಪ್ ಕಾರ್ಯಕ್ರಮದ ಇನ್ನೊಂದು ಸಂಚಿಕೆಯನ್ನು ಶುರು ಮಾಡೋ ಸಮಯ. ನಿಮಗೆಲ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ನಮ್ಮ ಕಿರುತೆರೆಯಲ್ಲಿರ್ಬೋದು, ಹಿರಿತೆರೆಯಲ್ಲಿರ್ಬೋದು ನಟ ನಟಿಯರನ್ನು ನೋಡ್ತಾ ಇರ್ತೀವಿ, ಅವರ ನಟನೆಯನ್ನು ನೋಡ್ತೀವಿ, ಅಥವಾ ರಿಯಾಲಿಟಿ ಶೋಗಳಲ್ಲಿ ಅವರ ರಿಯಾಲಿಟಿನ ಕೂಡ ನೋಡ್ತಾ ಇರ್ತೀವಿ. ಆದರೆ ಅವರ ಬದುಕಿನ ಜರ್ನಿಯನ್ನು ಕೂಡ ಏನು ಅಂತ ತಿಳ್ಕೊಳ್ಳುವಂತಹ ಪ್ರಯತ್ನ ಈ ಮೂಲಕ ಮಾಡುವಂಥದ್ದನ್ನು ನೀವು ಕೂಡ ನೋಡ್ತಿದ್ದೀರಾ. ಹಾಗೆ ಅದರ ಭಾಗವಾಗಿ ನಮ್ಮ ಜೊತೆ ಇವತ್ತು ನಟಿ ಹಾಗೂ ಬೇರೆ ಇನ್ನೇನೇನೇನೇನೇನೋ ಗೌತಮಿ ಗೌಡ ಅವರಿದ್ದಾರೆ. ನಮಸ್ಕಾರ ನಮ್ಮ ಕಾರ್ಯಕ್ರಮಕ್ಕೆ. ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಮೊದಲಿಗೆ ನಾವು ಧನ್ಯವಾದವನ್ನು ಹೇಳೋದು ಭಗವದ್ಗೀತೆಯ ಒಂದು ಪ್ರತಿಯನ್ನು ನೀಡೋ ಮೂಲಕ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ ಬಂದಿದ್ದಕ್ಕೆ. ಸೊ ಗೌತಮಿ ಗೌಡ ಅವರು ಒಮ್ಮೆ ಸಿಗ್ತಾರೆ ಕಾಣಕ್ಕೆ, ಒಮ್ಮೆ ಮಾಯ ಆಗ್ತಾರೆ, ಮತ್ತೊಮ್ಮೆ ಬರ್ತಾರೆ, ಮತ್ತೆಲ್ಲ ಮಾಯ ಆಗ್ತಾರೆ ಅನ್ನೋದು ಅಬ್ಸರ್ವ್ ಮಾಡ್ತಾ ಇದ್ದೀವಿ. ಸೊ ಏನು ನಿಮ್ಮ ಲೈಫ್ ಕತೆ ಏನಕ್ಕೆ ಆ ಥರ ಅಂದರೆ, ಮೇನ್ಲಿ ನನ್ನ ಇಂಟ್ರೆಸ್ಟ್ ತುಂಬ ಬೇರೆ ಫೀಲ್ಡ್ಸಲ್ಲಿದೆ. ಒಂದು ಇಂಪಾರ್ಟೆಂಟ್ ರೀಸನ್ ಅಂದರೆ, ಯಾಕಂದರೆ ನನಗೆ ಓದೋಕ್ಕಿಷ್ಟ, ಓಡಾಡೋಕ್ಕಿಷ್ಟ, ಮನೇಲಿರೋಕ್ಕಿಷ್ಟ, ಫ್ಯಾಮ್ಲಿ ಇಷ್ಟ, ಅದ್ರ ಜೊತೆಲಿ ಆ್ಯಕ್ಟಿಂಗ್ ಅಂದರೆ ತುಂಬ ಇಷ್ಟ. ಸೊ ನನಗೆ ಯಾವಾಗೆಲ್ಲ ಟೈಮ್ ಮಾಡ್ಕೊಳಕ್ಕಾಗತ್ತೆ ಆವಾಗ ಏನೇನು ಸಾಧ್ಯ ಅದೆಲ್ಲ ಮಾಡ್ತಿರ್ತೀನಿ. ಸೊ ಎಲ್ಲ ಕಡೆ ಇರೋಕ್ಕಾಗಲ್ವಲ್ಲ, ಸೊ ಹಾಗೆ ಇಲ್ಲಿದ್ದಾಗ ಅಲ್ಲಿರೋಕ್ಕಾಗಲ್ಲ, ಆ ಟೈಪ್ಸ್. ಒಟ್ಟು ಬ್ಯಾಲೆನ್ಸ್ ಮಾಡ್ಕೊಂಡು ಬರ್ತಾ ಇದ್ದೀರಾ? ಹಾಂ ಖಂಡಿತ. ಸೊ ಹೆಂಗೆ ನಡೀತಿದೆ ಇವಾಗ ಜರ್ನಿ? ಈಗ ಜೀವನ ಬೊಂಬಾಟಾಗಿದೆ. ಒಂದು ವರ್ಡಲ್ಲಿ, ಒಂದು ಲೈನಲ್ಲಿ ಹೇಳಬೇಕು ಅಂತಂದರೆ
ಸೂಪರ್. ಇತ್ತೀಚೆಗೇನಿಲ್ಲ, ಮಗುವಾಗಿ 2 ವರ್ಷ ಆಯಿತು. ಸೊ ಅವಳನ್ನ ನೋಡ್ಕೊಳ್ಳೋದ್ರಲ್ಲೇ ಕಳೆದ 2 ವರ್ಷ ನಡೀತು. ಮತ್ತು ಅಫ್ಕೋರ್ಸ್ ನನ್ನನ್ನು ನಾನು ವಾಪಸ್ ಬರಬೇಕು. ನಿಮಗೆ ಗೊತ್ತಿರುತ್ತೆ, ಇಟ್ಸ್ ನಾಟ್ ಈಸಿ ಟು ಗೆಟ್ ಬ್ಯಾಕ್ ಟು ಪ್ರೆಗ್ನೆನ್ಸಿ. ಮೈಂಡ್ ಸೆಟ್ ಆಗ್ಬೋದು, ಬಾಡಿ ಆಗ್ಬೋದು, ಎಲ್ಲದು ತುಂಬಾ ಟೈಮ್ ತೊಗೊಳುತ್ತೆ. ಸೊ ಲಕ್ಕಿಲಿ ವಿತ್ ಸಪೋರ್ಟ್ ಮತ್ತು ಕನ್ಸಿಸ್ಟೆನ್ಸಿ ಐ ಫೀಲ್ ಐ ಆಮ್ ಬ್ಯಾಕ್ ಟು ಬಿಫೋರ್ ಪ್ರೆಗ್ನೆನ್ಸಿ ಮೈಂಡ್ ಸೆಟ್ ಆಗಲಿ, ಫಿಸಿಕಲ್ ಹೆಲ್ತ್ ಆಗಲಿ ಅಂತ. ಹಂಗೆ ನೋಡಿದ್ರೆ ಲೈಫ್ ಚೆನ್ನಾಗಿದೆ, ಕೆಲಸ ನಡೀತಿದೆ. ಹಾಗೆ ಓಡಾಟ, ತುಂಬ ಓಡಾಡಿದ್ದೀನಿ ಲಾಸ್ಟ್ 2 ವರ್ಷದಲ್ಲಿ. ಮಗು ಆದ್ರೂ ತುಂಬ ಓಡಾಡಿದ್ದೀನಿ. ಸೊ ಅದೊಂದು ಖುಷಿ ಕೊಡ್ತು. ನನ್ನ ತಂಗಿನೇ 2 ಮಕ್ಕಳನ್ನ ಎತ್ತದ್ ನೋಡಿದ್ದೀನಿ, ಇವತ್ತಿಗೂ ಹೊರಗೆ ಹೋಗೋದಕ್ಕೆ ಟೆನ್ಷನ್ ಮಾಡ್ಕೊಳ್ತಾರೆ. ಐ ಥಿಂಕ್ ಇಟ್ಸ್ ಆಲ್ ಇನ್ ದ ಮೈಂಡ್. ಒಂದು ಇಂಪಾರ್ಟೆಂಟ್ ನನಗೆ ಇವಾಗ ನಾನು ಟ್ರೈ ಮಾಡ್ತಿರೋದು ಅದೇನೆ. ಟ್ರೈ ಮಾಡ್ತಿರೋದು ಅಂತಂದರೆ ನಾನು ಯಾರಿಗೂ ಏನೂ ಪ್ರೂವ್ ಮಾಡೋಕ್ಕೆ ಟ್ರೈ ಮಾಡ್ತಿಲ್ಲ. ನನಗೆ ಮಾತ್ರ ನಾನು ಅದನ್ನು ಆ ಬ್ಯಾರಿಯರ್ನ, ಸ್ಟೀರಿಯೋ ಟೈಪ್ ಅಂತ ಏನು ಹೇಳ್ತೀವಿ ಗೊತ್ತಾ, ನಮಗೆ ಮೊದಲೇ ಒಂದು ಹೇಳಿಟ್ಟಿದ್ದಾರೆ, ಮದುವೆ ಆದಮೇಲೆ ಮಗು ಆದಮೇಲೆ ಒಂದು ಹೆಣ್ಣಿಗೆ ಜೀವನ ಮುಗೀತು, ಅವರು ನೋಡ್ಕೊಳ್ಳೋದೆ, ಮನೆ ನೋಡ್ಕೊಳ್ಳೋದೆ ನಿಮ್ಮ ಜೀವನ ಅಂತ ಹೇಳಿದಾರಲ್ಲ ಮೊದಲಿಂದನೂ, ಜನರೇಷನ್ಸಿಂದ ಬಂದಿದೆ ಅದು. ಅದನ್ನ ಬ್ರೇಕ್ ಮಾಡಕ್ಕೆ ಟ್ರೈ ಮಾಡ್ತಿದ್ದೀನಿ. ಹಂಗಿದ್ರೆ ಮದುವೆ ಆದಮೇಲೆ ಹೊಸ ಜೀವನ ಅಂತಾನೆ ಹೇಳ್ತೀವಿ. ಹೌದು, ಖಂಡಿತವಾಗ್ಲೂ. ನಾನು ಮದುವೆ ಆದಮೇಲೆ ತುಂಬ ಜಾಸ್ತಿ ಓಡಾಡಿದ್ದೀನಿ. ಮದುವೆ ಆದಮೇಲೆ ತುಂಬ ಜಾಸ್ತಿ ವೆರೈಟಿ ಆಫ್ ಫುಡ್ ಎಕ್ಸ್ಪ್ಲೋರ್ ಮಾಡಿದ್ದೀನಿ. ಅಂದ್ರೆ 2 ಎಕ್ಸ್ಟ್ರಾ ಟೈರ್ ಬಂತು, ಚಕ್ರ ಬಂತು. ಎಕ್ಸಾಕ್ಟ್ಲಿ. ಸೊ ಬೇಡ, ಇವಾಗ ನಂಗೆ ಇಷ್ಟ ಇಲ್ಲ ಅಂದ್ರೆ ಹೌದಾ, ನನಗೆ ಬೇಡ ತಗೋ, ನೀನು ತಿನ್ನೋದು ತಗೊಳಕ್ ಒಬ್ರು ಸಿಕ್ಕಿದ್ರು ಅಂತರ ಒಂದು ರೀತಿಲಿ ಡಸ್ಟ್ಬಿನ್ ಅಂತ ಹೇಳ್ತಿದ್ರೆ ಇಂಡೈರೆಕ್ಟ್ ಆಗಿ. ಮೇ ಬಿ ಐ ಕ್ಯಾನ್ ಸೇ ಪಂಚ್ ಬ್ಯಾಗ್ ಟೈಪ್ಸ್ ಹೇಳ್ಬೋದು. ಅದು ಬೇರೆ, ಇದು ಬೇರೆ, ಅದು ಬೇರೆ. ಇಲ್ಲ ಅಂದ್ರೆ ಅದು ಮ್ಯೂಚುವಲ್ ಅಲ್ವಾ, ಅವರಿಗೂ ಅಷ್ಟೇ ನನಗೂ ಅಷ್ಟೇ. ಸೊ ಇಬ್ರಿಗೂ ಫೀಲಿಂಗ್ ಇಸ್ ಮ್ಯೂಚುವಲ್. ಸೊ ಐ ಥಿಂಕ್ ಆ ಥರ. ಸೊ ಈ ಸುಖ ಸಂಸಾರದ 12 ಸೂತ್ರಗಳಲ್ಲಿ ಇದು ಬರುತ್ತೆ. ಟೇಕ್ ಇಟ್ ಈಸಿ ಅಷ್ಟೇ. ತುಂಬ ಸೀರಿಯಸ್ ಆಗಿ ತಗೋಬಾರ ಲೈಫ್ನೆಲ್ಲ. ನನ್ನ ಪಾಲಿಸಿನೇ ಅಷ್ಟು, ಡೋಂಟ್ ಟೇಕ್ ಲೈಫ್ ಟು ಸೀರಿಯಸ್ಲಿ. ಪರವಾಗಿಲ್ಲ, ಬಿಟ್ಕೊಡೋಣ ಒಂದಿನ, ಪರವಾಗಿಲ್ಲ. ನೀವು ಗೆಲ್ಬೇಕಾ, ಗೆಲ್ಲಿ. ಇವತ್ತಿನ ಇನ್ನಿಂಗ್ಸ್ ನಿಮ್ದು, ನೆಕ್ಸ್ಟ್ ಇನ್ನಿಂಗ್ಸ್ ನಂದು. ಓಕೆ, ಏನು 100 days ನೀವು ವಿನ್ ಆಗ್ಬೇಕಾ, ಆಗಿ ಪರವಾಗಿಲ್ಲ. 101st or 120th ಡೇ ಐ ವಿನ್, ಐ ಹ್ಯಾವ್ ದಟ್ ಫೀಲಿಂಗ್ ಅಂತ ಸಾಕು. ಆ ಲೆಟ್ ಗೋ ಮಾಡೋದು, ಬಿಟ್ಕೊಡೋದು ಒಂದು ಗುಣ ಬಂದರೆ ಐ ಥಿಂಕ್ ಮೋರ್ ದೆನ್ ಎನಫ್ ಅನ್ಸುತ್ತೆ. ನೀವು ಲೈಫಲ್ಲಿ ಹಂಗೆ ಇದ್ರ ಅಥವಾ ಮದುವೆ ಕಲಿಸ್ಕೊಡ್ತಾ? ನೋ, ಈಗ ಐ ಥಿಂಕ್ 10 ವರ್ಷದ ಹಿಂದೆ ನೀವು ನನ್ನ ಮೀಟ್ ಮಾಡಿದರೆ 100% ನಾನು ಹಿಂಗಿರಲಿಲ್ಲ. ಈವನ್ ನನಗೆ ನಾನೇ ಕೂತ್ಕೊಂಡು ನೋಡಿಕೊಂಡ್ರೆ ಸಾಕಷ್ಟು ಬದಲಾವಣೆಗಳಾಗಿದೆ. ಐ ಥಿಂಕ್ ಎವಾಲ್ವ್ ಆಗ್ತೀವಿ, ಬದಲಾವಣೆ ಜಗದ್ ನಿಯಮ ಅಂತ ಹೇಳ್ತಾರಲ್ಲ ಹಾಗೆ ತುಂಬಾ ಬದಲಾವಣೆಗಳಾಗಿದೆ. ಐ ಥಿಂಕ್ ಮದುವೆ ಅಂತ ಹೇಳಲ್ಲ, ಜೀವನ ಕಲಿಸ್ಕೊಟ್ಟಿದೆ ಅದನ್ನು ನನಗೆ. ಇವಾಗ ಟೇಕ್ ಇಟ್ ಈಸಿ ಅಷ್ಟೇ. ಇನ್ನು ನೆಕ್ಸ್ಟ್ ಲೆವೆಲ್ಗೆ ಹೋಗಿದೆ. ಹೌದು, ಹಂಗೆ. ಸೊ ಸೀಸನ್ 3 ಬಿಗ್ ಬಾಸ್ ಹೇಗಿತ್ತು, ಏನು ಕೊಡ್ತು? ಅವತ್ತು ಸೀಸನ್ 3 ಕೂತ್ ಮಾತಾಡೋವಾಗ ಇದೇ ಒಂದು ಟಾಪಿಕ್ ಬಂದಿತ್ತು, ಏನು ತಗೊಂಡು ಹೋಗ್ತೀವಿ ಬಿಗ್ ಬಾಸಿಂದ ಅಂತ. ಬಿಗ್ ಬಾಸ್ ಅನ್ನೋದು, ನಾನು ಅವತ್ತು ಇದನ್ನೇ ಹೇಳಿದ್ದೆ, ಒಂದು ಸುಂದರವಾದ ನೆನಪಿನ ಪೆಟ್ಟಿಗೆ ಅದು. ನೀವು ಅಲ್ಲಿಂದ ನೆನಪುಗಳನ್ನು ಮಾತ್ರ ತಗೊಂಡು ಬರಕ್ಕೆ ಸಾಧ್ಯ. ಸುಮಾರು ಜನ ಅಲ್ಲಿಂದ ನಾನು ಫೇಮ್ ತಗೊಂಡ್ ಬರ್ತೀನಿ, ಅಥವಾ ಅಲ್ಲಿಂದ ನಾನು ದುಡ್ಡು ತಗೊಂಡ್ಬರ್ತೀನಿ, ಇನ್ನೊಂದು ತಗೊಂಡ್ ಬರ್ತೀನಿ ಹೇಳ್ಬೋದು, ಅವರ ಆಬ್ಜೆಕ್ಟಿವ್ಸ್ ಅಂತ ಹೇಳ್ಬೋದು ಅದನ್ನ. ಬಟ್ ನನಗೆ ಅದು ನೆನಪುಗಳು ಮಾತ್ರ. ಯಾಕೆ ಅಂತಂದರೆ ಆಲ್ರೆಡಿ ನಾನು ಬಿಗ್ ಬಾಸಿಗೆ ಹೋಗೋ ಅಷ್ಟರಲ್ಲಿ ಸಾಕಷ್ಟು ಸೀರಿಯಲ್ಗಳು ಮಾಡಿದ್ದೆ, ಸಿನಿಮಾಗಳು ಮಾಡಿದ್ದೆ. ಹಾಂ ಅಲ್ವಾ, ಹಂಗಿತ್ತು. ಸೊ ಪಬ್ಲಿಕ್ ಆಗಿ ಹೋಗೋರಿಗೆ ಐ ಥಿಂಕ್ ಫೇಮ್ ಮ್ಯಾಟರ್ಸ್ ಅ ಲಾಟ್. ಅವಾಗ ಅವ್ರಿಗೆ ಒಂದು ರೆಕಗ್ನಿಷನ್ ಅನ್ನೋದು ಮ್ಯಾಟರ್, ಲಾಂಚ್ ಪ್ಯಾಡ್ ಥರ. ನಮಗೆ ಆ್ಯಸ್ ಅನ್ ಆರ್ಟಿಸ್ಟಿಗೆ ಐ ಥಿಂಕ್ ಅದು ಆ ಥರ ಆಗಲ್ಲ. ಮೋಸ್ಟ್ಲಿ ನಮ್ಮ ಇವಾಗ ಕ್ಯಾರೆಕ್ಟರ್ಸ್ ಅಲ್ಲದೆ ಇರೋ ಒಂಥರ ನಮ್ಮ ರಿಯಲ್ ಕ್ಯಾರೆಕ್ಟರ್ಸ್ ನೋಡೋದಕ್ಕೆ ಸಿಗ್ಬೋದು ಜನಕ್ಕೆ. ಬಟ್ ಎಷ್ಟು ಮಾತ್ರ 45 ನಿಮಿಷದಲ್ಲಿ ಎಷ್ಟು ಮಾತ್ರ ನೀವೇನು ಅಂತ ಅರ್ಥ ಆಗುತ್ತೆ. ಇಟ್ಸ್ 24 hours ಸ್ಕ್ವೀಸ್ಡ್ ಇಂಟು 45 minutes. ಆ್ಯಂಡ್ 45 ನಿಮಿಷ ಪೂರ್ತಿ ನೀವೇ ಅಲ್ವಲ್ಲ, ಮನೆ ತುಂಬ ಜನ ಇದ್ದಾರೆ, ಅಷ್ಟು ಜನರದ್ದು ಕೂಡ ಇಮೋಷನ್ಸ್ ಹೇಗಾಗುತ್ತೆ. ಸೊ ನಿಮ್ಮನ್ನ ಸಂಪೂರ್ಣವಾಗಿ ಯಾರು ಅರ್ಥ ಮಾಡ್ಕೊಳಕ್ ಆಗಲ್ಲ, ಜಸ್ಟ್ ಬಿಕಾಸ್ ಅವ್ರು ನಿಮ್ಮ ಎಪಿಸೋಡ್ಸ್ ನೋಡಿದ್ದಾರೆ ಅಂತ ಹೇಳಿ. ಬಟ್ ನಿಮಗೋಸ್ಕರ ನೋಡೋದಕ್ಕೆ ಬರೋರು ಇರ್ತಾರಲ್ಲ, ಅವ್ರಿಗೆ ಏನ್ ಕೊಟ್ಟಿದ್ದೀರಾ ನೀವು? ಅದೇ, ನಾನು ಇವಾಗ ಇಷ್ಟು ವರ್ಷ ನಾನು ನೋಡ್ಕೊಂಡು ಬಂದಿರೋ ಸೀಸನ್ಸ್ ಆಗ್ಬೋದು, ಅಥವಾ ನಾನು ಮೀಟ್ ಮಾಡಿರೋ ಜನಗಳು ಎಲ್ಲರೂ ನನ್ನ ಕೇಳ್ತಾ ಇದ್ದಿದ್ದು ಒಂದೇ ಪ್ರಶ್ನೆ, ಬಿಗ್ ಬಾಸ್ ಅಂದರೆ
ಸ್ಕ್ರಿಪ್ಟೆಡಾ? ಅಯ್ಯೋ, ನಾನು ಕೇಳಬೇಕಾಗಿತ್ತು ಅದು ನಿಮಗೆ. ನನಗೂ ಕೇಳ್ತಾರೆ. ಪ್ರತಿಯೊಬ್ರು ನೀವು ಯಾವುದೇ ಮೂಲೆಗೆ ಹೋಗಿ, ಕರ್ನಾಟಕದ ಯಾವುದೇ ಮೂಲೆಗೆ ಹೋಗಿ, ದೇಶದ ಯಾವುದೇ ಮೂಲೆಗೆ ಹೋಗಿ, ಹೊರಗಡೆ ಇರೋ ಭಾರತೀಯರನ್ನ ಮೀಟ್ ಮಾಡಿ, ಪ್ರತಿಯೊಬ್ರು ನಿಮ್ಮನ್ನು ಕೇಳೋ ಒಂದೇ ಪ್ರಶ್ನೆ, ಬಿಗ್ ಬಾಸ್ ಸ್ಕ್ರಿಪ್ಟೆಡಾ? ನಿಮ್ಮ ಉತ್ತರ ಏನು? ಗೊತ್ತಿಲ್ಲ ಬಿಗ್ ಬಾಸ್. ಹಂಗೆ ಹೇಳ್ಬೇಕು ನಾನು. ಐ ಡೋಂಟ್ ಥಿಂಕ್ ನೀವು ಸ್ಕ್ರಿಪ್ಟ್ ಮಾಡೋಕ್ಕಾಗಲ್ಲ. ಯಾಕಂದರೆ 24 ಗಂಟೆನ ಹೇಗೆ ಸ್ಕ್ರಿಪ್ಟ್ ಮಾಡೋದು ಅಲ್ವಾ? ನೀವು ಪ್ರಶ್ನೆನ ಸ್ಕ್ರಿಪ್ಟ್ ಮಾಡ್ಬೋದು, ರಿಯಾಕ್ಷನ್ನ ಹೇಗೆ ಸ್ಕ್ರಿಪ್ಟ್ ಮಾಡ್ತೀರಾ, ಟಾಸ್ಕ್ನ ಸ್ಕ್ರಿಪ್ಟ್ ಮಾಡ್ಬೋದು, ಬಟ್ ಹೇಗೆ ಆಡ್ತೀರಾ ಅದನ್ನೆಲ್ಲ ಸ್ಕ್ರಿಪ್ಟ್ ಮಾಡೋಕ್ಕಾಗಲ್ವಲ್ಲ. ಸೊ ಐ ಡೋಂಟ್ ಥಿಂಕ್ ಇಟ್ಸ್ ಮೋಸ್ಟ್, ನಂಗೆ ಅನಿಸುತ್ತೆ ದ ಮೋಸ್ಟ್ ಅನ್ಸ್ಕ್ರಿಪ್ಟೆಡ್ ಸ್ಕ್ರಿಪ್ಟ್ ಅಂದರೆ ಬಿಗ್ ಬಾಸೇ ಅದು. ಅನ್ಸ್ಕ್ರಿಪ್ಟೆಡ್ ಸ್ಕ್ರಿಪ್ಟ್ ಅಂದರೆ ಬರೆಯೋಕ್ಕೆ ಅಂದರೆ ನೀವು ಸ್ಕ್ರಿಪ್ಟೇ ಮಾಡೋಕ್ಕಾಗಲ್ಲ ಅದನ್ನು, ಆ ಥರದ್ದು ಒಂದು ಸ್ಕ್ರಿಪ್ಟ್ ಅದು. ನೀವು ಟಾಸ್ಕ್ಗಳನ್ನ ಮಾಡ್ಬೋದು, ಅದೇ ನಾನು ಹೇಳ್ದಂಗೆ ಯು ಕ್ಯಾನ್ ಡೂ ಓನ್ಲಿ ವಾಟ್, ಹೌ ಎಲ್ಲ ಮಾಡೋಕ್ಕಾಗಲ್ಲ. ಹಾಂ, ಒಂದು ಡೈರೆಕ್ಷನಲ್ಲಿ ಹೋಗೋದಕ್ಕೆ ತೋರಿಸ್ಬೋದು, ಅದು ಹೆಂಗೆ ಹೋಗ್ತಾರೆ ಅನ್ನೋದು ಅವ್ರಿಗೆ ಬಿಟ್ಟಿದ್ದು. ನೀವು ಒಂದೇ, ಈಗ ಸಿಂಪಲ್ ಆಗಿ ಅರ್ಥ ಆಗೋ ಟರ್ಮ್ಸ್ ಅಲ್ಲಿ ಹೇಳ್ಬೇಕಂದ್ರೆ, ಒಂದೇ ಅಡಿಗೆ ಇರ್ಬೋದು, 4 ಜನ ಬೇರೆ ಬೇರೆ ಅವ್ರ ಕೈಯಲ್ಲಿ ಮಾಡಿಸಿದ್ರೆ ಬೇರೆ ಬೇರೆ ರುಚಿ ಬರುತ್ತೆ, ಸೇಮ್ ಇಂಗ್ರೀಡಿಯೆಂಟ್ಸ್ ಅಲ್ವಾ? ಅದೇ ಏನಕ್ಕೆ ಹಾಗಾಗೈತೆ ಅಂದ್ರೆ ಮಾಡೋ ವಿಧಾನ, ಹೌ ಅಲ್ವಾ? ಒಂಥರ ನಮ್ಮ ಶೋ ಥರ ಎಲ್ರು ಮೋಸ್ಟ್ಲಿ ಇದನ್ನೇ ಮಾತಾಡ್ಬೋದು, ಬಟ್ ಪ್ರತಿಯೊಬ್ರು ಹೇಳೋ ರೀತಿ ಚೇಂಜ್ ಇರುತ್ತೆ ಅನ್ಸುತ್ತಲ್ಲ. ಹಾಗೆ ಅಲ್ಲ, ನಾನು ಹೇಳಿದ್ದು ಇಲ್ಲೂ ಅಷ್ಟೇ, ಏನು ಸ್ಕ್ರಿಪ್ಟ್ ಇಲ್ಲ, ಏನಿಲ್ಲ. ನಿಮ್ಮನ್ನ ಅದನ್ನೇ ಕೇಳಿದ್ನಲ್ಲ, ಏನ್ ಕೇಳ್ತೀರಾ ಅಂದ್ರೆ ಅದನ್ನ ಮಾತ್ರ ಕೇಳ್ಬೇಡಿ, ನಂಗೆ ಗೊತ್ತಿಲ್ಲ. ಹೌದು. ಸೊ ಬೇರೆ ಎಪಿಸೋಡ್ಗಳನ್ನ ನೋಡ್ಕೊಂಡು ಬಂದಿದ್ದೀರಾ? ಹೇಗೆ ಅನಿಸ್ತು ಓವರ್ ಆಲ್? ಏನು ಪ್ರಿಪೇರ್ ಆಗಿ ಬಂದಿದ್ದೀರಿ? ಅಯ್ಯೋ, ನನಗೆ ಪ್ರಿಪೇರ್ ಆಗಕ್ಕೆ ಬರಲ್ಲ ಫಸ್ಟ್ ಅಂಡ್ ಫಾರ್ಮೋಸ್ಟ್. ನಮ್ದು ಅದೇ ಪ್ರಾಬ್ಲಮ್. ಐ ಥಿಂಕ್ ಲೈಕ್ ಮೈಂಡೆಡ್ ಪೀಪಲ್ ನಾವಿಬ್ರು ಅನ್ಸುತ್ತೆ ವಿಷಯದಲ್ಲಿ. ಬಟ್ ನನಗೆ ನಿಮ್ಮ ಎಪಿಸೋಡ್ಸ್ ನೋಡಿದಾಗ ಅನ್ಸಿದ್ದು, ಮೊದಲನೇದು ಅನ್ಸಿದ್ದಂತಂದ್ರೆ ಇದು ತುಂಬಾ ಒಂದು ಕ್ಯಾಶುಯಲ್ ಟಾಕ್. ಇದು ಇಟ್ಸ್ ನಾಟ್ ಲೈಕ್ ದಟ್ ಇಂಟರ್ವ್ಯೂ ವೇರಿನ್ ನಿಮ್ಮ ಹತ್ರ ಒಂದಷ್ಟು ಕ್ವೆಶನ್ಸ್ ಇದೆ, ನಾನು ಅದಕ್ಕೆ ಇಷ್ಟು ಆನ್ಸರ್ಸ್ ಮಾಡಬೇಕು. ಎಷ್ಟೋ ಇಂಟರ್ವ್ಯೂಸ್ ಇದೆ ಅಲ್ಲಿ ನನಗೆ PDF ಬಂದಿರುತ್ತೆ ವಾಟ್ಸಪ್ಪಲ್ಲಿ, ಈ ಕ್ವೆಶನ್ಸ್ ಕೇಳ್ತೀವಿ ಅಂತ. ಸೊ ಆ ಥರ ಬಂದಾಗ ನ್ಯಾಚುರಲ್ ಆಗಿ ಆನ್ಸರೇ ಮಾಡೋಕ್ಕಾಗಲ್ಲ. ನಮಗೂ ತಲೆಯಲ್ಲಿ ಓಡ್ತಾ ಇರತ್ತೋ, ಅವ್ರು ಇದಾದ್ಮೇಲೆ ಇದು ಕೇಳ್ತಾರೆ, ಅದು ಕೇಳ್ದಾಗ ನಾನು ಇದನ್ನ ಹೇಳಬೇಕು, ಇದನ್ನ ಹೇಳ್ಬಾರ್ದು ಟೈಪ್ಸ್ ಎಲ್ಲ. ಮೈಂಡ್ ವೆರಿ ರೀಸನ್ ಅದೇನೆ, ನಮ್ದು ಪ್ರಯತ್ನನೂ ಅದೇ ಆಗಿದ್ದು. ಇದು ನ್ಯಾಚುರಲ್ ಆಗಿದೆ. ಬಟ್ ನ್ಯಾಚುರಲ್ ಆಗಿದೆ ಅಂತ ಹೇಳ್ತೀರಾ, ಬಟ್ ಬಿಗ್ ಬಾಸ್ ಒಳಗಡೆ ಎಷ್ಟು ನ್ಯಾಚುರಲ್ ಇರುತ್ತೆ, ಎಷ್ಟು ಫೇಕ್ ಇರುತ್ತೆ? ನೋಡಿ, ನನ್ಗೆ ಅನ್ಸೋದು ಏನಂದ್ರೆ, ನಾವೆಲ್ಲ ಹೋದಾಗ ಸೀಸನ್ 1, 2, 3, 4 ಎಲ್ಲ ನೀವು ನೋಡಿದಾಗ ಅಷ್ಟೊಂದು ಇನ್ನೂ ಇನ್ಸ್ಟಾಗ್ರಾಮ್ ಆಗಲಿ ಬೇರೆ ಸೋಷಿಯಲ್ ನನಗೆ ನಾನು ಒಳಗಡೆ ಹೋದಾಗ ಇನ್ನೂ ಇನ್ಸ್ಟಾಗ್ರಾಮಲ್ಲಿ ಒಂದು 100-150 ಜನ ಫಾಲೋವರ್ಸ್ ಇದ್ರು ಅಲ್ವಾ ಗೊತ್ತಿಲ್ಲ. ಯಾಕಂದ್ರೆ ನಾಗ್ತಾನೆ ನಾನು ಸೈನ್ ಅಪ್ ಮಾಡಿದ್ದೆ, ಮತ್ತು ಇನ್ಸ್ಟಾಗ್ರಾಮ್ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ. ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸೇ ತುಂಬ ಕಡಿಮೆ ಇದ್ವು ಅವಾಗ, ಮತ್ತೆ ಯಾರು ಅಷ್ಟು ಯೂಸ್ ಮಾಡ್ತಿರ್ಲಿಲ್ಲ. ಮತ್ತೆ ಬಿಗ್ ಬಾಸ್ನ ಸೀಸನ್ಸ್ನ ಮತ್ತೆ ಹಿಂದೆ ನೋಡಿ ಹೇಗಿರಬೇಕು, ಹೇಗಿರಬಾರ್ದು, ಏನು ಸ್ಟ್ರಾಟಜಿ ಮಾಡಬೇಕು, ಈ ಥರದ್ದೆಲ್ಲ ನೋಡೋಷ್ಟೆಲ್ಲ ಯಾರಿಗೂ ಪುರ್ಸೊತ್ತು ಇರಲಿಲ್ಲ. ಮತ್ತು ಆ ಥರ ನಮಗೆ ಒಂದು ಏನು ಹೇಳ್ತೀರಾ ಅವೈಲಬಿಲಿಟಿನೂ ಇರಲಿಲ್ಲ. ಇಲ್ಲಿ ಈಗ ಆಲ್ಮೋಸ್ಟ್ ನೀವು ನೋಡಿದ್ರೆ ಸೀಸನ್ 13ವರೆಗೂ ನೋಡಿದ್ರೆ ಎಷ್ಟು ಇದೆ ರೆಕಾರ್ಡ್ಸ್ ನೀವು ನೋಡೋದಕ್ಕೆ. ಎಲ್ಲ ವೆರೈಟಿ ಆಫ್ ಪೀಪಲ್ ಇದ್ದಾರೆ, ಎಲ್ಲ ನೋಡ್ಕೊಂಡು ಹೋಗ್ಬೋದು. ಬಟ್ ಹೋಗಬಹುದು ಅಂತಾನೆ ಹೋಗ್ತಾರೆ ಅನ್ಸುತ್ತೆ ನನಗೆ. 100% ಅನ್ಸುತ್ತೆ ನನಗೆ. ಸುಮಾರು ಜನ ಪ್ರಿಪೇರ್ ಆಗಿ ಹೋಗ್ತಾರೆ, ಇದ್ ಮಾಡಿದ್ರೆ. ಎಷ್ಟೋ ಜನ ಆನ್ ಕ್ಯಾಮರಾ ಹೇಳಿದ್ದಾರೆ ಅಲ್ಲ, ಇದು ಕಾಂಟೆಂಟ್ ಕೊಡ್ತಾ ಇದ್ದೀನಿ ನಾನು ಅಂತ. ನಮ್ಗೆ ಅದೆಲ್ಲ ಏನ್ ನೆನಪಿರ್ಲಿಲ್ಲ ಅವಾಗ. ಅದ್ರ ಬಗ್ಗೆ ನಾವು ಮರ್ತೋದ್ವಿ, ಅಲ್ಲಿ ಕ್ಯಾಮ್ರಾ ಇದೆ. ನಾವು ಒಂದ್ ಮನೆಯಲ್ಲಿ ನಮ್ಮನ್ನ ಈ ರೀತಿ ಬಿಟ್ಟು ಇಷ್ಟೆಲ್ಲ ಕ್ಯಾಮ್ರಾಸ್ ಇಟ್ಟು ನಮ್ಮನ್ನ ನೋಡ್ತಿದ್ದಾರೆ ಅನ್ನೋದನ್ನ ನಾವು ಮರ್ತೋದ್ವಿ. ಎವ್ರಿ ಒನ್ ಸ್ಟಾರ್ಟೆಡ್ ಬೀಯಿಂಗ್ ನಾರ್ಮಲ್, ನ್ಯಾಚುರಲ್ ಆಗೇ ಇದ್ವಿ ಅಂತಾನೆ ನನ್ಗನ್ಸ್ತು. ಯಾಕಂದ್ರೆ 58 ದಿನ ಇದ್ದೆ ನಾನು. ಸೊ ಆ ಥರ ಫೇಕ್ ಆಗಿದ್ದಿದ್ರೆ ತುಂಬಾ ಬೇಗ ಗೊತ್ತಾಗತ್ತೆ. ಅಷ್ಟು ದಿನ ಫೇಕ್ ಮಾಡೋಕ್ಕಾಗಲ್ಲ. ಹೌದು ಹೌದು. ನೀವು ಮಧ್ಯದಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿ. ಹೌದು ಹೌದು. ಅದರ ಅರ್ಥ ನೀವು ಆ ಹಳೆ ಮೆಂಬರ್ಸ್ನ ಮಧ್ಯದಲ್ಲಿ ಹೊಸಬರಾಗಿ ಹೋದ್ರೂ ಕೂಡ ಹೇಗಾಯ್ತಾ ಅನುಭವ? ಸೊ ನಾವು ಹೋದಾಗ ಗೆಸ್ಟ್ ಅನ್ನೋ ಥರ ಎಂಟ್ರಿ ಕೊಟ್ಟಿದ್ದು ನಾನು ಮತ್ತೆ ಮಿತ್ರ ಅವರು. ಒಂದು ಹೋಟೆಲ್ ಟಾಸ್ಕ್ ಇತ್ತು ನಮ್ಮದು. ಅದಕ್ಕೆ ನಾವು ಊಟ ಟೇಸ್ಟ್ ಮಾಡೋದಕ್ಕೆ ಗೆಸ್ಟಾಗಿ ಬರ್ತಿದ್ದೀವಿ ರೆಸಾರ್ಟ್ಗೆ ಅನ್ನೋ ಥರ, ಬಿಗ್ ಬಾಸ್ ರೆಸಾರ್ಟ್ಗೆ ಅನ್ನೋ ಥರ ಹೋಗಿದ್ದು. ಅದಾದಮೇಲೆ ವೀಕೆಂಡ್ ಕಳೀತು. ಆಮೇಲೆ ಸುದೀಪ್ ಸರ್ ಹೇಳಿದ್ರು ಇವರಿಬ್ಬರು ಕಾಂಟೆಸ್ಟೆಂಟ್ಸು
ಎಲ್ಲರ ಮುಖದಲ್ಲಿ ಫುಲ್ಲು ಬದಲಾವಣೆ ಆಗೋಯ್ತು ಅವತ್ತು. ನಿಮ್ಮನ್ನ ನೋಡೋ ರೀತಿ ನೋಡೋರಿ ನಮ್ಮನ್ನೆಲ್ಲ ದುಶ್ಮನ್ ಅನ್ನೋ ತರ ಇತ್ತು. ಅಷ್ಟೊತ್ತು ಬೇರೆ ರೀತಿ ಗೆಸ್ಟ್ ಅಲ್ಲ, ಗೆಸ್ಟ್ ಅಲ್ವಾ, ಚೆನ್ನಾಗಿ ಅತಿಥಿ ದೇವೋಭವ ತರ ಫುಲ್ ಇತ್ತು 2 ದಿನ. ಅದಾದ್ಮೇಲೆ ಅಫ್ಕೋರ್ಸ್ ಎಲ್ರಿಗೂ ಶಾಕ್ ಅದು. ಆಮೇಲೆ ಅಲ್ಲಿಗೆ ಹೊಂದ್ಕೊಳಕ್ ನಮ್ಗೆ ಸಿಕ್ಕಾಪಟ್ಟೆನೆ ಕಷ್ಟ ಆಗುತ್ತೆ, ಯಾಕಂದ್ರೆ ಅವ್ರು ಆಲ್ರೆಡಿ 5 ವಾರ 10 ವಾರ ಎಲ್ಲ ಇದ್ದಿರ್ತಾರೆ. ನಾವು ಸಡನ್ ಆಗಿ ಹೋಗ್ಬೇಕು, ಅವ್ರ ಜೊತೆ ಕಾಂಪೀಟ್ ಮಾಡ್ಬೇಕು. ಇಟ್ಸ್ ನಾಟ್ ಈಸಿ. ಈ ಎಕ್ಸ್ಪೀರಿಯನ್ಸ್ ನೀವು ಹೇಳಿದ್ರಲ್ಲ, ಸೊ ಗೆಸ್ಟ್ ಆಗಿ ಬಂದವರು ಅಲ್ಲಿ ಯು ಬಿಕೇಮ್ ಕಂಟೆಸ್ಟೆಂಟ್ ಅಂತ. ಇದು ನಮ್ಮ ಲೈಫಲ್ಲೂ ಕೂಡ ಅದನ್ನ ಅಪ್ಲೈ ಮಾಡಿದ್ರೆ ಹೆಂಗಿರುತ್ತೆ ಅಂತ? ಏನಿಲ್ಲ, ಸಿಂಪಲ್ ಮದುವೆ ಮಾಡ್ಕೊಂಡು ಅತ್ತೆ ಮನೆಗೆ ಹೋದಾಗ ಹಂಗೆ ಇರುತ್ತೆ. ಹೌದಲ್ವಾ, ಅವ್ರ ಮನೇಲಿ ಎಲ್ಲ ಒಂದಷ್ಟು ವರ್ಷದಿಂದ ಎಲ್ಲ ಒಂಥರ ಇರುತ್ತೆ. ಈಗ ಎನಿ ಹುಡುಗಿನ ತಗೊಳ್ಳಿ ಫಾರ್ ದಟ್ ಮ್ಯಾಟರ್, ನಾವು ಒಂದ್ ಕಡೆ ಒಂದ್ ರೀತಿಲಿ ಒಂದ್ ಕಲ್ಚರಲ್ ಬೆಳೆದಿರ್ತೀವಿ. ಮದ್ವೆ ಮಾಡ್ಕೊಂಡು ಹೋಗುವಾಗ ಯು ಆರ್ ಅ ವೈಲ್ಡ್ ಕಾರ್ಡ್ ಎಂಟ್ರಿಯಲ್ಲಿ. ಎಲ್ಲರೂ ನಿಮ್ಮನ್ನ ನೋಡೋ ರೀತಿನೇ ಬೇರೆ. ಸೊ ಐ ಥಿಂಕ್ ದಟ್ಸ್ ಅ ಲೈವ್ ಎಕ್ಸಾಂಪಲ್. ಪಾಪ ಅವ್ರ ಎಕ್ಸ್ಪ್ರೆಷನ್ ಹಾಗೆ ಇರುತ್ತೆ, ಅವ್ರ ಮೈಂಡ್ ಸೆಟ್ ಹಾಗೆ ಇರುತ್ತೆ. ಅವ್ರೊಂದು ಸೆಟ್ ಆಗಿದೆ, ಇದೊಂದು ಬಂತು. ಹೌದು, ಆಡ್ ಒನ್ ಔಟ್ ತರ ನೋಡ್ತಾರೆ ನಿಮ್ಮನ್ನ. ಬಟ್ ಆಮೇಲೆ ಬ್ಲೆಂಡ್ ಆದ್ವಿ, ತುಂಬಾನೇ ಚೆನ್ನಾಗಿ ಬ್ಲೆಂಡ್ ಆದ್ವಿ. ಐ ಮೇಡ್ ಫ್ರೆಂಡ್ಸ್, ತುಂಬಾ ಒಳ್ಳೆ ಫ್ರೆಂಡ್ಶಿಪ್ಸ್ ಇದೆ ಇವತ್ತಿಗೂ. ಗಾಡ್ಸ್ ಗ್ರೇಸ್ ಒಳ್ಳೆ ಫ್ರೆಂಡ್ಸ್ ಆಗಿದ್ದೀವಿ. ಹೌದು, ರೆಹಮಾನ್ ಆಗ್ಲೇ ಹೇಳ್ದಂಗೆ ಅವರು ಫ್ರೆಂಡ್ಗಿಂತ ಈಸ್ ಅನ್ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಮೆಂಬರ್. ಇವಾಗ ನಾನು ಅವ್ರು ಇಲ್ಲದೆ ಯಾವ ಫ್ಯಾಮಿಲಿ ಫಂಕ್ಷನ್ಸು ಮಾಡಲ್ಲ. ಅಫ್ಕೋರ್ಸ್ ಅವ್ರ ಕಡೆಯಿಂದನೂ ಅದೇ ರೀತಿ ಏನೋ ಟ್ರೀಟ್ಮೆಂಟ್ ಇದೆ. ಹೌದು, ನನ್ನ ಮೊಟ್ಟ ಮೊದಲ ಜಾಬಿನ ಕೊಲ್ಲಿಗ್ ಅಂದ್ರೆ ನಾನು ಅವನು ಇವನು ಅಂತಾನೆ ಬಂದ್ಬಿಡುತ್ತೆ. 2006 ನಾನು TV9 ಜಾಯಿನ್ ಆದಾಗ ನಾವು ಜೊತೆಲೇ ಕೆಲಸ ಮಾಡ್ತಿದ್ದೆ. ಹಿ ಹ್ಯಾಡ್ ಅ ಲಿಟಲ್ ಬಿಟ್ ಆಫ್ ಎಕ್ಸ್ಪೀರಿಯನ್ಸ್. ಉದಯ ನ್ಯೂಸ್ ಅಲ್ಲಿ ನ್ಯೂಸ್ ರೀಡರ್ ಆಗಿದ್ದ, ಇಲ್ಲಿ ನ್ಯೂಸ್ ಆಂಕರ್ ಆಗಿ ಬಂದು ಅವರು ಒಂದು ಸಣ್ಣ ಟೀಮ್ ಬಂದಿತ್ತು. ಕೆಲವರು ETV ಇಂದ ಬಂದಿದ್ರು. ನಾನು ಇನ್ನು ಬಚ್ಚ, ಏನು ಗೊತ್ತಿಲ್ಲ. ಬಟ್ ನಾವು 2 ವರ್ಷ ಜೊತೆಲಿ ಸ್ಟೇ ಮಾಡ್ತಿದ್ವಿ ಕೂಡ. ಸೊ ಬಟ್ ಯಾ, ಲೈಕ್ ಯು ಸೆಡ್, ಹೌದು, ಅವರು ತುಂಬಾನೇ ಒಂದು ಡಿಫ್ರೆಂಟ್ ಕ್ಯಾರೆಕ್ಟರ್. ಅವರು ಒಂದ್ಸಲ ಅವ್ರ ಹತ್ರ ಆದ್ರಂದ್ರೆ ನಿಮ್ಗೆ ಅವ್ರನ್ನ ನೀವು ಮರೆಯಕ್ಕಾಗಲ್ಲ. ಮತ್ತೆ ಅವ್ರ ಜೊತೆ ಒಂದ್ 4-5 ತಿಂಗಳು ಮಾತಾಡಿಲ್ಲ ಅಂದ್ರೂ ಲಾಸ್ಟ್ ಎಲ್ಲಿ ನಿಲ್ಸಿದ್ರೋ ಅಲ್ಲಿಂದ ಶುರು ಪ್ಲೇ ಆಗುತ್ತೆ, ಶುರು ಮಾಡ್ಬೋದು. ಸ್ಟಾಪ್ ಪ್ಲೇ 2 ಈಸಿ ಅವ್ರ ಹತ್ರ. ನೇಹ ಇರೋದೇ ಹಂಗೆ ಇರೋದೇ ತುಂಬಾ ಟ್ರಾನ್ಸ್ಪರೆಂಟ್ ಆಗಿದ್ದಾರೆ ಅವರು. ಐ ಥಿಂಕ್ ನಾವು ಒಂದಷ್ಟು ಜನ ನಾವೊಂದು ಗ್ರೂಪ್ ಆದ್ವಿ. ಐ ಥಿಂಕ್ ನಾವೆಲ್ಲ ಹಾಗೆ ಇದೀವಿ. ಅಂದ್ರೆ ಅವಾಗ ಸಿಗ್ತಾ ಇರ್ತೀರಿ. ಇತ್ತೀಚೆಗೆ ನನಗೆ ಸಿಗಕ್ಕಾಗಿಲ್ಲ, ಬಿಕಾಸ್ ಆಸ್ ಐ ಸೆಡ್ ಪ್ರೆಗ್ನೆನ್ಸಿ, ಬೇಬಿ ಅಂತ ಹೇಳಿ ಆಚೆ ಇಲ್ಲಿ ಸಿಟಿಯಲ್ಲಿ ಹೊರಗಡೆ ಓಡಾಡೋಕೆ ಸ್ವಲ್ಪ ಕಷ್ಟ ಇತ್ತು ನನಗೆ. ಬಟ್ ನನ್ನ ಮಗಳು ನಾಮಕರಣಕ್ಕೆ ಬಂದಿದ್ರು ರೆಹಮಾನ್. ಸೊ ಅವಾಗ ಸಿಕ್ಕಿದ್ವಿ ಫ್ಯಾಮಿಲಿ. ಆಸ್ ಐ ಸೆಡ್, ಈಗ ಅವರು ಮೋರ್ ದೆನ್ ಫ್ರೆಂಡ್ಸ್, ಮೋರ್ ದೆನ್ ಫ್ಯಾಮಿಲಿ. ಒಂದು ಬಾಂಡಿಂಗ್ ಹಾಗೆ ಇದೆ. ಹಾಗಿದ್ರೆ ಬಿಗ್ ಬಾಸ್ ಇಂದ ನೀವು ಒಂದು ನೆನಪಿನ ಬುತ್ತಿಯನ್ನ ತಗೊಂಡು ಖಂಡಿತ ಏನ್ ಕೊಡ್ತು ಅಂದ್ರೆ ಏನ್ ಕಲಿಸ್ತು ನಿಮ್ಗೆ? ಸೊ ಬಿಗ್ ಬಾಸಿಗೆ ಹೋಗೋದಕ್ಕಿಂತ ಮುಂಚೆ ಮೇನ್ಲಿ ಏನಂದ್ರೆ, ಆಗ ನಾನು ಹೋದಾಗ ನನಗೇನು ತುಂಬ 10 ವರ್ಷದ ಹಿಂದೆ ಹೋಗಿರೋದು ನಾನು, ಆಯಿತಾ. 22-23 ಏಜಲ್ಲಿ ಹೋದಾಗ ನಿಮಗೆ ಮೆಚುರಿಟಿ ಎಷ್ಟಿರುತ್ತೆ, ಮತ್ತು ನೀವು ಯೋಚನೆ ಮಾಡೋ ಅಂಥ ರೀತಿ, ಒಂದು ಯಾರಾದರೂ ಒಂದು ಕ್ರಿಟಿಸೈಸ್ ಮಾಡಿದ್ರೆ ಅದನ್ನು ತಗೊಳ್ಳೋ ಅಂಥ ರೀತಿ ಎಲ್ಲ ಬೇರೆ ಇರುತ್ತೆ. ಇವತ್ತು ಅಫ್ಕೋರ್ಸ್ ಐ ಆಮ್ ಅ ಡಿಫ್ರೆಂಟ್ ಇಂಡಿವಿಜುವಲ್ ಆಲ್ ಟುಗೆದರ್. ಬಟ್ ಆವಾಗ ಅದನ್ನೆಲ್ಲ ನಾನು ಹ್ಯಾಂಡಲ್ ಮಾಡಿದ ರೀತಿ ಬೇರೆ ಇತ್ತು. ಬಟ್ ಇವತ್ತು ನಾನು ಅದನ್ನು ಕುತ್ಕೊಂಡು ನೋಡಿದಾಗ ನಾನು ಅದನ್ನ ಇಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ನಾ ಅವಾಗ್ಲೂ ಅಂತ ನನ್ಗೆ ಅನಿಸುತ್ತೆ. ಸೊ ಆ ಒಂದು ಮೆಚುರಿಟಿ ಸ್ಟಾರ್ಟ್ ಆಗುವ ಒಂದು ಇನಿಷಿಯಲ್ ಫೇಸ್ ಬಿಗ್ ಬಾಸ್ ಅಂದರೆ ತಪ್ಪಾಗಲ್ಲ. ಮತ್ತು ಅಷ್ಟು ವೆರೈಟಿ ಆಫ್ ಪೀಪಲ್. ಮತ್ತು ಶ್ರುತಿ ಅವರು, ಶಿ ಇಸ್ ಅ ಲೆಜೆಂಡ್ರಿ ಆ್ಯಕ್ಟ್ರೆಸ್. ನಾವು ಚಿಕ್ಕ ವಯಸ್ಸಿಂದ ಅವ್ರ ಫಿಲ್ಮ್ಸ್ ನೋಡ್ಕೊಂಡು ಬೆಳೆದಿರೋರು. ಸೊ ಅವ್ರ ಜೊತೆಯಲ್ಲಿ ಆ ಮನೇಲಿರೋದು, ಅದು ಅಷ್ಟು ದಿನ ಹೇಗಿತ್ತು ಅಲ್ಲಿ? ಅವರು ಅಷ್ಟು ದಿನ ಒಂದೇ ಪೇಸಲ್ಲಿದ್ರು. ಲೈಕ್ ನಾವು ಅವರು ಬದಲಾಗದ್ನ ನೋಡೇ ಇಲ್ಲ. ಅದು ನಿಜಾನ ಸುಳ್ಳ ಅಂತೆಲ್ಲ ನನಗೆ ಜಡ್ಜ್ ಮಾಡೋಕ್ಕಾಗಲ್ಲ. ಬಟ್ ಅವರು ಒಂದೇ ಪೇಸಲ್ಲಿದ್ರು. ಅಲ್ಲ, ಯಾಕಂದ್ರೆ ಅದು ನಮ್ಮ ಸೀಸನಲ್ಲಿ ಯಾವಾಗಲೂ ಅದು ಟಾಪಿಕ್, ಹಾಟ್ ಟಾಪಿಕ್ ಅದು. ಶ್ರುತಿ ಅವ್ರು ಓಪನ್ ಅಪ್ ಆಗ್ತಿಲ್ಲ ಅನ್ನೋದು ನಮ್ಮ ಸೀಸನಲ್ಲಿ ಹಾಟ್ ಟಾಪಿಕ್ ಅದು. ಸೊ ಅದಕ್ಕೆ ಆ ಥರ ಅವ್ರಿಗೆ ಅಂದ್ರೆ ನ್ಯಾಚುರಲ್ ಅವರು. ಎಸ್, ಅವರಿಗೆ ಮತ್ತೆ ಇನ್ನೊಂದಂದ್ರೆ ನೋಡಿ, ಇವಾಗ 10 ವರ್ಷ ಫ್ರಮ್ ಬಿಗ್ ಬಾಸ್ ಟು ಟುಡೇ
ನಾನು ಇಷ್ಟು ಎವಾಲ್ವ್ ಆಗಿದ್ದೀನಿ ಅಂತಂದ್ರೆ ಅವರು ನಮ್ಗಿಂತ ಎಷ್ಟು ಸೂಪರ್ ಸೀನಿಯರ್. ಚಿಕ್ಕಂದಿನಿಂದಾನೇ ಅವ್ರು ಕ್ಯಾಮ್ರಾ ನೋಡ್ಕೊಂಡು ಬಂದಿದ್ದಾರೆ, ಇಷ್ಟು ಜನಗಳ ಜೊತೆಲಿ ಬೆಳೀತಾ ಬಂದಿದ್ದಾರೆ. ಮತ್ತೆ ಅವ್ರ ಮೆಚುರಿಟಿ ಹೇಗಿರುತ್ತೆ, ಐ ಥಿಂಕ್ ಅವರು ನಾವು ಮಾಡ್ತಾ ಇದ್ದೆಲ್ಲ ಅವ್ರಿಗೆ ಸಿಲ್ಲಿ ಅಂತ ಅನ್ಸ್ತಿರ್ಬೋದು ಅವಾಗ. ಅದನ್ನು ಜಾಸ್ತಿ ಇದು ಮಾಡ್ಕೊಳ್ತಿರ್ಲಿಲ್ಲ. ಇಲ್ಲ, ಅವ್ರು ನಮ್ ಜೊತೆ ಮಕ್ಕಳಾಗಿರೋರು, ಟಾಸ್ಕ್ಗಳು ಬಂದಾಗ ತರಲೆ ಮಾಡೋರು, ತಮಾಷೆ ಮಾಡೋರು, ಹತ್ತಿದೀವಿ, ನಕ್ಕಿದೀವಿ, ಜೊತೆಲಿ ಊಟ ಮಾಡಿದೀವಿ. ಸೊ ಐ ಥಿಂಕ್ ಅದೆಲ್ಲ ಒಂದು ನಿಮ್ಗೆ ಅದಕ್ಕೆ ವ್ಯಾಲ್ಯೂನೇ ಕಟ್ಟಕ್ಕಾಗಲ್ಲ ಆ ಎಕ್ಸ್ಪೀರಿಯನ್ಸ್ಗೆ. ಅಲ್ಲಿ ನಿಮ್ಮ ಸೀಸನ್ ಅಲ್ಲಿ ನಿಮ್ಗೆ ಸಿಕ್ಕ ಕಂಟೆಸ್ಟೆಂಟ್ಗಳನ್ನ ಹೀಗೆ ಸುಮ್ಮನೆ ನೆನಪು ಮಾಡ್ತಾ ಹೋಗೋದಾದ್ರೆ ನಿಮ್ಗೆ ಯಾರ್ಯಾರಿಂದ ಏನೇನು ಕಲ್ತ್ಕೊಂಡ್ರಿ? ಸೊ ನನಗೆ ಮೈನ್ ಶ್ರುತಿ ಅವರಿಂದ ನಾನು ಹೇಳ್ದಂಗೆ ಆ ಒಂದು ಸೇಮ್ ಪೇಸಲ್ಲಿ ಬದುಕೋದು ಮತ್ತು ಮೆಚುರಿಟಿ 100%. ಇವತ್ತು ನಾನು ಕುತ್ಕೊಂಡು ಯೋಚನೆ ಮಾಡಿದ್ರೆ ಅದನ್ನೆಲ್ಲ ತುಂಬ ಒಂದು ಇನ್ಸ್ಪೈರಿಂಗ್ ಆಗಿದೆ ನನಗೆ. ಆ್ಯಸ್ ಅ ವುಮೆನ್ ತುಂಬ ಇನ್ಸ್ಪೈರಿಂಗ್ ಆಗಿದೆ. ಅದಾದಮೇಲೆ ರೆಹಮಾನ್ ಅಫ್ಕೋರ್ಸ್ ಒಂದು ವಂಡರ್ಫುಲ್ ಫ್ರೆಂಡ್ ನನಗೆ ಸಿಕ್ಕಿದ್ದು ಲೈಫಲ್ಲಿ. ಸೊ ಅವ್ರನ್ನ ಬಿಗ್ ಬಾಸ್ ನನಗೆ ಕೊಟ್ಟರು ಅಂತ ಹೇಳೋಕ್ಕೆ ನಂಗೆ ಖುಷಿ ಆಗುತ್ತೆ. ಇಟ್ಸ್ ಅ ಗಿಫ್ಟ್. ಓಕೆ, ಅದಾದಮೇಲೆ ಪೂಜಾ ಗಾಂಧಿ ಅವರು. ಸೊ ಅಂದರೆ ಈಗ ನಾವು ಅಷ್ಟು ಟಚಲ್ಲಿ ಇಲ್ಲ. ಅವರಿಂದ ಏನೇನು ಕಲ್ತ್ರಿ ಅಂತ? ಕಲ್ತಿದ್ದು ಅಂತ ಹೇಳೋದಾದ್ರೆ ಅಫ್ಕೋರ್ಸ್ ಯಾರಿಂದ ಏನು ಅಂತ ಹಂಗೆ ರೆಹಮಾನಿಂದ ಫ್ರೆಂಡ್ಶಿಪ್ ಮೇಂಟೈನ್ ಮಾಡೋದು ಕಲ್ತಿದ್ದೀನಿ. ಅವರು ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ ಅದನ್ನ. ಹಿ ಈಸ್ ದೇರ್ ಫಾರ್ ಯು. ನಂಗೆ ಏನೋ ಒಂದು ನೀವು ಬೇಗ ನಿಮ್ಮ ಹತ್ರ ಮಾತಾಡ್ಬೇಕಂದ್ರೆ ಹೇಳೋ, ನಾನು ಕೇಳಿಸ್ಕೊಳ್ತೀನಿ ಅಂತಾರೆ. ಆ ಗುಣ ಬೇಕು. ಮತ್ತೆ ಪೂಜಾ ಗಾಂಧಿ ಅವರು ನನಗೆ ಫಿಯರ್ಸ್ನೆಸ್ ಇತ್ತು ಅವರಲ್ಲಿ. ಒಂದು ಟಾಸ್ಕ್ ಮಾಡಬೇಕಾದ್ರೆ ನಾನು ಮಾಡೇ ಮಾಡ್ತೀನಿ, ನನಗೆ ನೋವಾಗತ್ತೋ ಸುಸ್ತಾಗತ್ತೋ ಅದೆಲ್ಲ ಬೇಡ, ಗಿವ್ ಅಪ್ ಅನ್ನೋ ಆಟಿಟ್ಯೂಡ್ ಇರಲಿಲ್ಲ ಅವ್ರ ಹತ್ರ. ಸೊ ಅದು ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಮತ್ತು ಆನಂದಿಂದ ಸ್ಪಾಂಟೆನಿಟಿ, ಏನು ಸ್ಪಾಂಟೇನಿಯಸ್ ಆಗಿರ್ತಾ ಇದ್ರು ಅಂದರೆ ಅವ್ರು ಮಾಡ್ತಾ ಇದ್ದಿದ್ದು ಒಂದೊಂದು ಜೋಕ್ಸ್ ಇವತ್ತು ಕುತ್ಕೊಂಡು ನೆನಪಿಸ್ಕೊಂಡ್ರು ನಗ್ತೀವಿ, ಅಷ್ಟು ಸ್ಪಾಂಟೇನಿಯಸ್ ಆಗಿರೋರು. ಆ ರೀತಿ ಲೈಕ್ ಎಲ್ಲರಿಂದ ಒಂದೊಂದು. ಈಗ ಇನ್ನೊಂದು ವಿಷಯ ಏನು ಅಂತಂದ್ರೆ ಅದನ್ನೇ ನಾವು ಕಂಟಿನ್ಯೂ ಮಾಡೋದು ಅಂತಂದ್ರೆ, ಎರಡು ರೀತಿ ಇದೆ ಪ್ರಶ್ನೆ. ಇವತ್ತು ಗೌತಮಿ ಗೌಡ ಅವರು ಈಗ ಬಿಗ್ ಬಾಸ್ ಮನೆಯೊಳಗೆ ಹೋದ್ರೆ ಇವತ್ತು ಹೆಂಗಿರ್ತೀರಿ ಅಥವಾ ಹೆಂಗಿರತ್ತೆ? ತುಂಬಾನೇ ಡಿಫ್ರೆಂಟ್ ಆಗಿರ್ತೀನಿ ಫ್ರಮ್ ವಾಟ್ ಐ ವಾಸ್ ಬಿಫೋರ್. ಅವತ್ತಿಗೂ ಇವತ್ತಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಸೀಸನ್ ಎಲ್ಲ ನೋಡಿದ್ರಿಂದನಾ ಅಥವಾ? ಇಲ್ಲ, ನಾನು ಆಸ್ ಅ ಪರ್ಸನ್ ನಾನು ಬದಲಾಗಿದ್ದೀನಿ. ನಾನು ಸೀಸನ್ಸೇ ನೋಡಿಲ್ಲ, ಐ ಆಮ್ ವೆರಿ ಸಾರಿ, ಬಟ್ ನಾನು ಸೀಸನ್ಸೇ ನೋಡಿಲ್ಲ. ನಮ್ಮ ಮನೇಲಿ ಕೇಬಲ್ ಇಲ್ಲ. ಸೊ ನಾವು ಟಿ ವಿ ನೋಡೋದು ಅಂತಂದರೆ ಒಂದು ಏನಾದರೂ ಎಪಿಸೋಡ್ ಅಥವಾ ಸಿನಿಮಾ ನೋಡಬೇಕಂದ್ರೆ ಅದನ್ನ ನೋಡಬೇಕು ಅಂತ ಮೊದಲೇ ಪ್ಲ್ಯಾನ್ ಮಾಡಿ ಅಷ್ಟು ದಿನಕ್ಕೆ ಮಾತ್ರ OTTನೋ ಇನ್ನೊಂದು ಏನೋ ಮಾಡಿ ಪ್ಲ್ಯಾನ್ ಮಾಡಿ ನೋಡೋದು. ಅಷ್ಟಕ್ಕೆ ಮಾತ್ರ, ಅಷ್ಟೇ, ಡಿಸ್ಟ್ರಾಕ್ಷನ್ ಬೇಡ ಅಂತ ಇಲ್ಲ. ನಾನು ಬರೀ ಓದೋದು, ಪುಸ್ತಕ ಓದ್ತೀವಿ, ಸಿನಿಮಾ ನೋಡ್ತೀವಿ. ಸಿನಿಮಾ ಹುಚ್ಚಿದೆ, ಅದು ಯಾವತ್ತಿಗೂ ಹೋಗಲ್ಲ ಅದು ಆಫ್ಕೋರ್ಸ್ ಅಷ್ಟೇ. ಇನ್ನೊಂದು ಅದೇ ಇದರದ್ದು ಇನ್ನೊಂದು ಕ್ವಶನ್ ಏನು ಅಂತಂದ್ರೆ, ಆವತ್ತಿಂದ ಅಂದ್ರೆ ಆ ಟೀಮ್ನಿಂದ ಅಷ್ಟು ಜನ ಈ ಕಡೆ ಬಂದ್ರೆ ಇವಾಗ ಹೆಂಗಿರ್ತಿತ್ತು ಅಂತ, ಅಥವಾ ಅದನ್ನೇ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿ ಕೇಳ್ತೀನಿ. ಹೇಳಿ. ನಿಮ್ಮ ಜೊತೆ ಅವತ್ತು ಮಿತ್ರ ಅವರು ಬಂದ್ರು, ಈಗಾದ್ರೆ ಯಾರನ್ನ ಕರ್ಕೊಂಡು ಹೋಗ್ತಿದ್ರಿ ಅಂತ? ಯಾರು ಆ ಥರ ಅಷ್ಟೊಂದೆಲ್ಲ ಯೋಚನೆ ಮಾಡಕ್ ಸಿಗ್ತಿಲ್ಲ. ಮೋಸ್ಟ್ಲಿ ಇನ್ನೂ ಸ್ವಲ್ಪ ಜೋರಾಗಿ ಗಲಾಟೆ ಮಾಡೋರನ್ನ ಕರ್ಕೊಂಡು ಹೋಗ್ತಾ ಇದೆ ಅನ್ಸುತ್ತೆ. ಯಾರಿರ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಪ್ರಾಬಬ್ಲಿ ಚಂದನ್ ಶೆಟ್ಟಿನ ಕರ್ಕೊಂಡು ಹೋಗ್ತಿದ್ದೆ, ಇಲ್ಲ ಪ್ರಥಮ್ನ ಕರ್ಕೊಂಡು ಹೋಗ್ತಿದ್ದೆ ಅನ್ಸುತ್ತೆ. ಯಾಕಂದರೆ ಅವರೆಲ್ಲ ತುಂಬ ಸ್ಟ್ರಾಂಗ್ ಆಗಿದ್ರು, ಕಾಂಟೆಸ್ಟೆಂಟ್ಸ್ ಆಗಿ ತುಂಬ ಸ್ಟ್ರಾಂಗ್ ಆಗಿದ್ರು. ಅವ್ರ ಸೀಸನ್ಸ್ ನೋಡಿದ್ದೀನಿ ನಾನು, ಯಾಕಂದರೆ ಇಮಿಡಿಯೇಟ್ ಸೀಸನ್ಸ್ ನಮ್ದು ಆದ್ಮೇಲೆ. ನಾನು ನಿಮ್ಮ ಸೀಸನ್ ಇಂದ ಯಾರನ್ನ ಕರ್ಕೊಂಡು? ನಮ್ಮ ಸೀಸನ್ ಇಂದನಾ? ಐ ಥಿಂಕ್ ಆನಂದ್. ತುಂಬ ಮಜಾ ಮಾಡ್ಬೋದು, ಯಾಕಂದ್ರೆ ಒಳಗಡೆ ಅವ್ರಿದ್ರೆ ಒಳ್ಳೆ ಕಾಂಟೆಂಟ್. ಇವತ್ತಿನ ಟರ್ಮ್ಸ್ ಅಲ್ಲಿ ಹೇಳೋದಾದ್ರೆ ಕಾಂಟೆಂಟ್. ಬಟ್ ಅದೇ ಟೀಮ್ ಇವಾಗ ಬಂದ್ರು ಕೂಡ ಐ ಥಿಂಕ್ ಇಲ್ ಬಿ ವೆರಿ ಡಿಫ್ರೆಂಟ್ ಅನ್ಸುತ್ತೆ. ಓ ಎಸ್, ಹೌದು. ಇವತ್ತು ನೋಡಿ ನಾವೆಲ್ಲರೂ ಏನೇನ್ ಮಾಡ್ತಿದೀವಿ ಅಂತ. ನೀವು ಅದು ಪ್ಲಸ್ ಎಲ್ಲ ಸೀಸನ್ಗಳನ್ನು ನೋಡಿರೋದು ಕೂಡ ಇಂಪ್ಯಾಕ್ಟ್ ಆಗುತ್ತೆ 100%. ಒಂದ್ ವೇಳೆ ನಿಮ್ಮನ್ನ ಕರೆದ್ರೆ ನೀವು ಮತ್ತೆ ಈ ಹಳೆ ಸೀಸನ್ಗಳನ್ನೆಲ್ಲ ನೋಡಿ ಹೋಗ್ತೀರಾ ಅಥವಾ ಸೀದಾ ಬ್ಲಾಂಕ್ ಆಗಿ? ಇಲ್ಲ, ಬ್ಲಾಂಕ್ ಆಗೇ ಹೋಗ್ತೀನಿ. ಇಲ್ಲ, ನೋಡ್ ಹೋದ್ರೆ ಮಜಾನೇ ಇಲ್ಲ ನಿಮ್ಗೆ. ಅವಾಗ್ಲೇ ಹೇಳ್ದಂಗೆ ಯು ಕಾಂಟ್ ಬಿ ಅ ನ್ಯಾಚುರಲ್. ನೀವಾಗಿರಕ್ಕೆ ಆಗಲ್ಲ. ಇಲ್ಲ ಅಂದ್ರೆ ಹೋಗಿ ಏನ್ ಮಜಾ? ನಾನಾಗಿರಕ್ಕೆ ಹೋಗ್ಬೇಕಲ್ಲ ಅಲ್ಲಿ. ನೋಡಲ್ಲ, ಯಾವ ಎಪಿಸೋಡು ನೋಡಲ್ಲ. ಇನ್ಫ್ಲೂಯೆನ್ಸ್ ಆಗ್ಬಿಡ್ತೀವಿ ಅನ್ಸುತ್ತೆ. ಇನ್ಫ್ಲೂಯೆನ್ಸ್ ಆಗ್ತೀವಿ ಒಂದು. ಮತ್ತೆ ಒಂದು ಪ್ರಿಜುಡಿಸ್ ಅಂತ ಹೇಳ್ತೀವಲ್ಲ, ಓ ಇದ್ ಮಾಡಿದ್ರೆ ಹಿಂಗೆ ತಗೊಳ್ತಾರೆ, ಈ ತರ ಮಾತಾಡಿದ್ರೆ ಹಿಂಗೆ ಎಡಿಟ್ ಮಾಡ್ತಾರೆ, ಈ ತರ ಎಲ್ಲ ತಲೆ ಓಡೋಕ್ ಸ್ಟಾರ್ಟ್ ಆಗುತ್ತೆ. ಅದೇನಿಗೆ ಬೇಕು? ಸುಮ್ಮನೆ ಹೋಗಿ ನ್ಯಾಚುರಲ್ ಆಗಿ ಇದ್ಬಿಟ್ಟು ಬರೋಣ ಅಂತ. ಆಕ್ಟಿಂಗ್ ಆಗ್ಬಿಡುತ್ತೆ ಅವಾಗ. ಅದು ಇಟ್ ವಿಲ್ ನಾಟ್ ಬಿ ರಿಯಾಲಿಟಿ. ರಿಯಾಲಿಟಿ
ಇನ್ವರ್ಟೆಡ್ ಕಾಮಾದಲ್ಲಿ ಆಗ್ಬಿಡುತ್ತೆ. ಆಗತ್ತೆ. ಎಕ್ಸಾಕ್ಟ್ಲಿ. ಓಕೆ, ಓದೋದು ತುಂಬ ಇಷ್ಟ, ಹೌದು. ಆದರೂ ಓದನ್ ಬಿಟ್ಟು ಆ್ಯಕ್ಟಿಂಗ್ ಹೋಗ್ಬೇಕಾಗಿ ಬಂತು. ಆ ಥರದ್ದೆಲ್ಲ ಕಥೆಗಳು ಲೈಫಲ್ಲಿ ನಡೀತು. ಹೌದು. ಅದಾದಮೇಲೆ ಈಗ ಏನು ಮಾಡ್ತಿದ್ದೀರಾ? ಏನು ಲೈಫಿನ ಜರ್ನಿ ಎಲ್ಲಿ ಹೋಗ್ತಾ ಇದೆ ಇವಾಗ? ಗ್ರೇಟ್ ಕ್ವೆಶನ್ ಆ್ಯಕ್ಚುಲಿ. ಯಾಕಂದರೆ ಸುಮಾರು ಜನ ಕ್ವೆಶನ್ನೇ ಅಡ್ರೆಸ್ ಮಾಡಲ್ಲ ಕರೆಕ್ಟಾಗಿ. ನಾನು ಹೇಳಿದಾಗ ಬಿಗ್ ಬಾಸ್ ಮಾಡುವಾಗ ನಾನು ಆಲ್ರೆಡಿ ಡಿಸೈಡ್ ಮಾಡಿದ್ದೆ ದಟ್ ನನ್ನ ಎಜುಕೇಷನ್ ಕಂಟಿನ್ಯೂ ಮಾಡ್ತೀನಿ ಅಂತ. ಮಧ್ಯೆ ನನ್ನ ಇಂಜಿನಿಯರಿಂಗ್ ಡ್ರಾಪ್ ಆಗಿತ್ತು. ವಾಪಸ್ ಬಂದಮೇಲೆ ಫಸ್ಟ್ ಮಾಡಿದ್ದೆ ರೀಜಾಯ್ನಿಂಗ್ ದ ಕಾಲೇಜ್, ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದೆ. ಆಮೇಲೆ ಐ ಸ್ಟಾರ್ಟೆಡ್ ಡೂಯಿಂಗ್ ಫ್ಯೂ ಸರ್ಟಿಫಿಕೇಷನ್ಸ್. ಅದಾದಮೇಲೆ ಈಗ ಪ್ರೆಗ್ನೆಂಟ್ ಆಗಿರುವಾಗ ಐ ಜಸ್ಟ್ ಕಂಪ್ಲೀಟೆಡ್ ಮೈ MBA. ಸೊ ಈಗ ನಾನು ಡಬಲ್ ಗ್ರ್ಯಾಜುಯೇಟ್ ಆ್ಯಂಡ್ ಐ ಆಮ್ ವರ್ಕಿಂಗ್ ಫಾರ್ ಅನ್ MNC. ಈಗ 5 ವರ್ಷ ಆಗ್ತಿದೆ ಒಂದು ಕಂಪನಿಯಲ್ಲಿ. ಅದಕ್ಕೆ ಮುಂಚೆ 2 ವರ್ಷ ಮಲೇಷ್ಯಲ್ಲಿ ಕೆಲಸ ಮಾಡಿದೆ. ಅದಕ್ಕೆ ಮುಂಚೆ 1 ವರ್ಷ ಬ್ಯಾಂಗ್ಳೂರಲ್ಲಿ. ಸೊ ಟೋಟಲ್ 8 ವರ್ಷದಿಂದ ಈಗ ಕಾರ್ಪೊರೇಟಲ್ಲೂ ಕೆಲಸ ಮಾಡಿಕೊಂಡು ಮಿಕ್ಕಿದ್ದೇನೇ ಪ್ರಾಜೆಕ್ಟ್ಸ್ ಮಾಡಿದ್ರು ಅದನ್ನು ಹಾಗೆ ಬ್ಯಾಲೆನ್ಸ್ ಮಾಡ್ತಿದ್ದೀನಿ. ಅದಕ್ಕೆ ಮಂಡೇ ಟು ಫ್ರೈಡೆ ಸಿಗಲ್ಲ ಅಂದಿದ್ದು. ಇವಾಗ ಕಾರ್ಪೊರೇಟ್ ಕಲ್ಚರ್ ಅಲ್ವಾ, ಮಂಡೇ ಟು ಫ್ರೈಡೆ ಅಲ್ಲಿ ಟೈಮ್ ಕೊಡಲೇಬೇಕು. ಮಂಡೇ ಟು ಫ್ರೈಡೆ ಆಫೀಸ್ ಡ್ಯೂಟಿ, ಸ್ಯಾಟರ್ಡೇ ಸಂಡೇ ಮಗಳಿನ ಡ್ಯೂಟಿ ಇರ್ಬೋದು, ಅವಳ ಜೊತೆ ಆಚೆ ಹೋಗೋದಿರುತ್ತೆ, ಅಥವಾ ಶೂಟ್ಸ್ ಬಂದರೆ ಇವತ್ತು ನೋಡಿ ಇಲ್ಲಿ ಬಂದಿದ್ದೀನಿ, ಹಾಗೆ ಬ್ಯಾಲೆನ್ಸ್ ಮಾಡ್ತಾ ಇದ್ದೀನಿ. ಬೇರೆ ಏನೇನೆಲ್ಲ ಮಾಡ್ತಿದ್ದೀರಾ? ಬೇರೆ ಏನೇನೆಲ್ಲ ಮಾಡ್ತೀನಿ ಅಂತಂದರೆ, ಒಂದು ಟಿಪಿಕಲ್ ಡೇ ಹೇಗಿರುತ್ತೆ ಜೀವನದಲ್ಲಿ ಅಂತಂದರೆ, ಬೆಳಗ್ಗೆ ಎದ್ದು ಅಫ್ಕೋರ್ಸ್ ಮಗಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು. ಒಂದು ಪುಟ್ಟ ನಾಯಿಮರಿ ಇದೆ ಮನೆಯಲ್ಲಿ, ಅವನು ನನ್ನ ಮಗ, ಮೊದಲನೇ ಮಗ, ಅವನ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು. ಒಂದು 250 ಗಿಡ ಇದೆ ಮನೆಯಲ್ಲಿ. ಸೊ ಗಾರ್ಡನಿಂಗ್ ಇಷ್ಟ ನನಗೆ, ಅದನ್ನು ಮಾಡ್ತೀನಿ. ಇತ್ತೀಚೆಗೆ ಒಂದು 2-3 ವರ್ಷದಿಂದ ತುಂಬ ಪೂಜೆ ಪುನಸ್ಕಾರ ಇದರಲ್ಲೆಲ್ಲ ಜಾಸ್ತಿನೇ ಇಂಟ್ರೆಸ್ಟ್ ಬಂದಿದೆ. ಸೊ ಆದಷ್ಟು ಶ್ಲೋಕಗಳು ಕಲಿಯೋದಕ್ಕೆ ಆ ಥರದ್ದೆಲ್ಲ ಪ್ರಯತ್ನ ಪಡ್ತೀನಿ, ಓದ್ತೀನಿ. ಅದಾದಮೇಲೆ 3 ಗಂಟೆ ಮೇಲೆ ನನ್ನ ಕೆಲಸ ಶುರು ಆಗುತ್ತೆ. ನಾನು US ಟೈಮಿಂಗ್ಸ್ ಕೆಲಸ ಮಾಡೋದು. ಸೊ ಆಫೀಸಿಗೆ ಹೋಗಿ ಬರ್ತೀನಿ, ಇದೆಲ್ಲ ಆಗುತ್ತೆ. ಇದ್ರ ಮಧ್ಯೆ ಒಂದೂವರೆ ಗಂಟೆ ಏನಾದರೂ ಸರಿ, ವಾಕಿಂಗ್ ಆಗ್ಬೋದು, ಎಕ್ಸಸೈಸ್ ಆಗ್ಬೋದು, ಸ್ವಿಮ್ಮಿಂಗ್ ಹೋಗ್ತೀನಿ, ಇಲ್ಲ ಬ್ಯಾಡ್ಮಿಂಟನ್ ಮಾಡ್ತೀನಿ. ಸೊ ಈ ರೀತಿ ಒಂದು ಫಿಸಿಕಲ್ ಎಕ್ಸಸೈಸ್, ಧ್ಯಾನ, ಇಷ್ಟೆಲ್ಲ ನಡೆಯುತ್ತೆ. ಒಂದು ಟಿಪಿಕಲ್ ಡೇ ಹೀಗಿರುತ್ತೆ. ಅದು ಬಿಟ್ಟರೆ ರಜೆ ಸಿಕ್ಕಿದ್ರೆ ಫಸ್ಟ್ ಪ್ಲ್ಯಾನ್ ಮಾಡೋದೇ ಎಲ್ಲಾದರೂ ಆಚೆ ಹೋಗೋದು, ಟ್ರಾವೆಲ್ ಮಾಡಬೇಕು. ಟ್ರಾವೆಲಿಂಗ್ ಅಂದರೆ ತುಂಬ ಇಷ್ಟ. ಅದು ಒಂಥರ ನಿಮ್ಗೆ ಇಬ್ಬರಿಗೂ ಇಷ್ಟ ಅಂತ? ಹೌದು, ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಲೈಫ್. ಇವಾಗ ಮಗಳು ಅಷ್ಟೇ, ಅವಳಿಗೂ ಟ್ರಾವೆಲಿಂಗ್ ಅಂದರೆ ಇಷ್ಟ, ಅಭ್ಯಾಸ ಆಗ್ಬಿಟ್ಟಿದೆ ಜೊತೆಲಿ. ಅವಳು ಈಗ 5 ಕಂಟ್ರಿ ಆಯಿತು ಆಲ್ರೆಡಿ, 5 ದೇಶ ಸುತ್ತಿದ್ದಾಳೆ, ಇಂಡಿಯಾದಲ್ಲೂ ತುಂಬ ಸುತ್ತಾಡಿದ್ದಾಳೆ. ಬಟ್ ಮಗುವನ್ನ ಜೊತೆಲಿ ಕರ್ಕೊಂಡು ಟ್ರಾವೆಲ್ಲು, ಅದರಲ್ಲೂ ಕೂಡ ಇಂಟರ್ನ್ಯಾಷನಲ್ ಟ್ರಾವೆಲ್ ಅಂತಂದರೆ, ಕ್ಯಾನ್ ಯು ಟೆಲ್ ಮಿ ಮೋರ್ ಅಬೌಟ್? ಡೆಫಿನೆಟ್ಲಿ. ನಾನು ಆಗಲೇ ಹೇಳ್ದಂಗೆ ವಿ ನೀಡ್ ಟು ಬ್ರೇಕ್ ದ ಸ್ಟೀರಿಯೋಟೈಪ್. ಅದು ಒನ್ ಇಸ್ ಸ್ಟೀರಿಯೋಟೈಪ್ ಅಂಡ್ ದ ಸೆಕೆಂಡ್ ಪಾರ್ಟ್ ಇಸ್, ಈಗ ಜನರಲಿ ಅದನ್ನ ನೋಡೋದಾದ್ರೆ ಯಾರಿಗಾದ್ರೂ ಹಂಗೆ ಹೋಗ್ಬೇಕು ಅಂತಂದ್ರೆ ಹೌ ಈಸಿ ಇಸ್ ಇಟ್ ಆರ್ ಹೌ ಡಿಫಿಕಲ್ಟ್ ಇಸ್ ಇಟ್, ಹೆಂಗೆ ಪ್ರಿಪೇರ್ ಆಗಬೇಕು ಅನ್ನೋದು ಕೂಡ ಒಂದು ಕುತೂಹಲ. ಇಟ್ಸ್ ನಾಟ್ ಈಸಿ. ಫಸ್ಟ್ ಥಿಂಗ್, ಇಟ್ಸ್ ನಾಟ್ ಈಸಿ. ಬಿ ರೆಡಿ. ನೀವು ಅನ್ಕೊಂಡು ಹಾಗೆ ಮೊದಲ ಥರ 2 ಬ್ಯಾಗ್ ಎತ್ತು ಹಾಕೊಂಡು ಬಾರೆ ಹೋಗೋಣ ಅಂತ ಹುಡುಗರ ಜೊತೆ, ಹುಡುಗಿರ ಜೊತೆ, ಫ್ರೆಂಡ್ಸ್ ಜೊತೆ ಹೋದಂಗೆ ಅಲ್ಲ ಅದು. ಒಂದು ಮಗು ಜೊತೆ ಹೋಗ್ಬೇಕಂದ್ರೆ ಪ್ರತಿಯೊಂದು ಸ್ಟೆಪ್ ಪ್ಲ್ಯಾನ್ ಮಾಡಬೇಕು. ನೀವು ಪ್ಲ್ಯಾನ್ ಮಾಡಿರೋದೆಲ್ಲ ಸರಿಯಾಗಿ ಹೋಗುತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ದೇರ್ ಆರ್ ಡೇಸ್ ನಾವು ಒಂದು ಒಳ್ಳೆ ಜಾಗ ಪ್ಲ್ಯಾನ್ ಮಾಡಿರ್ತೀವಿ, ಅವಳಿಗೆ ಆಗ್ತಿಲ್ಲ, ಏನೋ ಒಂದು ಮೂಡ್ ಚೆನ್ನಾಗಿಲ್ಲ ಅಥವಾ ಕ್ರ್ಯಾಂಕಿ ಆಗಿದ್ದಾಳೆ ಅಂದರೆ ನಾವು ಅದನ್ನು ಡ್ರಾಪ್ ಮಾಡಬೇಕು. ಡ್ರಾಪ್ ಮಾಡಿ ಏನು ಮಾಡ್ತೀವಿ, ಅದನ್ನು ಪ್ಲ್ಯಾನ್ ಮಾಡಬೇಕು. ಸೊ ಇಟ್ ಈಸ್ ಆಲ್ ಅಬೌಟ್ ಪ್ಲ್ಯಾನಿಂಗ್. ಮತ್ತು ವಿಮೆನ್ ಇನ್ ದ ಅರ್ಲಿ ಪೋಸ್ಟ್ಪಾರ್ಟಮ್, ಲೈಕ್ ಮಗು ಆಗಿ 1 ವರ್ಷ, 1.5 ವರ್ಷ, ಎಸ್ಪೆಷಲಿ ನೀವು ಇನ್ನೂ ಬ್ರೆಸ್ಟ್ ಫೀಡ್ ಮಾಡ್ತಾ ಇರೋವಾಗ ಟ್ರಾವೆಲ್ ಮಾಡೋದು ಈಸಿ ಇಲ್ಲ. ಯಾಕಂದರೆ ನಿಮ್ಗೆ ಅದಕ್ಕೆ ತಕ್ಕಂಥ ಕಾಸ್ಟ್ಯೂಮ್ಸ್ ಬೇಕು, ಡ್ರೆಸ್ಸಸ್ ಬೇಕು, ಅದಕ್ಕೆ ತಕ್ಕ ಹಾಗೆ ನಿಮ್ಗೆ ಎಷ್ಟೊಂದು, ಇವಾಗ ಒಂದು ಫೀಡಿಂಗ್ ಬಾಟಲ್ ಬೇಕಾಗ್ಬೋದು, ಮಗುಗೆ ಎಷ್ಟೆಲ್ಲ ಐಟಮ್ಸ್ ಕ್ಯಾರಿ ಮಾಡಬೇಕು. ಸೊ ನಥಿಂಗ್ ಇಸ್ ಈಸಿ. ತುಂಬಾ ಪ್ಲ್ಯಾನಿಂಗ್ ಮಾಡಬೇಕು. ಅಷ್ಟೇ ಖರ್ಚು ಕೂಡ ಆಗುತ್ತೆ. ಯಾಕಂದರೆ ಇನ್ನೂ ನಮ್ಮ ದೇಶದಲ್ಲಿ, ಅಟ್ಲೀಸ್ಟ್ ಇಂಡಿಯಾದಲ್ಲಿ, ನಮ್ಗೆ ಅಷ್ಟೆಲ್ಲ ಎಕ್ವಿಪ್ಮೆಂಟ್ಸ್ ಇಲ್ಲ. ಅದೆಲ್ಲ ತಗೊಳ್ಬೇಕಂತಂದ್ರೇ ಎಕ್ಸ್ಪೆನ್ಸಸ್ ಜಾಸ್ತಿ ಇದೆ. ಒಂದು ಡೈಪರ್ ಬ್ಯಾಗ್ ಆಗ್ಬೋದು, ಡೈಪರ್ಸೇ ಆಗ್ಬೋದು, ಎಲ್ಲರೂ ಅಫೋರ್ಡ್ ಮಾಡೋ ರೇಂಜಲ್ಲಿ ಇನ್ನೂ ಬಂದಿಲ್ಲ. ಬಾಟಲ್ಸ್ ಆಗ್ಬೋದು ಮಕ್ಕಳಿಗೆ. ಮತ್ತು ಇವಾಗ ನೀವು ಹಾಲು ತಗೊಂಡು ಹೋಗ್ತೀರಾ ಅಥವಾ ಫಾರ್ಮುಲಾ ತಗೊಂಡು ಹೋಗ್ತೀರಾ ಅಂದರೆ ಅದನ್ನು ಬಿಸಿ ಮಾಡೋದಕ್ಕೆ ಬೇರೆ ಮಷಿನ್ ಇದೆ, ಬಿಸಿಯಾಗಿ ಇಡೋದಕ್ಕೆ ಬೇರೆ ಮಷಿನ್ ಇದೆ, ಪ್ರತಿಯೊಂದನ್ನು ಕ್ಯಾರಿ ಮಾಡಬೇಕು. ಸೊ ಇಟ್ ವಾಸ್ ನಾಟ್ ಈಸಿ ಫಾರ್ ಮೀ. ಅವಳು 4 months ಇರೋವಾಗ ಫಸ್ಟ್ ಇಂಟರ್ನ್ಯಾಷನಲ್ ವಿ ವೆಂಟ್ ಟು ದುಬೈ. ಆ್ಯಂಡ್ ನಮಗೆ ಕೆಲಸ ಇತ್ತು ನನ್ನ ಹಸ್ಬೆಂಡ್ಗೆ.
ಸೊ ಅದೇ ಟೈಮಲ್ಲಿ ಹೋದ್ವಿ ನಾವು ಯಾ ಅವಳದು 5th month ಬರ್ಡೇ ನಾವು ಎವ್ರಿ ಮಂತ್ ಆ ಬರ್ತ್ ಡೇಟ್ಗೆ ಸುಮ್ಮನೆ ಒಂದು ಫೋಟೋ ತೆಗಿತಾ ಇದ್ವಿ ಒಂದು ನೆನಪಿಗೆ ನಿಮ್ಮ ನೆನಪಿನ ಬುತ್ತಿಗೆ. ಹಾ, ಗ್ರೋತ್ ಹೇಗಿದೆ ನೋಡೋದಕ್ಕೆ ನಮ್ಗೆ ಚೆನ್ನಾಗಿರುತ್ತೆ, 12 ತಿಂಗಳು ಹೇಗಿದ್ಲು ಅಂತ. ಸೊ ಅದು ಆ ಫೋಟೋ ಕೂಡ ಅಲ್ಲೇ ದುಬೈಯಲ್ಲೇ ತೆಗ್ದಿದ್ದು ನಾವು. ಸೊ ಅವಳ ಜೊತೆಲಿ ತುಂಬಾ ಅಂದ್ರೆ ಈಸಿ ಇತ್ತು ನನ್ಗೆ ಅವಾಗ, ಈಸಿ. ಇವಾಗ ಕಷ್ಟ, ಅವಳು ಓಡಾಡ್ತಾಳೆ ಈಗ, ಇನ್ನೂ ಕಷ್ಟ. ಅವಾಗ ಮಲ್ಗಿಸಿದ ಕಡೆ ಮಲ್ಗಿರ್ತಾರೆ, ಇವಾಗ ಆಗಲ್ವಲ್ಲ. ಮತ್ತೆ ಈಗ ನೋಡಿದ್ದೆಲ್ಲ ಬೇಕು ಅಂತ ಕೇಳ್ತಾಳೆ, ಅವಾಗ ಕೇಳ್ತಿರ್ಲಿಲ್ವಲ್ಲ. ಸೊ ಚೆನ್ನಾಗಿರುತ್ತೆ, ಬಟ್ ಪ್ಲಾನ್ ಮಾಡಬೇಕು ತುಂಬ. ಸೊ ದಟ್ ಈಸ್ ಒನ್ ಅಡ್ವೈಸ್, ಯಾರಿಗೆ ಹೋಗ್ಬೇಕು ಎಕ್ಸ್ಪೀರಿಯನ್ಸ್ ಓಡಾಡಕ್ಕೆ ಆಗಲ್ಲ ಅಂತಲ್ಲ, ತುಂಬಾ ಕಷ್ಟ ಅಂತಾನೂ ಅಲ್ಲ. ಇಲ್ಲ, ಇಂಪಾಸಿಬಲ್ ಅಂತೂ ಅಲ್ವೇ ಅಲ್ಲ, ಖಂಡಿತ ಮಾಡ್ಬೇಕು. ಅಂಡ್ ಅದನ್ನ ಮಾಡಬೇಕು. ಮಕ್ಳ ಜೊತೆ ಇಂಟರ್ನ್ಯಾಷನಲ್ಲೇ ಹೋಗ್ಬೇಕಂತಲ್ಲ ಏನೂ ಇಲ್ಲ, ನಮ್ಮೂರಲ್ಲೇ ಸಾಕಷ್ಟು ಜಾಗಗಳಿದೆ. ನಾವು ಇಲ್ಲೂ ಅಷ್ಟೇ ವೀಕೆಂಡಲ್ಲಿ ಎಲ್ಲ ತುಂಬ ಓಡಾಡ್ತೀವಿ ಮಗು ಜೊತೆ. ರೀಸೆಂಟಾಗಿ ಅಂತರ್ಗಂಗೆಗೆ ಹೋಗಿದ್ವಿ, ಕೋಲಾರ ಹತ್ರ ಇದೆ. ಅಲ್ಲಿ ಒಂದು ಸುಮಾರು 150-200 ಮೆಟ್ಲಿರ್ಬೋದು. ಫುಲ್ ಆಲ್ಮೋಸ್ಟ್ ಇಡೀ ಮೆಟ್ಲನ್ನ ಅವಳು ಹತ್ತಕ್ಕೆ ಟ್ರೈ ಮಾಡಿದ್ಲು, ಕೈ ಇಟ್ಕೊಂಡು. 2 ವರ್ಷ ಇನ್ನು. ಅವಳಿಗೆ ಅಲ್ಲಿರೋ ಪ್ರಾಣಿಗಳನ್ನ ನೋಡಬೇಕು, ಆ ಮಂಕಿ ನೋಡಿ ಅವಳು ಅಷ್ಟು ಎಕ್ಸೈಟ್ ಆಗೋದ್ಲು. ಸೊ ಮಕ್ಕಳಿಗೆ ನಾವು ನೇಚರ್, ಔಟ್ಡೋರ್ ಆಕ್ಟಿವಿಟೀಸ್ ಮಾಡಿಸಿದಷ್ಟು ಅವರು ಒಂದು ಕಂಪ್ಯಾಷನೇಟ್ ಆಗಿ ಬೆಳೀತಾರೆ. ಅದು ಪರಿಸರದ ಬಗ್ಗೆ ಆಗಿರ್ಬೋದು, ಪ್ರಾಣಿ ಪಕ್ಷಿಗಳ ಬಗ್ಗೆ ಆಗಿರ್ಬೋದು, ಅದೇ ತನ ಇಂಪಾರ್ಟೆಂಟು. ಟಿವಿ, ಕಂಪ್ಯೂಟರ್, ಮೊಬೈಲ್ ನೀವೇನು ಹೇಳ್ಕೊಡೋದು ಬೇಡ, ಅದು ಆಟೋಮ್ಯಾಟಿಕ್ ಆಗಿ ಬರುತ್ತೆ. ಮತ್ತು ನೀವು ಮನೇಲಿ ಇಂಗ್ಲೀಷ್ ಏನು ಹೇಳ್ಕೊಡೋದು ಬೇಡ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಬಿಟ್ಟು ಸ್ಕೂಲಿಗೆ ಕಳಿಸ್ತೀವಿ, ಅವ್ರು ಕಲ್ತ್ಕೋತಾರೆ. ಕರೆಕ್ಟ್ ಅಲ್ವಾ? ನಾವು ಅದಕ್ಕೆ ನಮ್ಮ ಮನೇಲಿ ನಮ್ಮ ಭಾಷೆಯಲ್ಲೇ ಮಾತಾಡ್ಸೋದು. ನಾನು ಕನ್ನಡದಲ್ಲಿ ಮಾತಾಡ್ತೀನಿ, ನನ್ನ ಗಂಡ ತಮಿಳಲ್ಲಿ ಮಾತಾಡ್ತಾರೆ, ಅವ್ರು ತಮಿಳಿಯನ್. ಸೊ ಎರಡನ್ನೂ ಅರ್ಥ ಮಾಡ್ಕೊಳ್ತಾಳೆ. ನಾವು ಏನು ಹೇಳ್ಕೊಡ್ತೀವಿ ಅದನ್ನು ಕಲಿತಾರೆ ಮಕ್ಕಳು. ಸೊ ನೀವು ಮನೆ ಮೊದಲ ಪಾಠಶಾಲೆ ಅಷ್ಟೇ. ಸೊ ನಾನು ಅದರಲ್ಲೇ ತುಂಬ ಬ್ಯುಸಿ ಇದ್ದೆ ಲಾಸ್ಟ್ 2 years. ನನಗೆ ಟೈಮ್ ಹೋಗಿದೆ ಗೊತ್ತಾಗಿಲ್ಲ. ಆ್ಯಕ್ಟಿಂಗ್ ವೈಸ್ ಈಗ ಪಾಪು ನಾನು ಕನ್ಸೀವ್ ಆಗಿ 4th month ಭಾಗ್ಯಲಕ್ಷ್ಮಿ ಅಂತ ಸೀರಿಯಲ್ ಮಾಡಿದೆ. ಆಮೇಲೆ ನನಗೆ ಹೆಲ್ತ್ ಸಾಥ್ ಕೊಡಲಿಲ್ಲ, ಯಾಕಂದರೆ ತುಂಬ ಟ್ರಾವೆಲಿಂಗ್ ಇತ್ತು, ಬರೋದು ಹೋಗೋದು, ಮತ್ತು ಇಡೀ ದಿನ ಶೂಟ್ ಮಾಡೋದು ಕಷ್ಟ ಆಗ್ತಿತ್ತು. ಈಗ ಲಾಸ್ಟ್ ಫ್ಯೂ ಮಂತ್ಸಿಂದ ಬರ್ತಿದೆ ಸೀರಿಯಲ್ಸು, ಬಟ್ ಇನ್ನೂ ಸ್ವಲ್ಪ ಟೈಮ್ ಭಾಗ್ಯಲಕ್ಷ್ಮಿ ಬಂದಿದ್ದಾಳೆ ಹಾಗಾಗಿ. ಹೌದು, ಈಗ ಅವಳು ಇಂಡಿಪೆಂಡೆಂಟ್ ಆಗಿದ್ದಾಳೆ. ಸೊ ಅವಳೇ ಊಟ ಮಾಡ್ತಾಳೆ, ಹೇಳ್ತಾಳೆ ಊಟ ಬೇಕಂದ್ರೆ. ಸೊ ಐ ಆಮ್ ಕಾನ್ಫಿಡೆಂಟ್ ಅವಳನ್ನ ಅಮ್ಮನ ಹತ್ರನೋ ಅತ್ತೆ ಮಾವನ ಹತ್ರನೋ ಬಿಟ್ಟು ಹೋಗೋದಕ್ಕೆ ನನಗೆ ಕಾನ್ಫಿಡೆನ್ಸ್ ಇದೆ ಇವಾಗ. ಸೊ ಐ ಥಿಂಕ್ ಐ ಆಮ್ ರೆಡಿ ಟು ಗೆಟ್ ಸ್ಟಾರ್ಟೆಡ್ ಅಂತ ಅನ್ಸುತ್ತೆ. ಹೆಂಗೆ ಕಾರ್ಪೊರೇಟ್ ಇದನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀರಾ? ಹೌದು, ಖಂಡಿತ. ಯಾಕೆಂದರೆ ನಾನು ಕಾರ್ಪೊರೇಟ್ ಸ್ಟಾರ್ಟ್ ಮಾಡಿದ್ದೆ ಬಂದು ಒಂದು ಸ್ಟೆಬಿಲಿಟಿ ಬೇಕು ಲೈಫಲ್ಲಿ ಅಂತ. ಸೊ ಅದನ್ನ ಮಾಡ್ತಾ ಇದ್ದಾಗಲೇ ನೀವು ಆ್ಯಕ್ಟಿಂಗ್ ಕೂಡ? ಹೌದೌದು, ನಾನು ಅದನ್ನ ಮಾಡುವಾಗಲೇ ನಾನು ಹೇಳ್ದಂಗೆ ನನ್ನ ಕೆಲಸ ಶುರುವಾಗೋದೇ ಸಂಜೆ ಮೇಲೆ 3 ಗಂಟೆ ನಂತರನೇ. ಸೊ ಭಾಗ್ಯಲಕ್ಷ್ಮಿ ಮಾಡುವಾಗ ಫಾರ್ಚುನೇಟ್ಲಿ ನನಗೆ ವರ್ಕ್ ಫ್ರಮ್ ಹೋಮ್ ಇತ್ತು. ಸೊ ನನಗೆ ಬ್ಯಾಲೆನ್ಸ್ ಮಾಡೋದಕ್ಕೂ ಈಸಿ ಆಯಿತು. ಆಕ್ಟಿಂಗ್ ಅಂತೂ ವರ್ಕ್ ಫ್ರಮ್ ಹೋಮ್ ಮಾಡೋಕ್ಕಾಗಲ್ಲ ಥ್ಯಾಂಕ್ಫುಲಿ. ಹಾಗಾಗ್ಬಿಟ್ರೆ ತುಂಬಾ ಕಷ್ಟ ಆಗುತ್ತೆ. ಅಯ್ಯೋ ಬೇಡ, ಎಲ್ರೂ ಮೀಟ್ ಮಾಡಬೇಕು, ಸೆಟ್ಗೆ ಹೋಗ್ಬೇಕು, 100-150 ಜನ ಇರಬೇಕು ಸೆಟ್ಟಲ್ಲಿ, ಅವಾಗಲೇ ಅದು ಶೂಟಿಂಗ್ ಫೀಲಿಂಗ್. ನಾನು ಅದನ್ನೇ ಅವಾಗ ಹೇಳ್ತಿರ್ತೀನಿ, ನಾನೊಂದು 15 ವರ್ಷದಿಂದ ವರ್ಕ್ ಫ್ರಮ್ ಹೋಮೇ. ನಾನು ಈ ಶೋ ಸ್ಟಾರ್ಟ್ ಮಾಡಿದ ಉದ್ದೇಶನೇ ಅದೇನೆ, ಆ ನಿಟ್ಟಿನಲ್ಲಾದ್ರೂ ಹಿಂಗೆ ನನಗೆ ಸಿಗೋದಕ್ಕಾಗತ್ತೆ. ಸೊ ಒಂದು ಕನೆಕ್ಟ್ ಮತ್ತೆ ಸಿಗತ್ತೆ ಅಂತ. ಸೊ ಇಟ್ ಈಸ್ ಅ ಡಿಫ್ರೆಂಟ್ ಫೀಲ್ಡ್ ಅಥವಾ ಒಂದು ಫೀಲ್ ಆಲ್ ಟುಗೆದರ್. ಒಬ್ಬ ಅದೇ ಹೇಳ್ತಾರಲ್ಲ, ಮನುಷ್ಯ ಸಂಘಜೀವಿ. ನೀವು ಎಷ್ಟೇ ಒಂಟಿತನ ಎಂಜಾಯ್ ಮಾಡ್ಬೋದು, ಬೇರೆ ಹವ್ಯಾಸಗಳನ್ನೆಲ್ಲ ಬೆಳೆಸ್ಕೋಬೋದು, ಏನೇ ಮಾಡ್ಬೋದು. ಒಬ್ಬ ಮನುಷ್ಯನ ಮೀಟ್ ಮಾಡಿದಾಗ ಸಿಗುವಂಥ ಖುಷಿ ಮತ್ತೆ ಬೇರೆಲ್ಲೂ ಸಿಗಕ್ಕೆ ಸಾಧ್ಯ ಇಲ್ಲ. ಅಫ್ಕೋರ್ಸ್ ನೀವು ಯಾವ ರೀತಿಯಾದ ಜನಗಳ ಜೊತೆ ಬೆರಿತೀರಾ ಅನ್ನೋದು ಅದು ನಿಮ್ಮ ಚಾಯ್ಸ್. ನಿಮ್ಗೆ ಏನು ಬೇಕು ನೀವು ಅದನ್ನ ನೀವು ಚೂಸ್ ಮಾಡ್ಕೋಬೇಕು. ನಿಮ್ಮ ಆಯ್ಕೆ. ಚಿಕ್ಕವರಿದ್ದಾಗ ಬರ್ತಾ ಇತ್ತಲ್ಲ ಶೋ. ಹೌದು. ಎಸ್. ಸೊ ಈಗ ನಿಮ್ಮ ಆಯ್ಕೆ ಬರ್ತಾ ಇದೆ, ಬಟ್ ಮಾಡ್ಕೊಳ್ಳೋದಕ್ಕೆ ಕಾಯ್ತಾ ಇದ್ದೀರಾ? ನನಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ಈಗ ನಾನು ಪಾತ್ರಗಳನ್ನು ನೋಡ್ತಿರೋ ರೀತಿ ಕೂಡ ಸ್ವಲ್ಪ ಚೇಂಜ್ ಆಗಿದೆ ಅಲ್ವಾ. ಈಗ ಮಾಡಲೇಬೇಕು ಅನ್ನೋ ಒಂದು ಅನಿವಾರ್ಯದಿಂದ ನಾನೇನು ಪ್ರಾಜೆಕ್ಟ್ಸ್ನ ಒಪ್ಕೊಳ್ಳಲ್ಲ. ಸೊ ನನಗೆ ಪ್ರಾಜೆಕ್ಟ್ ಇಷ್ಟ ಆಗಬೇಕು ಎಲ್ಲದಕ್ಕಿಂತ ಮುಖ್ಯವಾಗಿ. ಈ ಪಾತ್ರ ನಾನು ಮಾಡ್ತೀನಿ, ನಾನು ಮಾಡಬೇಕು, ಈ ಥರ ಅನಿಸ್ಬೇಕು ನನಗೆ ಸ್ಟೋರಿ ಕೇಳಿದ್ರೆ. ಆ ಥರ ಪಾತ್ರಗಳು ಬಂದಾಗ ಮಾಡ್ತೀನಿ. ನಿಮ್ಮ ಹಿಂದಿನ ಆ್ಯಕ್ಟಿಂಗ್ ಅನುಭವಗಳನ್ನು ನೋಡೋದಾದರೆ ನಿಮಗೆ ಸಿನಿಮಾ, ಸೀರಿಯಲ್
ಪ್ಲಸ್ ರಿಯಾಲಿಟಿ ಶೋಗಳ ಲೈಫ್ ಜರ್ನಿ. ಸೊ ಎಜುಕೇಷನ್ ಜೊತೆಗೇನೆ ಸ್ಟಾರ್ಟ್ ಮಾಡಿದ್ರಿ. ಹಾಗೆ ಅದರಲ್ಲಿ ಕೆಲವೊಂದಂತೂ ನಿಮಗೆ ತುಂಬಾ ಫ್ಯಾನ್ ಬೇಸನ್ನು ಕೂಡ ಕೊಡ್ತು. ಅದನ್ನು ಬಿಟ್ಟು ಹೋಗೋ ಇದು ಎಸ್ಪೆಷಲಿ ಐ ಥಿಂಕ್ ಚೀಸ್ ಆಫ್ ಸಾವಿತ್ರಿ ವಾಸ್ ಸೂಪರ್ ಹಿಟ್. ಹೌದು. ಸೊ ಆವಾಗಿನ ಅನುಭವ ಹೇಳೋದಾದ್ರೆ? ಸೊ ಫಸ್ಟ್ ಇಸ್ ನಾನು ಆ ಸೀರಿಯಲ್ ಶುರು ಮಾಡುವಾಗ ಜಸ್ಟ್ ಔಟ್ ಆಫ್ ಯೂನಿವರ್ಸಿಟಿ ಕಾಲೇಜ್ ಫಸ್ಟ್ ಇಯರ್ ಇಂಟು ಇಂಜಿನಿಯರಿಂಗ್ ನನಗೆ ಈ ಆಫರ್ ಸಿಕ್ಕಿದ್ದು. ಒಂಥರ ಅದು ಟೇಲರ್ ಮೇಡ್ ರೋಲ್ ಥರ ಇತ್ತು. ಅಲ್ಲಿ ಆ ಹುಡುಗಿನೂ ಹಾಗೆ ಇರ್ತಾಳೆ, ಅವಳಿಗೆ ಏನೂ ಗೊತ್ತಿರಲ್ಲ, ಒಂದು ಹಳ್ಳಿಯಿಂದ ಬಂದಿರೋಳು, ಸಡನ್ನಾಗಿ ಶಿ ಕಮ್ಸ್ ಇನ್ ಟು ಅ ಮಿನಿಸ್ಟರ್ಸ್ ಹೌಸ್. ಆ ಥರ ನನಗೂ ಹಾಗೆ ನಾನು ಎಲ್ಲಿಂದನೋ ಲೈಕ್ ಏನೋ ಕಾಲೇಜಲ್ಲಿ ಆಟಾಡ್ಕೊಂಡಿದ್ದವಳಿಗೆ ಸಡನ್ನಾಗಿ ಎಲ್ಲ ಲೆಜೆಂಡ್ಸ್ ಜೊತೆಲಿ ಆ್ಯಕ್ಟ್ ಮಾಡು ಅಂತ ಹೇಳ್ತಿದ್ದಾರೆ. ಜೈ ಜಗದೀಶ್ ಆಗಿರ್ಬೋದು, ಬಿ ವಿ ರಾಧಾ ಅವರಾಗಿರ್ಬೋದು, ಮಂಡ್ಯ ರಮೇಶ್ ಅವರಾಗಿರ್ಬೋದು, ಮತ್ತು ಡೈರೆಕ್ಟ್ ಮಾಡ್ತಿರೋದು ಶ್ರುತಿ ನಾಯ್ಡು ಅವರು, ರಮೇಶ್ ಚಂದ್ರ ಅವರು. ಸೊ ಒಂದು ಫುಲ್ ಹೌಸ್, ಒಂದು ಎಲ್ಲ ಮೇನ್ ಪ್ಲೇಯರ್ಸ್ ಜೊತೆಲಿ ನನ್ನ ತಗೊಂಡು ಬಂದು ಸಡನ್ನಾಗಿ ಬಿಟ್ಬಿಟ್ಟು ಬೋಲ್ ಅಂದರೆ ಹೆಂಗಿತ್ತು ಗೊತ್ತಾ ನನಗೆ. ಸೊ ಆ ಎಕ್ಸ್ಪೀರಿಯನ್ಸೇ ಒಂದು ಅಲ್ಟಿಮೇಟ್ ಎಕ್ಸ್ಪೀರಿಯನ್ಸ್. ಅದನ್ನು ನನಗೆ ಎವ್ರಿ ಡೇ ಆಫ್ ಶೂಟಿಂಗ್ ನೆನಪಿದೆ. ಲೈಕ್ ನಂಗೆ ಮರೆಯೋಕ್ಕೆ ಆಗಲ್ಲ. 3.5 ವರ್ಷ ನಾನು ಶೂಟ್ ಮಾಡಿರೋದು. ಸೊ ತುಂಬಾ ಕಲ್ತಿದ್ದೀನಿ. ನನಗೆ ಝೀರೋ ಆಫ್ ಆ್ಯಕ್ಟಿಂಗಿಂದ ಇವಳು ಇಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾಳೆ ಅಂತ ಹೇಳೋ ಜರ್ನಿ ಆ ಸೀರಿಯಲಲ್ಲೇ ಸಿಕ್ತು ನನಗೆ. ಆ್ಯಂಡ್ ಫ್ಯಾನ್ ಬೇಸ್ ನೀವೇ ಹೇಳ್ದಂಗೆ, ನಾನು ಅದನ್ನು ಫ್ಯಾನ್ ಬೇಸ್ ಅನ್ಬೇಕೋ ಅಥವಾ ನನ್ನ ಅದೃಷ್ಟ ಅನ್ಬೇಕೋ ಅದೆಲ್ಲ ನಂಗೆ ಗೊತ್ತಿಲ್ಲ. ತುಂಬಾ ಪಾಪ್ಯುಲಾರಿಟಿ ಕೊಡ್ತು ನನಗೆ ಆ ಸೀರಿಯಲ್. ಇವತ್ತಿಗೂ ಸೀರಿಯಲ್ ಮುಗ್ದು 15 ವರ್ಷ ಆಗಿರ್ಬೋದು ಮೋಸ್ಟ್ಲಿ. 2011-12 ಮುಗ್ದಿದ್ದು ಸೀರಿಯಲ್ಲು. ಇವತ್ತು 13 ವರ್ಷ ಅಂದ್ಕೊಳ್ತೀನಿ. ಇವತ್ತಿಗೂ ಜನ ಚೀಸ್ ಆಫ್ ಸಾವಿತ್ರಿ ಅಂತ ನೆನಪಿಸ್ಕೊಳ್ತಾರೆ. ಅದಾದಮೇಲೆ ಸುಮಾರು ಸೀರಿಯಲ್ಸ್ ಮಾಡಿದ್ದೀನಿ, ಸಿನಿಮಾಗಳು ಮಾಡಿದ್ದೀನಿ, ಸಿನಿಮಾಗಳನ್ನು ನೆನಪಿಸ್ಕೊಳ್ತಾರೆ. ಮಳೆ ಆಗಿರ್ಬೋದು, ಜೆಸ್ಸಿ ಆಗಿರ್ಬೋದು, ಕೋಟಿಗೊಬ್ಬ 2 ಅಲ್ಲಿ ಒಂದು ಚಿಕ್ಕ ರೋಲ್ ಮಾಡಿದ್ದೆ ಬಿಗ್ ಬಾಸ್ಗೆ ಹೋಗೋಕ್ಕೆ ಮುಂಚೆ. ಮತ್ತು ಜೆಸ್ಸಿ ಎಲ್ಲ ತುಂಬ, ಜೆಸ್ಸಿ ಅಂತೂ ಯಾವ ಮಟ್ಟಕ್ಕೆ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಆ ಸಿನಿಮಾದಲ್ಲಿ ನನ್ನ ಪಾತ್ರನ ಜನ ಅಷ್ಟು ನೆನ್ಪಿಟ್ಕೊಳ್ತಾರೆ ಅಂತ. ಕೊನೆಯದಾಗಿ ಮದುವೆ ಆಗೋದಕ್ಕಿಂತ ಮುಂಚೆ ಇನ್ನೂ ಕೈಯಲ್ಲಿ ಮೆಹಂದಿ ಇತ್ತು ಎಂಗೇಜ್ಮೆಂಟ್ದು. ಅವಾಗ ಹೋಗ್ಬಿಟ್ಟು ಅಂಬಿ ನಿನಗೆ ವಯಸ್ಸಾಯಿತು ಫಿಲ್ಮ್ ಶೂಟಿಂಗ್ ಮಾಡಿಬಿಟ್ಟು ಬಂದೆ. ಆ್ಯಂಡ್ ಇಮ್ಯಾಜಿನ್ ಮೈ ಲಕ್, ನಾನು ಇನ್ನೊಂದು ಸ್ವಲ್ಪ ದಿನದಲ್ಲಿ ಮಲೇಷ್ಯಾಗೆ ಹೋಗಬೇಕಿತ್ತು ಮದುವೆ ಆಗಿಬಿಟ್ಟು. ಅಫ್ಕೋರ್ಸ್ ನಾನು ಸದ್ಯಕ್ಕೆ ಆ್ಯಕ್ಟ್ ಮಾಡಲ್ಲ ನನಗೂ ಗೊತ್ತಿತ್ತು. ಆ ಟೈಮಲ್ಲಿ ನನಗೆ ಈ ಮೂವಿ ಬಂತು. ಆ್ಯಂಡ್ ಐ ಆ್ಯಕ್ಟೆಡ್ ವಿತ್ ಅಂಬರೀಶ್ ಸರ್ ಆ್ಯಂಡ್ ಸುಹಾಸಿನಿ ಮ್ಯಾಮ್. ನಾನು ಇಮ್ಯಾಜಿನೇ ಮಾಡ್ಕೊಂಡಿಲ್ಲ ನನಗೆ ಈ ಥರ ಅವಕಾಶ ಬರುತ್ತಾ ಅಂತ. ಸೊ ಇದೆಲ್ಲ ಯಾವ ಥರದ್ದು ಒಂದು, ಮತ್ತು ಅದು ಅವ್ರ ಕೊನೆ ಸಿನಿಮಾ ಅಂಬರೀಶ್ ಸರ್ದು. ಸೊ ಆಗ್ತಿತ್ತಾ ಮತ್ತೆ ನಾನು ಬೇಕು ಅಂದರೂ ಸಿಕ್ತಿತ್ತೋ ಇಲ್ವೋ ಗೊತ್ತಿಲ್ಲ. ಸೊ ಅದೆಲ್ಲ ಒಂದು ಲರ್ನಿಂಗ್ ಫೇಸ್. ಆ್ಯಂಡ್ ಅದನ್ನೆಲ್ಲ ನಾನು ಮರೆಯೋಕ್ಕೆ ಚಾನ್ಸು ಇಲ್ಲ. ಮತ್ತು ಅದರಿಂದ ಕಲ್ತಿರೋ ಪಾಠಗಳಿದೆಯಲ್ಲ, ಅದನ್ನು ಐ ಥಿಂಕ್ ಐ ವಿಲ್ ಕ್ಯಾರಿ ಫಾರ್ ಲೈಫ್. ಬಟ್ ಓವರ್ ಆಲ್ ಹಾಗೆ ನೋಡೋದಾದರೆ ಆ್ಯಕ್ಟಿಂಗ್ ಅನ್ನೋದು ನಿಮಗೆ ಆ್ಯಕ್ಟಿಂಗ್ನಲ್ಲಿ ಬಂದ ಅವಕಾಶಗಳು ಬೇರೆ, ಬಟ್ ಆ್ಯಕ್ಟಿಂಗ್ ಆ್ಯಸ್ ಇಟ್ ಈಸ್ ಅದು ಬಯಸೋದೇ ಬಂದ ಭಾಗ್ಯನ? ಐ ಥಿಂಕ್ ಇಲ್ಲ, ನನಗೆ ಸಬ್ಕಾನ್ಷಿಯಸ್ಲಿ ನನಗೆ ಯಾವಾಗಲೂ ಇದೇ ಬೇಕಾಗಿತ್ತು. ನನಗೆ ಗೊತ್ತಿಲ್ಲದೇನೆ ನಾನು ಯಾವುದೋ ಒಂದನ್ನು ಇಷ್ಟಪಡ್ತೀನಿ ಅಂತ ಹೇಳ್ತೀವಲ್ಲ, ಆ ಥರ ನನಗೆ ಯಾವಾಗಲೂ ಇದು ಇಷ್ಟ ಇದ್ದಿದೆ. ಯಾಕಂದರೆ ನಾನು ಸ್ಕೂಲಲ್ಲಿ ಇರೋವಾಗಲೂ ಡ್ಯಾನ್ಸ್ ಕಲ್ಚರಲ್ಸ್ ಅಂದರೆ ಫಸ್ಟ್ ಇರ್ತಿದ್ದೆ. ಒಂದು ಇಂಡಿಪೆಂಡೆನ್ಸ್ ಡೇ ಅಥವಾ ರಿಪಬ್ಲಿಕ್ ಡೇ ಭಾಷಣ ಮಾಡ್ಬೇಕಂದ್ರೆ ನಾನು ಫಸ್ಟು ಕೈ ಎತ್ತಿದ್ದೆ. ನಾನು ಏನು ಮಾಡ್ತೀನಿ ಅದೆಲ್ಲ ಆಮೇಲೆ ನೋಡ್ಕೊಳ್ಳೋಣ, ಏನು ಮಾಡಬೇಕು ಆವಾಗಿಂದನೇ ಬ್ಲ್ಯಾಂಕ್ ಆಗಿ ಒಳಗೆ ಹೋಗೋದು ಅಭ್ಯಾಸ ಆಗ್ಬಿಟ್ಟಿದೆ ನನಗೆ. ಇಟ್ಸ್ ಲೈಕ್ ಗೋ ಗೆಟರ್. ಏನಾದರೂ ಒಂದು ಇಷ್ಟ ಆದರೆ ಅದು ಮಾಡಲೇಬೇಕು. ಅದರಲ್ಲಿ ಏನು ಕಷ್ಟ ಬರುತ್ತೆ, ಏನೇನೆಲ್ಲ ಫೇಸ್ ಮಾಡ್ಬೇಕು ಅದೆಲ್ಲ ಆಮೇಲೆ ನೋಡ್ಕೊಳ್ಳೋಣ, ಮಾಡಬೇಕಷ್ಟೇ. ಅದನ್ನು ನಂಗೆ ಇಷ್ಟ ಇದೆ ಈ ಕೆಲಸ ಅಷ್ಟೆ. ಅದು ಮೊದಲಿಂದನೂ ನನಗೆ ಇತ್ತು ಅನಿಸುತ್ತೆ ಒಳಗಡೆ. ಬಟ್ ಅದನ್ನು ನಾನು ಏನು ಹೇಳ್ತೀರಾ, ಅದನ್ನು ಕಂಡು ಹಿಡ್ಕೊಳ್ಳೋದಕ್ಕೆ ತುಂಬ ಟೈಮ್ ತೊಗೊಳ್ತು. ಐ ಥಿಂಕ್ ನಾನು PU ಇದ್ದಾಗಲೇ ನನಗೆ ಅನಿಸಿತ್ತು ನಾನು ಆ್ಯಕ್ಟ್ ಮಾಡಬೇಕು ಅಂತ. ಆಗ ನಾನು ಅಂದ್ಕೊಂಡಿದ್ದು ಬರೀ ಮೋಸ್ಟ್ಲಿ ಆ್ಯಂಕರಿಂಗ್, ಯಾಕಂದ್ರೆ ಮನೇಲಿ ಒಪ್ಪಿಸ್ಬೇಕಲ್ಲ ಆ್ಯಂಕರಿಂಗ್, ಕಾಲು ಒಳಗಿಡಬೇಕು, ಆ್ಯಂಕರಿಂಗಿಂದ ಶುರು ಮಾಡೋಣ ಅಂತ. ಅದು ಹಾಗೆ ಆ್ಯಕ್ಟಿಂಗ್ ಕಡೆ ಹೋಯ್ತು. ಬಟ್ ಸಕ್ಸಸ್ ಬಂದಾಗ ಹೇಗನ್ನಿಸ್ತು, ಹೇಗಿದ್ರಿ, ಅಂದರೆ ಬದಲಾದ್ರ?
ಮೈಂಡ್ ಹೇಗಾಗಿತ್ತು? ಬದಲಾಗೋಷ್ಟು ಟೈಮೇ ಇರಲಿಲ್ಲ ಆ್ಯಕ್ಚುಲಿ. ನಾನು ಹೇಳ್ದಂಗೆ ಅವಾಗ ಈ ರೀತಿಯಾದ ಫ್ಯಾಂಡಮ್ ಇದ್ರೂ ನಮಗೆ ಗೊತ್ತೇ ಆಗ್ತಾ ಇರಲಿಲ್ಲ. ಎವ್ರಿ ಡೇ ನೀವು ಬೆಳಗ್ಗೆ ಎದ್ದೇಳ್ತೀರಾ, ಶೂಟ್ಗೆ ಹೋಗಿ ಬರ್ತೀರಾ, ಎಪಿಸೋಡ್ ನೋಡ್ತೀರಾ, ಯಾವಾಗಲಾದ್ರೂ ಟೈಮ್ ಸಿಕ್ಕಿದಾಗ ಗುರುವಾರ TRP ಬರುತ್ತೆ, ಇಷ್ಟೇ ನಮಗೆ ಗೊತ್ತಿದ್ದು. ಈ ಇನ್ಸ್ಟಾಗ್ರಾಮು ಮತ್ತು ಯೂಟ್ಯೂಬ್ ಇದೆಲ್ಲ ಏನಿರಲಿಲ್ಲ. ಸೊ ಯಾವುದಾದ್ರೂ ಫಂಕ್ಷನ್ಗೆ ಹೋಗ್ತಿದ್ವಲ್ಲ, ಅವಾಗ ಗೊತ್ತಾಗ್ತಿತ್ತು ಇಷ್ಟು ಜನ ನಮ್ಮ ಸೀರಿಯಲ್ ನೋಡ್ತಿದಾರಾ. ಯಾರ್ದಾದ್ರೂ ಊರಿಗೆ ಹೋದಾಗ, ಮದ್ವೆಗಳಿಗೆ ಹೋದಾಗ, ಫಂಕ್ಷನ್ಸ್ ಕರೀತಾ ಇದ್ರಲ್ಲ ಗೆಸ್ಟ್ ಆಗಿ ಬನ್ನಿ ಅಂತೆಲ್ಲ, ಅಥವಾ ದೇವಸ್ಥಾನಗಳಿಗೆ ಹೋದಾಗ ಎಲ್ಲದಕ್ಕಿಂತ ಮುಖ್ಯವಾಗಿ ನನಗೆ ಯಾವ ರೀತಿಯಾದ ಒಂದು ಎಕ್ಸ್ಪೀರಿಯನ್ಸ್ಗಳಾಗಿದೆ ಆ ಟೈಮಲ್ಲಿ ಅಂದರೆ, ಯಾವುದೇ ದೇವಸ್ಥಾನಕ್ಕೆ ಹೋಗಿ ಅಷ್ಟು ಒಳ್ಳೆ ದರ್ಶನ ಆಗ್ತಿತ್ತು. ಮತ್ತು ದೇವಸ್ಥಾನದವ್ರು ಅರ್ಶಿನ ಕುಂಕುಮ ಕೊಟ್ಟು ಕಳಿಸ್ತಾ ಇದ್ರು. ಸೊ ಇಟ್ ವಾಸ್ ಸಚ್ ಎ ಡಿವೈನ್ ಫೀಲಿಂಗ್ ನನಗೆ. ಬಯಸದೇ ಬಂದ ಖಂಡಿತ. ಹೌದು. ಅದಾದ್ಮೇಲೆ ಭಾಗ್ಯಲಕ್ಷ್ಮಿ ತನಕ ಅವಾಗ ಸ್ವಲ್ಪ ವ್ಯತ್ಯಾಸ ಆಯ್ತು, ಸಿಚುವೇಶನ್ ಕೂಡ ವ್ಯತ್ಯಾಸ ಆಯ್ತು. ಬಟ್ ಹೇಗೆ ನಿಮ್ಮ ಜರ್ನಿ ಯಾವ ತರ ಇದಾಯ್ತು? ಪ್ಲಸ್ ಬಿಗ್ ಬಾಸ್ ಆವಾಗ್ಲೂ ಇನ್ನೊಂದು ಇದು, ಬಟ್ ತಲೆಗೆ ಹತ್ಕೊಳ್ಳೋದಕ್ಕೆ ಬಿಟ್ರ ನೀವೆಲ್ಲ? ಇಲ್ಲ, ಚಾನ್ಸೇ ಇಲ್ಲ ನನಗೆ. ಐ ಥಿಂಕ್ ಮೇನ್ ರೀಸನ್ ಇಸ್ ಮೈ ಫ್ಯಾಮಿಲಿ. ಯಾವಾಗಲೂ ನನಗೆ ನಮ್ಮ ತಾಯಿ ಒಂದು ಹೇಳಿದ್ದಾರೆ, ನೀನು ಆಚೆ ಏನಾದರೂ ಮಾಡ್ಕೊಂಬ, ನಮ್ಮ ಮನೆ ಒಳಗಡೆ ಬರ್ಬೇಕಾದ್ರೆ ನಮ್ಮ ಮನೇಲಿ ನನ್ನ ಮಗಳಾಗಿ ಒಳಗಡೆಗೆ ಬಾ. ನೀನು ಆಚೆ ಏನು, ನೀನು ಹೀರೋಯಿನ್ ಆಗಿರೋ, ನೀನು ಡಾಕ್ಟರ್ ಆಗು, ಇಂಜಿನಿಯರ್ ಆಗು, ಏನಾದರೂ ಆಗು, ನನ್ನ ಮನೆ ಒಳಗಡೆ ನಾನಮ್ಮ ನಿನ್ನ ಮಗಳು, ಅಷ್ಟೇ, ಮುಗೀತು. ಸೊ ನೀವು ಅಲ್ಲಿ ಗ್ರೌಂಡೆಡ್ ಆಗೇ ಆಗ್ತೀರಾ. ನಂಗೆ ಆ ಥರ ಯಾವತ್ತೂ ಆ ಥರ ಅನಿಸಿಲ್ಲ, ಲೈಕ್ ತಲೆಗೆ ಹತ್ತಿದೆ ಆ ಟೈಪ್ಸ್ ಎಲ್ಲ. ಮೋಸ್ಟ್ಲಿ ಆ ಸಣ್ಣ ಏಜಲ್ಲಿ ಏನೋ ಸುಮ್ಮನೆ ಜಗಳ ಆಡಿರ್ಬೋದು, ಆ ಟೈಪ್ಸ್ ಎಲ್ಲ ಆಗಿರುತ್ತಲ್ಲ ಎಲ್ಲರ ಮನೇಲಿ ಟೀನೇಜಲ್ಲಿ. ಅಂದರೆ ಅಪ್ಪ ಅಮ್ಮಂಗೆ ತಿರ್ಗಿಸಿ ಮಾತಾಡೋದೆಲ್ಲ ಕಾಮನ್ ಮಾಡಿರ್ತೀವಿ ಎಲ್ಲರೂ. ಅದೆಲ್ಲ ಮಾಡಿದ್ರೇನೆ ಒಂದು ಒಳ್ಳೆ ಮಜಾ. ಇವಾಗ ಕುತ್ಕೊಂಡು ನೆನಪಿಸ್ಕೊಳ್ಳೋಕೆ ಅಷ್ಟೇ, ಬಿಟ್ರೆ ಬೇರೆ ಫ್ಯಾಂಡಮ್ ಆ ಥರ ಅಲ್ಲ, ಏನು ತಲೆಗೆ ಹತ್ತಿಲ್ಲ. ನೋವೇ. ನಿಮ್ಮ ಪ್ರಕಾರ ಅದು ಒಬ್ಬರ ನೇಚರ್ ಮೇಲೆ ಹೋಗತ್ತಾ ಅಥವಾ ಹೇಗೆ? ನನಗೆ ಏನನ್ಸುತ್ತೆ ಅಂತಂದರೆ, ಸಕ್ಸಸ್ ಆಗಲಿ ಫೇಲ್ಯೂರ್ ಆಗಲಿ ಅದನ್ನು ಮ್ಯಾನೇಜ್ ಮಾಡುವ ಸ್ಕಿಲ್ಸ್, ನೀವು ಏನಾದರೂ ಒಂದನ್ನು, ಎನಿ ಪ್ರೊಫೆಷನ್ ಫಾರ್ ದಟ್ ಮ್ಯಾಟರ್, ನೀವು ಅದನ್ನು ಶುರು ಮಾಡ್ತಿದ್ದೀರಾ ಅಂತಂದಾಗ ಸಕ್ಸಸ್ ಮತ್ತು ಫೇಲ್ಯೂರ್ ಎರಡನ್ನೂ ಹ್ಯಾಂಡಲ್ ಮಾಡೋದು ಕಲಿಬೇಕು. ಅದು ಎಷ್ಟೇ ಸಣ್ಣ ಪ್ರೊಫೆಷನ್ ಆಗಲಿ, ಎಷ್ಟೇ ದೊಡ್ಡ ಪ್ರೊಫೆಷನ್, ಅಲ್ಲಿ ಯಾವುದು ಆ್ಯಕ್ಚುಲಿ ಸಣ್ಣದು ದೊಡ್ಡದಂತ ಪ್ರೊಫೆಷನೇ ಇಲ್ಲ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಪ್ರತಿಯೊಂದು ಪ್ರೊಫೆಷನ್ ಇಂಪಾರ್ಟೆಂಟ್. ಎಸ್ಪೆಷಲಿ ನೀವು ಆ್ಯಕ್ಟರ್ ಆಗಿ ಬರ್ತಿದ್ದೀರಾ ಅಂದರೆ, ನೀವು ಮೇನ್ ಲೀಡ್ ಆಗಿರ್ಬೋದು, ಒಂದಿನ ಸಪೋರ್ಟಿಂಗ್ ರೋಲ್ ಮಾಡ್ಬೋದು, ಒಂದಿನ ನಿಮ್ಮ ಡೈಲಾಗ್ಸೇ ಇಲ್ಲದೆ ಇರ್ಬೋದು, ನೀವೇ ಮೇನ್ ಲೀಡ್ ಆಗಿ ಯಾವುದೋ ಒಂದು ಎಪಿಸೋಡಲ್ಲಿ. ಈ ಥರ ನನಗೂ ಆಗಿದೆ, ಒಂದು ದೊಡ್ಡ ಸೀನಲ್ಲಿ ನಂಗೆ ಡೈಲಾಗೇ ಇರ್ತಾ ಇರಲಿಲ್ಲ. ಅವತ್ತೇನು ನಾನು ಹೀರೋಯಿನ್, ನನಗೆ ಡೈಲಾಗ್ ಬೇಕಂತೆಲ್ಲ ಅಂದ್ಕೊಂಡ್ರೆ, ಆ ಥರ ಎಲ್ಲ ಪರ್ಸ್ನಲಾಗಿ ತಗೊಂಡ್ರೆ ಯು ಕಾಂಟ್ ಎಂಜಾಯ್ ದ ಶೋ. ಬಿಲೀವ್ ದ ಡೈರೆಕ್ಟರ್, ಬಿಲೀವ್ ದ ಸ್ಕ್ರಿಪ್ಟ್. ಐ ಥಿಂಕ್ ಲೈಫಲ್ಲೂ ಅಷ್ಟೇ, ಬಿಲೀವ್ ದ ಡೈರೆಕ್ಟರ್, ಬಿಲೀವ್ ದ ಸ್ಕ್ರಿಪ್ಟ್. ಹೂ ಇಸ್ ದ ಡೈರೆಕ್ಟರ್? ಈ ಸಿಟ್ಟಿಂಗ್ ಅಬೌವ್. ಎಷ್ಟು ನಂಬ್ತೀರಾ? ನನಗೆ ಆಗಲೇ ಹೇಳಿದ್ನಲ್ಲ, ಅದಕ್ಕೆ ಕೇಳಿದ್ದು. ದೇವರು ಅನ್ನೋದು ಅಲ್ಟಿಮೇಟಮ್ ಅಷ್ಟೇ, ಅದಕ್ಕಿಂತ ಮೇಲೆ ಏನೂ ಇಲ್ಲ. ಅದು ನಿಜಾನೇ ಅಲ್ಲ, ಅಂದ್ರೆ ನಿಮ್ಮ ನಂಬಿಕೆ ಯಾವ ತರ, ಹೌ ಸ್ಟ್ರಾಂಗ್ ಇಸ್ ಇಟ್? ದಿನ ಶುರುವಾಗೋದು ಎಂಡ್ ಆಗೋದೇ ಅವ್ರ ಜೊತೆಲಿ. ಈಸ್ ಲೈಕ್ ಮೈ ಬೆಸ್ಟ್ ಫ್ರೆಂಡ್. ನಾನು ಶಿರಡಿ ಸಾಯಿಬಾಬಾ ಭಕ್ತೆ, ಯಾವಾಗಲೂ ಅವ್ರನ್ನೇ ನಂಬ್ತೀನಿ, ಬಿಲೀವ್ ಮಾಡ್ತೀನಿ. ಅಫ್ಕೋರ್ಸ್ ಬೇರೆ ನಮ್ಮ ಎಲ್ಲ ದೇವರುಗಳನ್ನು ಬಿಲೀವ್ ಮಾಡ್ತೀನಿ. ತುಂಬ ಮನ್ಸಿಗೆ ಹತ್ರ ಇರೋದು ಅವರೇ. ಅವ್ರ ಹತ್ರ ಲಿಟ್ರಲಿ ಕಾನ್ವರ್ಸೇಷನ್ ಮಾಡ್ತೀನಿ. ಸಬ್ಕಾ ಮಾಲಿಕ್ ಏಕ್. ಆ್ಯಂಡ್ ಅವ್ರು ಹೇಳೋದೇನು, ಶ್ರದ್ಧಾ, ಸಬೂರಿ, ಪೇಷನ್ಸ್ ಆ್ಯಂಡ್ ಒಬೀಡಿಯನ್ಸ್ ಎರಡೂ ಇರ್ಬೇಕು ನಮ್ಮ ಹತ್ರ, ಅಷ್ಟೇ. ಸೊ ಐ ಥಿಂಕ್ ಸಕ್ಸಸ್ ಮತ್ತು ಫೇಲ್ಯೂರ್ ಎರಡೂ ಟೈಮಲ್ಲಿ ನೀವು ಇದನ್ನೇ ಫಾಲೋ ಮಾಡಬೇಕು. ಸಕ್ಸಸ್ ಬಂದಾಗ ಹಿಗ್ಬಾರ್ದು ತುಂಬ, ಅಥವಾ ಫೇಲ್ಯೂರ್ ಆದಾಗ ದಿಸ್ ಇಸ್ ದ ಎಂಡ್ ಅಂತಾನೋ ಏನೋ. ಓಕೆ, ಒಂದಷ್ಟೇ, ಒಂದು ಎಪಿಸೋಡ್, ನೆಕ್ಸ್ಟ್ ಗೇಮ್. ಅವಾಗಲೇ ಹೇಳಿದ್ನಲ್ಲ, 100 ಸಲ ನೀವು ಗೆಲ್ಬೋದು, 101ನೇ ಸಲ ನಾನು ಗೆಲ್ತೀನಿ ಟೈಪ್ಸ್. ಯಾವುದಕ್ಕೂ ಕೂಡ ರೆಡಿ ಆಗಿರ್ಬೇಕು ಅನ್ನೋದು. ಹೌದು. ಸೊ ದೇವರನ್ನ ಹೇಗೆ ಡಿಫೈನ್ ಮಾಡ್ತೀರಾ ಹಾಗಿದ್ರೆ? ದೇವರನ್ನ ನಾವು ಡಿಫೈನೇ ಮಾಡೋಕ್ಕಾಗಲ್ಲ ಅಲ್ವಾ. ಈಸ್ ಓಮ್ನಿ ಪ್ರೆಸೆಂಟ್, ಅವನು ಎಲ್ಲ ಕಡೆ ಇದ್ದಾನೆ, ಎಲ್ಲದರಲ್ಲೂ ಇದ್ದಾನೆ. ಅದೇ ಡೆಫಿನೇಷನ್. ಅದೇ ಅಲ್ಲ, ನಾವು ಹೆಂಗೆ ಅವ್ರನ್ನ ಡೆಫಿನೇಷನ್ ಕೊಡೋಕ್ಕಾಗತ್ತೆ? ನಾವು ಡಿಫೈನ್ ಮಾಡಿದ್ದಕ್ಕೆ ದೇವರಾಗಿದ್ದಲ್ಲ, ಆ ಥರ ನಾವು ಅನ್ಕೊಂಡಿದೀವಿ ಅಂತ ನಂಗೆ ಅನ್ಸುತ್ತೆ. ಅಲ್ಲ, ಅದು ನಮ್ಮ ನಂಬಿಕೆ. ನಮ್ಮ ಅನುಕೂಲಕ್ಕೋಸ್ಕರ ದೇವರನ್ನ ಆ ಥರ ನಾವು ಡಿಫೈನ್ ಮಾಡ್ಕೊಂಡಿದೀವಿ. ಅವನು ಅದು ಆ ರೀತಿ ಇಲ್ಲದೆ ಇರ್ಬೋದಲ್ಲ. ನನ್ಗೆ ಏನಂದ್ರೆ ದೇವ್ರು, ಇದು ನನ್ನ ನಂಬಿಕೆ. ನಿಮ್ ನಂಬಿಕೆ ಅಲ್ವಾ. ನನ್ಗೆ ಏನಂದ್ರೆ ಇವ್ನು ಹಿಂಗೇ ಇದ್ದಾನೆ, ದೇವ್ರು ಈ ತರಾನೇ ಹೇಳಿದಾನೆ, ಇದೇ ತರ ಮಾಡ್ಬೇಕು, ಆ ತರ ಎಲ್ಲ ಏನ್ ಅನ್ಸಲ್ಲ ನನ್ಗೆ. ಕರೆಕ್ಟ್. ನನ್ ಕೈಯಲ್ಲಿ ನೀನ್ ಹೀಗ್ ಮಾಡಿಸ್ತಿದ್ಯಾ ಅಂದ್ರೆ ಅದೂನು ನೀನ್ ಹೇಳ್ತಿರೋದೆ ಅಲ್ವಾ.
ಸೊ ನಾನು ಮಾಡ್ತಾ ಇದ್ದೀನಿ ಅಷ್ಟೇ. ನಾನು ಹಾಗೆ ದೇವ್ರನ್ನ ನಂಬ್ತೀನಿ. ಸೊ ವೆರಿ ಇಂಟ್ರೆಸ್ಟಿಂಗ್. ನಮ್ದು ಒಂಥರ ಅದೇ ಥರನೇ ಯೋಚನೆ. ಬಟ್ ನಮ್ಮ ಅನುಕೂಲಗಳಿಗೋಸ್ಕರ ನಾವು ಕೆಲವೊಂದು ಡಿವೈಸ್ಗಳನ್ನ, ಡಿಸೈನ್ಗಳನ್ನ, ಡೆಫಿನಿಷನ್ಗಳನ್ನ ಮಾಡ್ಕೊಂಡಿರ್ತೀವಿ. ಹೌದು. ನನ್ಗೇನ್ ಅನ್ಸುತ್ತೆ ಅಂದ್ರೆ ಆಸ್ ಲಾಂಗ್ ಎಸ್ ನಾನು ಮಾಡುವ ಯಾವುದೇ ಕೆಲಸ ಆಗಲಿ ಅಥವಾ ನಾನು ಮಾತಾಡೋದಾಗ್ಲಿ ಅಥವಾ ನನ್ನ ಯಾವುದೇ ಆ್ಯಕ್ಟಿವಿಟೀಸಿಂದ ಇನ್ನೊಬ್ರಿಗೆ ಹರ್ಟ್ ಆಗ್ತಿಲ್ಲ ಅಂದರೆ, ಅದು ಫಿಸಿಕಲಿ ಆಗಲಿ ಮೆಂಟಲಿ ಆಗಲಿ ಇನ್ನೊಬ್ರಿಗೆ ತೊಂದರೆ ಆಗ್ತಿಲ್ಲ ಅಂತಂದರೆ ಐ ಆಮ್ ಫೈನ್. ಅಷ್ಟೇ. ಸಿಂಪಲ್ ಲಾಜಿಕ್ ಇಟ್ಕೊಂಡಿದ್ದೀನಿ. ಇದು ಸರಿನಾ, ಇದು ತಪ್ಪ, ಇದನ್ನು ಮಾಡಿದ್ರೆ ದೇವ್ರು ಕ್ಷಮಿಸ್ತಾನ, ಸರಿ ಮಾಡ್ತಾನ, ನಾನು ಈ ಥರ ಆ್ಯಕ್ಟಿವಿಟೀಸ್ ಮಾಡಿದ್ರೆ ನಂಗೆ ದೇವ್ರೇನೋ ಕೊಡ್ತಾನ, ಇಷ್ಟೆಲ್ಲ ನಾನು ಓವರ್ ಥಿಂಕಿಂಗ್ ಎಲ್ಲ ಏನು ಮಾಡಲ್ಲ. ನನ್ನ ಆ್ಯಕ್ಟಿವಿಟಿನ ಯಾರಿಗೇನು ತೊಂದರೆ ಆಗ್ತಿಲ್ವಲ್ಲ, ಅಷ್ಟೇ. ಕರ್ಮ ಇದೆ ಅನಿಸುತ್ತೆ. ಅಂದರೆ ಏನು? ನನ್ನ ಪ್ರಕಾರ ನಾವೇನು ಮಾಡ್ತೀವಿ ಅದು ನಮ್ಗೆ ವಾಪಸ್ ಬರುತ್ತೆ. ಒಂದೇ, ಈಗ ಫಾರ್ ಎಕ್ಸಾಂಪಲ್ ನಾನು ನಿಮ್ಮನ್ನು ಚೆನ್ನಾಗಿ ಟ್ರೀಟ್ ಮಾಡ್ತೀನಿ, ಚೆನ್ನಾಗಿ ಮಾತಾಡಿಸ್ತೀನಿ, ಅಥವಾ ನೀವು ಸಿಕ್ಕಿದಾಗ ಒಂದು ಕಾಫಿ ಕುಡಿಯೋಣ ಅಂತ ಹೇಳ್ತೀನಿ, ಊಟ ಮಾಡಿದ್ರ ಅಂತ ಕೇಳ್ತೀನಿ, ಏನೋ ಒಂದು ಒಟ್ಟು ನಿಮ್ಗೊಂದು ಒಳ್ಳೆ ಫೀಲಿಂಗ್, ಒಳ್ಳೆ ಫ್ರೆಂಡಪ್ಪ ಅನ್ನೋ ಥರ ನಾನು ಬಿಹೇವ್ ಮಾಡ್ತೀನಿ. ಬಟ್ ನಾನು ಅದನ್ನು ನಿಮ್ಮಿಂದನೇ ಎಕ್ಸ್ಪೆಕ್ಟ್ ಮಾಡಬೇಕಂತ ಏನಿಲ್ವಲ್ಲ. ನನ್ನ ಪ್ರಕಾರ ಕರ್ಮ ಅಂದರೆ ನಾನು ಒಬ್ಬರಿಗೆ ಚೆನ್ನಾಗಿ ನಡ್ಕೊಂಡ್ರೆ, ಒಬ್ಬರ ಜೊತೆ ಚೆನ್ನಾಗಿ ನಡ್ಕೊಂಡ್ರೆ ನನ್ನೊಟ್ಟಿಗೆ ಬೇರೆ ಇನ್ಯಾರೋ ಚೆನ್ನಾಗಿ ನಡ್ಕೊಳ್ತಾರೆ. ಸೊ ಇಟ್ ಕಮ್ಸ್ ಸಮ್ವೇರ್ ಇನ್ ದ ಯೂನಿವರ್ಸ್ ಅಂತ ನಾನು ಬಿಲೀವ್. ನಿಮ್ಗೆ ಅನುಭವಗಳು ತುಂಬಾ ಆಗಿದೆ. ನನಗೆ ತುಂಬ ಯಾವಾಗಲೂ ಹೇಳ್ತಾ ಇರ್ತೀನಿ ನನ್ನ ಫ್ರೆಂಡ್ಸ್ ಹತ್ರ, ಇನ್ಸ್ಟೆಂಟ್ ಕರ್ಮಾದಲ್ಲಿ ತುಂಬ ಬಿಲೀವ್ ಮಾಡ್ತೀನಿ ನಾನು. ಫ್ರೆಂಡ್ಸ್ಗೆ, ಮನೇಲಿ ನನ್ನ ತಮ್ಮನಿಗೆ, ಹಸ್ಬೆಂಡ್ಗೆಲ್ಲ ಹೇಳ್ತಾ ಇರ್ತೀನಿ. ನನ್ನ ಮೇಲೆಲ್ಲ ನನ್ನ ತುಂಬ ರೇಗಿಸ್ತಾರೆ ಒಂದೊಂದು ಸಲ. ಏನಾದರೂ ಹಂಗೆಲ್ಲ ಮಾಡ್ಬೇಡ ತಪ್ಪು ಹಂಗೆ ಹಿಂಗೆ ಅಂತ ಏನಾದರೂ ಸ್ವಲ್ಪ ಅಡ್ವೈಸ್ ಕೊಡೋಕೆ ಹೋದ್ರೆ, ಸ್ವಾಮೀಜಿ ಸ್ಟಾರ್ಟ್ ಮಾಡಿದ್ರು ಟೈಪ್ಸ್ ಏನಾದರೂ ಹೇಳ್ತಾರೆ. ಆವಾಗ ರೇಗಿಸ್ಬಿಟ್ಟೆಲ್ಲ ಹೋದಾಗ ನಾನು ಹೇಳ್ತೀನಿ, ನಾನು ತುಂಬ ರೇಗಿಸ್ ಹೋಗ್ತಾ ಇದೆಯಾ ನೋಡು, ನೀನು ಅನುಭವಿಸ್ತೀಯ ಅಂತ. ಅಲ್ಲಿ ಬಾಗಿಲಿಂದ ಆಚೆ ಹೋಗೋಷ್ಟಲ್ಲಿ ಸುಮ್ಮನೆ ಕಾಲೆಲ್ಲ ಹೊಡ್ಕೊಳ್ಳೋದು, ಗೋಡೆಗೆ ಇಡೋದು, ಆ ಥರ ಎಲ್ಲ ಆಗುತ್ತೆ. ಅವಾಗ ಹೇಳ್ತೀನಿ, ನೋಡು ಕರ್ಮ ಇಸ್ ಇನ್ಸ್ಟೆಂಟ್ ಅಂತ. ಬಟ್ ಐ ಥಿಂಕ್ ಇಟ್ಸ್ ರಿಯಲ್ ಇನ್ ಲೈಫ್ ಆಲ್ಸೋ. ಓಕೆ. ಸೊ ಒಟ್ಟಿನಲ್ಲಿ ದೇವ್ರನ್ನ ನಂಬ್ತೀರಾ? ಖಂಡಿತ. ದೇವ್ರಿಗೆ ನಿಮ್ಮ ಮೇಲೆ ನಂಬಿಕೆ? ನಾನು ಗಾಡ್ಸ್ ಫೇವ್ರೆಟ್ ಚೈಲ್ಡ್ ನನ್ನ ಪ್ರಕಾರ. ಎಲ್ಲರಿಗೂ ಆ ನಂಬಿಕೆ ಇದ್ದೇ ಇರುತ್ತೆ, ಇರಬೇಕು ಒಂದಲ್ಲ ಒಂದು ರೀತಿಯಲ್ಲಿ. ಇಲ್ಲದೆ ಇದ್ರೂ ಕೂಡ ಅವನ ಕೊಡ್ತಾವ ಹಾಗೆ. ಸೊ ನಿಮ್ಮ ಓವರ್ ಆಲ್ ಇದರಲ್ಲಿ ಈಗ ನಿಮ್ಮ ವರ್ಕ್ ಜರ್ನಿ ನೋಡೋದಾದ್ರೆ, ಸೊ ವಾಟ್ ಆರ್ ಯು ಮೋರ್ ಫೋಕಸಿಂಗ್ ಆನ್? ನಾನೀಗ ಡೇಟಾ ಅನಾಲಿಟಿಕ್ಸ್ ಕಡೆಗೆ ಸ್ವಲ್ಪ ಫೋಕಸ್ ಮಾಡ್ತಾ ಇದ್ದೀನಿ. ಬಿಕಾಸ್ ವರ್ಲ್ಡ್ ಈಸ್ ರನ್ನಿಂಗ್ ಆನ್ ಡೇಟಾ. ಇವತ್ತು ನಾವು ಏನೇ ಮಾಡ್ತೀವಿ, ಏನು ಇದು ಮಾಡ್ತೀವಿ, ಇಂಟರ್ವ್ಯೂ ಮಾಡ್ತಿದ್ದೀರಾ ಅಂತಂದ್ರೆ ನಾಳೆ ದಿನ ಹೋಗಿ ನೀವು ಇನ್ಸೈಟ್ಸ್ ಅಂತ ನೋಡ್ಲೇಬೇಕಲ್ಲ. ಅಲ್ಲಿ ಎಷ್ಟು ಜನ ನೋಡಿದ್ರು ಈ ವಿಡಿಯೋನ, ಎಷ್ಟು ಜನ ಇಷ್ಟಪಟ್ರು, ಯಾವ ಪಾಯಿಂಟಲ್ಲಿ ಬೋರ್ ಆಯಿತು, ಯಾವ್ದು ತುಂಬ ಇಷ್ಟ ಆಯಿತು, ಇದೆಲ್ಲ ನೀವು ನೋಡೋದು ಡೇಟಾ ಅನಾಲಿಟಿಕ್ಸ್. ಸೊ ಈಗ ನಾನು MBA ಮಾಡಿರೋದು ಅದ್ರ ಮೇಲೆನೆ, ಡೇಟಾ ಅನಾಲಿಟಿಕ್ಸ್ ಮೇಲೆ. ಸೊ ಮುಂದೆ ಆ ಕಡೆಗೆ ಸ್ವಲ್ಪ ಫೋಕಸ್ ಮಾಡೋಣ ಅಂತ ಇದ್ದೀನಿ. ಎಲ್ಲ ಕಡೆಗೂ ಇಷ್ಟು ಈಸಿ ಯೂಸ್ಫುಲ್ ಆಗುತ್ತೆ ಅದು. ನಮ್ಮ ಮೀಡಿಯಾದಲ್ಲೂ ತುಂಬಾ ಡೇಟಾ ಫೋಕಸ್ಡ್. ಇವಾಗ ಸ್ಕ್ರಿಪ್ಟ್ ಮಾಡೋದಕ್ಕೂ ಎಷ್ಟೋ ಜನ ಡೇಟಾ ನೋಡ್ತಾರೆ, ಬೇರೆ ಇಂಡಸ್ಟ್ರೀಸ್ ಎಲ್ಲ. ಸೊ ಐ ಥಿಂಕ್ ಅದ್ರ ಬಗ್ಗೆ ಹೇಳಿ ಸ್ವಲ್ಪ, ತುಂಬ ಇಂಟ್ರೆಸ್ಟಿಂಗ್. ಬೇಸಿಕಲಿ ಇಟ್ಸ್ ಡೈವ್ ಡೀಪ್, ಆಯ್ತಾ? ನಿಮ್ಮ ಶೋ ಗೊತ್ತಿಲ್ಲ ಇಟ್ಬಿಟ್ಟಿದ್ದೀವಿ. ನಾನು ಹೇಳ್ಬೇಕಂದ್ರೆ ಇಟ್ಸ್ ಒನ್ ಆಫ್ ದ ಲೀಡರ್ಶಿಪ್ ಪ್ರಿನ್ಸಿಪಲ್ಸ್, ಡೈವ್ ಡೀಪ್ ಅನ್ನೋದು. ಯಾಕಂದರೆ ಎಲ್ಲ ಕಂಪನೀಸಲ್ಲೂ ಒಂದು ವಿಷನ್, ಮಿಷನ್ ಅಂತೆಲ್ಲ ಇರುತ್ತೆ, ಜೊತೆಗೆ ಪ್ರಿನ್ಸಿಪಲ್ಸ್ ಇರುತ್ತೆ, ನಾವೇನು ಮಾಡ್ತೀವಿ ಏನು ಮಾಡಲ್ಲ ಅಂಥೇಳಿ. ಸೊ ಡೈವ್ ಡೀಪ್ ಅನ್ನೋದು ಕೂಡ ಒಂದು ಲೀಡರ್ಶಿಪ್ ಪ್ರಿನ್ಸಿಪಲ್. ನೀವು ಹೋಗಿ ಗೂಗಲ್ ಮಾಡಿದ್ರೆ ಸಿಗುತ್ತೆ ನಿಮಗೆ ಲೀಡರ್ಶಿಪ್ ಪ್ರಿನ್ಸಿಪಲ್ಸ್ ಅಂತ. ಅದೇನಕ್ಕೆ ಅಂದರೆ, ನೀವು ಯಾವುದೇ ಒಂದು ಎಪಿಸೋಡ್ ಮಾಡ್ತೀರಾ, ಅಥವಾ ಒಂದು ಟ್ರಿಪ್ ಹೋಗ್ತೀರಾ, ಇಲ್ಲ ಒಂದು ಹಬ್ಬ ಮಾಡ್ತೀರಾ. ಈಗ ದೀಪಾವಳಿ ಏನಕ್ಕೆ ಮಾಡ್ತೀವಿ? ದೀಪಾವಳಿ ಅರ್ಥ ಮಾಡ್ಕೋಬೇಕು, ಹೇಗೆ ಮಾಡಬೇಕು, ನಮ್ಮ ಆಚರಣೆ ಯಾವ ಥರ. ನಾರ್ತ್ ಇಂಡಿಯಾದಲ್ಲಿ ಬೇರೆ ಥರ ಇದೆ, ಅವ್ರು ದಂತೆರಾಸ್ ಅಂತಾರೆ, ನಾವು ದೀಪಾವಳಿ ಅಂತೀವಿ, ನೀರು ತುಂಬ ಹಬ್ಬ ಅಂತೀವಿ. ಅದೆಲ್ಲ ಏನಕ್ಕೆ? ರೀಸನ್ಸ್ ಕ್ವೆಶ್ಚನ್ ಮಾಡ್ಬೇಕು. ನಾವು ಕ್ವೆಶ್ಚನ್ ಮಾಡಿದಾಗ್ಲೇ ಅದಕ್ಕೆ ಆನ್ಸರ್ಸ್ ಸಿಗುತ್ತೆ. ಡೈವ್ ಡೀಪ್, ಎಕ್ಸಾಕ್ಟ್ಲಿ. ಅದನ್ನೇ ನಾನು ನಿಮ್ಗೆ ಹೇಳಕ್ ಬಂದಿದ್ದು. ಸೊ ನಿಮ್ಮ ಆ್ಯಕ್ಚುಲಿ ಹೆಸರು ತುಂಬ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಒಂದು ಮೀನಿಂಗ್ಫುಲ್ ಆಗಿದೆ ನಿಮ್ಮ ಕಾನ್ಸೆಪ್ಟ್ಗೆ. ಐ ಥಿಂಕ್ ನಾನು ಆ ಕಡೆನೇ ಇದ್ದೀನಿ ಲೈಫಲ್ಲಿ. ಡೈವಿಂಗ್ ಡೀಪ್ ಇನ್ ಟು ಡೇಟಾ. ಡೈವ್ ಡೀಪ್ ಇನ್ ಟು ಡೇಟಾ ವಿತ್ ನಿಮ್ಮದೊಂದು ಮಾಡ್ಬೋದು. ಸೊ ಏನು ನಡೆಯುತ್ತೆ ಅದರ ಹಿಂದೆ? ಸೊ ಫಸ್ಟ್ ಇಸ್, ನಿಮಗೆ ಡೇಟಾ ಕಲೆಕ್ಟ್ ಮಾಡಬೇಕಲ್ಲ. ಒಂದು ಸಿನಿಮಾ ಆಗಿರ್ಬೋದು, ಅಥವಾ ಒಂದು ಹೊಸ ಪ್ರಾಡಕ್ಟ್ ಲಾಂಚ್ ಆಗ್ಬೋದು,
ಮಾರ್ಕೆಟ್ನಲ್ಲಿ, ಅಥವಾ ಮಾರ್ಕೆಟಲ್ಲಿ ಹೊಸ ಪ್ರಾಡಕ್ಟ್ ಲಾಂಚ್ ಆಗೋದಕ್ಕಿಂತ ಮುಂಚೆ ದೇ ಸಮಥಿಂಗ್ ಕಾಲ್ಡ್ ಆಸ್ ಮಾರ್ಕೆಟ್ ರಿಸರ್ಚ್. ನಿಮಗೆ ಒಂದೊಂದು ಸಲ ಈಗ ನೀವು ಮಾಲಲ್ಲಿ ಹೋಗಬೇಕಾದ್ರೆ ಅಥವಾ ಮೆಟ್ರೋ ಸ್ಟೇಷನಲ್ಲಿ ಹೋಗಬೇಕಾದ್ರೆ ಯಾರಾದರೂ ನಿಲ್ಸ್ಬಿಟ್ಟು ಸರ್ ಕ್ಯಾನ್ ಐ ಹ್ಯಾವ್ 2 minutes, ಒಂದು 2 ಕ್ವೆಶನ್ ಇದೆ ಅಂತ ಕೇಳ್ತಾರೆ. ಸುಮ್ಮನೆ ಏನೋ ಒಂದು ಚೆಕ್ ಬಾಕ್ಸ್ಗಳಿರುತ್ತೆ, ಅದನ್ನು ಟಿಕ್ ಮಾಡ್ಕೊಳ್ತಾರೆ. ಅದೆಲ್ಲ ಆಫ್ಲೈನ್ ಮಾರ್ಕೆಟ್ ರಿಸರ್ಚ್. ನನ್ನ ಕೆಲಸ ಸ್ಟಾರ್ಟ್ ಮಾಡಿದ್ದು ಒನ್ ಆಫ್ ದೋಸ್ ಮಾರ್ಕೆಟ್ ರಿಸರ್ಚ್ ಕಂಪನೀಸಿಂದ. ಸೊ ನನಗೆ ಡೇಟಾ ಕಲೆಕ್ಷನಿಂದ ಇಂಟ್ರೆಸ್ಟ್ ಇದೆ ಮತ್ತು ಎಕ್ಸ್ಪೀರಿಯನ್ಸ್ ಇದೆ. ಈಗ ಕೆಲಸ ಮಾಡ್ತಿರೋದು ನಾನು ಆನ್ ಅಡ್ವರ್ಟೈಸಿಂಗ್ ಆ್ಯಂಡ್ ಅಕೌಂಟ್ ಮ್ಯಾನೇಜ್ಮೆಂಟ್ ಆ ಥರದ್ರಲ್ಲಿ. ಸೊ ಇವಾಗ ಡೇಟಾನ ಹೇಗೆ ಯೂಸ್ ಮಾಡ್ಕೊಳ್ತೀವಿ, ವಿಜುವಲೈಸ್ ಹೇಗೆ ಮಾಡ್ತೀವಿ ಅದನ್ನು ನೋಡ್ತಾ ಇದ್ದೀನಿ. ನೆಕ್ಸ್ಟ್ ಅನಾಲಿಟಿಕ್ಸ್ಗೆ ಹೋಗ್ತೀವಿ ಅಂತಂದರೆ ಇನ್ನೂ ಬೆಟರ್ ಡೇಟಾ ಬೇಸ್ಡ್ ಆ್ಯಕ್ಷನ್ಸ್ ಹೇಗೆ ತೊಗೊಳ್ಬೋದು. ಇವಾಗ ಇಷ್ಟೆಲ್ಲ ನಮ್ಮ ಹತ್ರ ಮಾಹಿತಿ ಇದೆ, ಜನಕ್ಕೆ ಏನು ಇಷ್ಟ ಆಗತ್ತೆ, ಏನು ಇಷ್ಟ ಆಗಲ್ಲ, ಏನು ಬೇಕು ಅಂತ ಕೇಳ್ತಿದ್ದಾರೆ. ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಅಲ್ಲ, ನಿಮ್ಗೆ ಏನು ಬೇಕು ಅಂತ ಎಲ್ಲ ಇಂಡಸ್ಟ್ರೀಸಲ್ಲೂ ನಡೆಯುತ್ತೆ. ಅವಾಗ ನಾವು ಅದನ್ನೇ ಪ್ರೊಡ್ಯೂಸ್ ಮಾಡಬೇಕು. ಸೊ ಇಟ್ಸ್ ಈಸಿಯರ್. ಯಾವ್ದು ಅವಶ್ಯಕತೆ ಇದೆಯೋ ಅದನ್ನ ಮಾತ್ರ ಪ್ರೊಡ್ಯೂಸ್ ಮಾಡೋಣ. ಸಸ್ಟೈನಬಿಲಿಟಿ ಎಲ್ಲ ಆಯಾಮದಲ್ಲೂ ಅದು ಕನೆಕ್ಟೆಡ್. ಪ್ರೈವಸಿಗೆ ಇಂಟ್ರೂಡ್ ಮಾಡ್ತಿದ್ದಾರೆ ಅನ್ನೋ ಒಂದು ಆಂಗಲ್ ಬರುತ್ತಲ್ಲ, ಅದಕ್ಕೆ ಸೆಟ್ಟಿಂಗ್ಸ್ ಅಂತ ಇದೆಯಲ್ಲ. ನಾನು ಹೇಳೋದು, ನಾವು ತುಂಬ ಜನ ಇದ್ರ ಬಗ್ಗೆ ಮಾತಾಡೋದು ನೋಡಿದ್ದೀನಿ. ಡೇಟಾ ಪ್ರೈವಸಿ ಅಂತ ಹೇಳಿದ ತಕ್ಷಣ ಎಲ್ಲರೂ ಅಯ್ಯೋ ಡೇಟಾ ಪ್ರೈವಸಿ ಹಂಗಿದ್ರೆ ನಮ್ಮ ಮೊಬೈಲ್ ನಮ್ಮನ್ನು ರೆಕಾರ್ಡ್ ಮಾಡ್ತಿದ್ಯಾ, ಫ್ಲಾಶ್ ಆಗ್ತಿದ್ಯಾ, ನನ್ನ ಲೊಕೇಶನ್ ಟ್ರ್ಯಾಕ್ ಆಗ್ತಿದ್ಯಾ. ನೀವು ಮೊಬೈಲ್ ತೊಗೊಂಡಿದ ತಕ್ಷಣ ಫಸ್ಟು ಯೂಸರ್ ಮ್ಯಾನ್ಯುವಲ್ ಓದಿ, ಸೆಟ್ಟಿಂಗ್ಸ್ ನೋಡಿ, ನಿಮಗೆ ಏನು ಬೇಕೋ ಅದನ್ನು ಮಾತ್ರ ಸೆಟ್ಟಿಂಗ್ಸ್ ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ. ಅದನ್ನೆಲ್ಲ ನೀವು ಎಲ್ಲದನ್ನೂ ಅಲೋ ಅಂತ ಕೊಟ್ಬಿಟ್ಟು ಆಮೇಲಿಂದ ಅಯ್ಯೋ ನನ್ನ ಮೊಬೈಲ್ ಟ್ರ್ಯಾಕ್ ಮಾಡ್ತಿದ್ಯಾ, ಕಂಪನಿ ಟ್ರ್ಯಾಕ್ ಮಾಡ್ತಿದ್ಯಾ, ಮತ್ತೊಂದು ಅಂತ ಭಯ ಪಡೋದು ಯಾಕೆ? ಯೂಸರ್ ಮ್ಯಾನ್ಯುವಲ್ ಓದಿಲ್ಲದೆ ಇರೋದು ನಮ್ದು ತಾನೇ ಮಿಸ್ಟೇಕ್. ದಟ್ಸ್ ಮೈ ಪಾಯಿಂಟ್ ಆಫ್ ವ್ಯೂ. ಕರೆಕ್ಟ್. ಓಕೆ. ಬಟ್ ಓಕೆ, ಆ ಪ್ರೈವಸಿ ಅನ್ನೋದು ಒಂದು ಸೈಡಲ್ಲಾದರೆ, ಈ ಡೇಟಾ ಹಂಗಿದ್ರೆ ಕಲೆಕ್ಟ್ ಮಾಡೋರ ಪಾಯಿಂಟ್ ಆಫ್ ವ್ಯೂ ಏನು? ಇಲ್ಲ, ಅದು ನಿಮ್ಮ ಕಾನ್ಸೆಂಟ್ ತಗೊಂಡೇ ಕಲೆಕ್ಟ್ ಮಾಡ್ತಾ ಇದ್ದಾರಲ್ಲ. ನಿಮಗೆ ನಿಮ್ಮ ಹತ್ರ ಟೈಮ್ ಇದೆಯಾ, ನೀವು ನಮ್ಮ 2 ಕ್ವೆಶನ್ಸ್ಗೆ ಆನ್ಸರ್ ಮಾಡ್ತೀರಾ ಅಂತ ಕೇಳಿದಾಗ ನಿಮ್ಮ ಮರು ಪ್ರಶ್ನೆ ಏನಿರಬೇಕು ಅಂದರೆ, ನಾನು ಹೇಳೋ ಉತ್ತರನ ನೀವು ಹೇಗೆ ಯೂಸ್ ಮಾಡ್ಕೋತೀರಾ ಅಂತ. ಅದನ್ನು ಎಷ್ಟು ಚೆನ್ನಾಗಿ ಕೇಳ್ತಾ ಇದ್ದೀವಿ, ಅದನ್ನು ನಾವು ಯಾವತ್ತು ಕೇಳ್ತೀವಿ ಅವತ್ತು ನಮ್ಮ ಪ್ರೈವಸಿ 100% ಇರುತ್ತೆ. ಅದನ್ನು ನಾವು ಯಾರೂ ಕೇಳಲ್ಲ. ಆಯ್ತಾಯ್ತು ಬೇಗ ಹೇಳಿ, ಇಲ್ಲಾಂದರೆ ಇಲ್ಲ ಆಗಲ್ಲ ಅಷ್ಟೇ ಹೇಳೋದು ನಾವು ನಾರ್ಮಲಿ. ಸೊ ಐ ಥಿಂಕ್ ಪ್ರತಿಯೊಂದು ಕಡೆ ನಾವು ನಮಗೆ ಏನು ಬೇಕೋ ಅಥವಾ ನಾವು ಎಷ್ಟು ಮಾಹಿತಿ ಕೊಡೋಕೆ ರೆಡಿ ಇದ್ದೀವಿ ಅಷ್ಟನ್ನು ಮಾತ್ರ ಕೊಟ್ಟರೆ ಒಳ್ಳೇದು. ಈಗ ಯಾರೇ ಈಗ ಸೆಲೆಬ್ರಿಟಿ ಇರಬಹುದು ಅಥವಾ ಏನೋ ಸ್ವಲ್ಪ ಅಚೀವ್ ಮಾಡಿದವ್ರ ಹತ್ರ ಹಿಂಗೆ ಮಾತಾಡಿದಾಗ ಅವರು ಅಷ್ಟೇ ಹೇಳೋದು, ನಾನು ಎಷ್ಟು ಹೇಳೋದಕ್ಕೆ ಬಯಸ್ತೀನೋ ಅಷ್ಟನ್ನು ಮಾತ್ರ ಹೇಳ್ತೀನಿ ಅನ್ನೋದು. ಹೌದು, ಐ ಥಿಂಕ್ ಇದನ್ನ ನಾವೆಲ್ಲರೂ ಕೂಡ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಲ್ಲ. ಹೌದು, ಎಲ್ಲ ಆ್ಯಂಗಿಲಲ್ಲಿ ಸುಮ್ಮನೆ ಇವಾಗ ಅವಶ್ಯಕತೆ ಇಲ್ಲದೆ ಇರೋದನ್ನ ಶೇರ್ ಮಾಡ್ತೀವಿ. ಒಂದು ರಿಲೇಷನ್ಶಿಪ್ಪಲ್ಲಿ ಆಗಿರ್ಬೋದು, ಏನಾಯ್ತು ಗೊತ್ತಾ, ಬೇಕಾ ಆ ಕಾನ್ವರ್ಸೇಷನ್ ಬೇಕಾ, ಆ ಕಾನ್ವರ್ಸೇಷನ್ ಸ್ಟಾರ್ಟ್ ಆಗಕ್ಕೆ ಮುಂಚೆ ಅದನ್ನ ಯೋಚನೆ ಮಾಡಬೇಕು. ಏನಾಯ್ತು ಗೊತ್ತಾ, ನಿಂಗೊಂದು ವಿಷಯ ಹೇಳಲಾ, ಹೇಳಲೇಬೇಕಾ, ಅವಶ್ಯಕತೆ ಇದೆಯಾ, ಆ ಕ್ವೆಶ್ಚನ್ ಫಸ್ಟ್ ನಮ್ಮ ತಲೆಯಲ್ಲಿ ಬಂದರೆ ಸುಮಾರು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ನನ್ನ ಎಕ್ಸ್ಪೀರಿಯನ್ಸ್ ಇದು. ಏನಾದರೂ ಇದೆಯಾ ಹೇಳೋವಂಥದ್ದು? ಏನಿಲ್ಲ, ನೀವು ಕೇಳಿದ್ರೆ ಹೇಳ್ತೀನಿ. ಸೊ ಫಿಲ್ಟರ್ ತುಂಬ ಇದೆ ಅಂತ ಆಯಿತು. ನಾನು ಹೇಳ್ದಲ್ಲ, ಆಯ್ಕೆ, ರೈಟ್, ಅವಶ್ಯಕತೆ ಅಷ್ಟೆ. ಸೊ ನಿಮ್ಮ ಸೆಟ್ಟಿಂಗ್ಸ್ ಯಾವ ಥರ ಇರುತ್ತೆ? ನನ್ನ ಸೆಟ್ಟಿಂಗ್ಸ್ ಫೋನಲ್ಲಿ ಅಂತಂದರೆ, ನಾನು ಯಾವ ನೋಟಿಫಿಕೇಷನ್ಸ್ ಅಲೋ ಮಾಡಲ್ಲ. ನಂಗೆ ಯಾವ ನೋಟಿಫಿಕೇಷನ್ ಬೇಕಾಗಿಲ್ಲ. ಕಾಲ್ ಒಂದೇ, ಅದು ವೈಬ್ರೇಷನ್ ಮಾತ್ರ, ಇಲ್ಲಾಂದರೆ ಸೈಲೆಂಟೇ. ಲೌಡ್ ಮ್ಯೂಸಿಕ್ ಎಲ್ಲ ಚಾನ್ಸೇ ಇಲ್ಲ, ನಂಗೆ ಆಗೋದಿಲ್ಲ. ಅದು ಸಡನ್ನಾಗಿ ಏನೋ ಮಾಡ್ತಾಯಿದ್ದೆ ದೊಡ್ಡ ಅಂತೆಲ್ಲ ಮ್ಯೂಸಿಕ್ ಬಂದರೆ ಇಷ್ಟ ಆಗಲ್ಲ. ಸೊ ಯಾವ ನೋಟಿಫಿಕೇಷನ್ಸ್ ಇರಲ್ಲ, ಯಾವುದೇ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸ್ ಆಗಲಿ, ಮೆಸೆಂಜರ್ಸ್ ಆಗಲಿ, ಯಾವುದೂ ಇರಲ್ಲ. ನನಗೆ ಟೈಮ್ ಸಿಕ್ಕಾಗ ಹೋಗಿ ನಾನು ನೋಡ್ತೀನಿ. ತುಂಬ ಅರ್ಜೆಂಟ್ ಇದೆ ಅಂದರೆ ನೀವು ನಂಗೆ ಖಂಡಿತ ಕಾಲ್ ಮಾಡ್ತೀರಾ ಅಲ್ವಾ? ಕಾಫಿ ಆಯಿತಾ ಅಂತ ನೀವು ಮೆಸೇಜ್ ಮಾಡಿದ್ದೀರ ಅಂದರೆ ನಾನು ಫ್ರೀಯಾಗಿದ್ದಾಗ ಖಂಡಿತ ಹೇಳ್ತೀನಿ ನಾನು ಕಾಫಿ ಕುಡಿದ್ನಾ ಇಲ್ವಾ ಅಂತ. ಸೊ ಐ ಆಮ್ ಕೀಪಿಂಗ್ ಇಟ್ ದ್ಯಾಟ್ ವೇ. ಆ ಫೋನ್ ಡಿಟಾಕ್ಸ್, ಡಿಜಿಟಲ್ ಡಿಟಾಕ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಇಲ್ಲಾಂದರೆ ಅದಕ್ಕೆ ನೀವು ಮೊಬೈಲಲ್ಲೇ ಇರ್ತೀರಾ, ಸ್ಕ್ರೀನಲ್ಲೇ ಇರ್ತೀರಾ, ಏನಾಗ್ತಿದೆ ಅದರಿಂದ? ಏನೂ ಆಗ್ತಿಲ್ಲ. ಒಬ್ರು ಏನಾದರೂ ಕಲಿತಾ ಇದ್ದೀವಾ? ಆಯಿತು, ದಿನಕ್ಕೆ 1 ಗಂಟೆ ನೋಡೋಣ. ಏನು ನೋಡೋಣ? ಸುಮ್ಮನೆ ಸ್ಕ್ರೋಲ್ ಮಾಡ್ತಾನೆ ಇರೋದು, ರೀಲ್ಸ್ ನೋಡ್ತಾನೆ ಇರೋದು.
ನಾನು ಎಷ್ಟೋ ಜನ ನೋಡಿದ್ದೀನಿ ಬೈಕಲ್ಲಿ ಹ್ಯಾಂಡಲಲ್ಲಿ ಮೊಬೈಲ್ ಇಟ್ಕೊಂಡು ಟ್ರಾಫಿಕ್ ಸಿಗ್ನಲ್ ರೀಲ್ಸ್ ನೋಡ್ತಾ ಲೈಕ್ ಸೀರಿಯಸ್ಲಿ ಆಗಲ್ಲ ನನ್ನ ಕೈಯಲ್ಲಿ ಅದು ಮಾಡೋಕ್ಕೆ. ಅಂದ್ರೆ ನಾವು ನಮ್ಮೊಳಗೆ ಇರುವುದಕ್ಕೆ ಅಥವಾ ನಮ್ಮಷ್ಟಕ್ಕೆ ಇರುವಂತಹ ಅವಕಾಶಗಳನ್ನ ಕಮ್ಮಿ ಮಾಡ್ಕೊಂತ ಹೌದು, ಖಂಡಿತ. ನೋಡೋಣ, ಇವಾಗ ನಿಮ್ಮದು 1-2 ಎಪಿಸೋಡ್ ನೋಡ್ಬೇಕು ನಾನು ಅಂತ ಡಿಸೈಡ್ ಆಗಿದ್ದೀನಿ ಅಂದರೆ ಡಿಸೈಡ್ ಮಾಡ್ಕೊಳ್ತೀನಿ. ನೀವು ವಾರದಲ್ಲಿ ಎಷ್ಟು ಸಲ ಎಪಿಸೋಡ್ ರಿಲೀಸ್ ಮಾಡ್ತೀರಾ? ನಾರ್ಮಲಿ 3. ನಾನು ನೋಡ್ಕೊಳ್ತೀನಿ ಯಾವತ್ತು ಮಾಡ್ತೀರಾ. ಮೋಸ್ಟ್ಲಿ ಮಂಡೇ, ವೆನ್ಸ್ಡೇ, ಸ್ಯಾಟರ್ಡೇನಾ, ಫ್ರೈಡೇ ನೋಡಿ. ಸೊ ಈ 3 ದಿನ ನಾನು ಅಂದ್ಕೊಳ್ತೀನಿ, ಓಕೆ ಇವತ್ತು ಪ್ರದೀಪ್ ಅವರು ಇದು ಮಾಡ್ತಾರೆ, ವಿಡಿಯೋ ರಿಲೀಸ್ ಮಾಡ್ತಾರೆ, ಒಂದು 1/2 hour 45 minutes. ಇಲ್ಲ ಅಂದರೆ ಸ್ಯಾಟರ್ಡೇ ಒಂದಿನ ಕುತ್ಕೊಂಡು 3 ನೋಡ್ಬಿಡ್ತೀನಿ, ರಜಾ ಇರುತ್ತೆ. ಪ್ಲ್ಯಾನಿಂಗ್ ಸಾಕು ನನಗಷ್ಟು. ಅದನ್ನ ಬಿಟ್ಟು ನಾನು ಪ್ರತಿದಿನ ಚೂರ್ಚೂರೆ ಅಂತ ನೋಡ್ತಾನೆ ಇರೋದು, ಸಿಕ್ಕಿದೆಲ್ಲ ನೋಡೋದು, ಏನು ಅಷ್ಟೆಲ್ಲ ಇನ್ಫಾರ್ಮೇಷನ್ ಬೇಕಾ ನಮಗೆ? ಬೇಡವಾ? ನನಗೇನು ಅನ್ಸಲ್ಲ. ಏನಿದೆ ಅದು ಇಲ್ದೇಲೆ ನಾವು ಬದುಕಿದೀವಲ್ಲ. 90s ಕಿಡ್ಸ್, ನಮಗೆ ಮೊಬೈಲೇ ಗೊತ್ತಿರಲಿಲ್ಲ. ನಾವು ಟ್ರಂಕ್ ಕಾಲ್ ಇಂದ ಬಂದಿದ್ದೀವಿ. ನಿಜವಾಗ್ಲೂ ಅಷ್ಟು ಇನ್ಫಾರ್ಮೇಶನ್ ಬೇಕಾ? ಹಾ, ಎಕ್ಸಾಕ್ಟ್ಲಿ, ಡೈವ್ ಡೀಪ್. ಸೊ ಹಂಗಿರ್ಬೇಕಾದ್ರೆ ನನ್ನ ಪಾಯಿಂಟ್ ಆಫ್ ವ್ಯೂ ಅಷ್ಟೇನೆ. ಅದು ತುಂಬಾ ಅಷ್ಟೊಂದು ಅವಶ್ಯಕತೆ ಇಲ್ಲ. ಡೈವ್ ಡೀಪ್ ಅಂತ ಹೇಳ್ಕೊಂಡು ಎಷ್ಟು ಆಳಕ್ಕೆ ಹೋಗ್ತಾ ಇದೀವಿ. ಹಂಗಿದ್ರೆ ಅಲ್ಲಿಂದ ಹೊರಗಡೆ ಬರೋದಕ್ಕೆ ಸಾಧ್ಯ ಆಗದೆ ಇರೋ ತರ ಆಳಕ್ಕೆ ಹೋಗ್ತಾ ಇದೀವಿ. ಹೌದು, ಮತ್ತೆ ಇದು ಅನವಶ್ಯಕವಾಗಿರುವಂತ ಹ್ಯಾಬಿಟ್ಸ್ ಅಲ್ವಾ. ಸುಮ್ಮನೆ ಪ್ರತಿ ಸಲ ಚಾರ್ಜ್ಗೆ ಹಾಕಿದಾಗ್ಲೂ ನಾವು ಫೋನ್ ಸೈಡಲ್ಲಿ ಇಡಕ್ಕೆ ರೆಡಿ ಇಲ್ಲ. ಎಷ್ಟೋ ಜನ ಚಾರ್ಜ್ಗೆ ಹಾಕಿದಾಗೂ ನಾವು ಕೈಯಲ್ಲಿ ಫೋನ್ ಇಟ್ಕೊಂಡು ನೋಡ್ತಾ ಇರ್ತೀವಿ ಅಂದರೆ ಯಾವ ಮಟ್ಟದ ಒಂದು ಅಡಿಕ್ಷನ್ ಅಲ್ಲ ಅದು. ಫೋನ್ ನೋಡೋಕೆ ಟೈಮ್ ಇದೆ ನಮಗೆ, ಬಟ್ ಎಷ್ಟು ಜನ ನಾವು ನಮ್ಮ ಫ್ರೆಂಡ್ಸ್ ಕಾಲ್ ಮಾಡಿ ಊಟ ಮಾಡಿದ್ಯಾ, ಪುರ್ಸೊತ್ತಿಲ್ಲ. ನಿಜವಾಗ್ಲೂ ಇಲ್ವಾ? ಅಲ್ಲ, ಈಗ ಎಲ್ಲಾ ಇದಕ್ಕೂ ಪುರ್ಸೊತ್ತಿರುತ್ತೆ, ಬಟ್ ಏನೋ ಒಂದು ಯಾರೋ ಏನೋ ಕೇಳಿದ್ರೆ ನಮ್ಗೆ ಪುರ್ಸೊತ್ತಿಲ್ಲ. ಎಕ್ಸಾಕ್ಟ್ಲಿ. ಸೊ ಐ ಥಿಂಕ್ ನನಗೆ ಈ ಡಿಜಿಟಲ್ ಡಿಟಾಕ್ಸ್ ತುಂಬಾ ಇಷ್ಟ. ನಾನು ಟ್ರಿಪ್ಸಿಗೆ ಹೋದಾಗಲೂ ಅಷ್ಟೇ, ಆದಷ್ಟು ಟ್ರೈ ಮಾಡೋದೇ ನೆಟ್ವರ್ಕ್ ಇಲ್ಲದೆ ಇರೋ ಜಾಗಕ್ಕೆ ಹೋಗೋಣ. ಮೊನ್ನೆ ರೀಸೆಂಟಾಗಿ ನಾಗರಹೊಳೆಗೆ ಹೋಗಿದ್ವಿ ನನ್ನ ಮಗಳ ಬರ್ಡೇಗೆ. 3 ದಿನ ನೆಟ್ವರ್ಕ್ ಇರಲಿಲ್ಲ. ತುಂಬ ಸಂತೋಷವಾಗಿದ್ದ 3 ದಿನ. ಅದು ಪೀಸ್ಫುಲ್. ಬೆಳಗ್ಗೆ ಎದ್ದೇಳೋದೇ ಇನ್ನು ಅಲಾರ್ಮ್ ಸೌಂಡಿಗೆ ಎದ್ದಿಲ್ಲ 3 ದಿನಾನು. ಹಕ್ಕಿಗಳು ಎಷ್ಟು ಚೆನ್ನಾಗಿ ಸೌಂಡ್ ಮಾಡ್ತಾ ಇತ್ತು ಅಂದರೆ ನೋಡೋಕೆ ಚೆನ್ನಾಗಿತ್ತು. ನಾನು ನನ್ನ ಚಾನಲಲ್ಲಿ ಹಾಕಿದ್ದೀನಿ ಅದು ವಿಡಿಯೋ. ಅದ್ರಲ್ಲಿ ಅದನ್ನೇ ಹೇಳ್ತೀನಿ ನಾನು, ಆ ಸೌಂಡಿಗೆ ಎದ್ದೇಳೋ ಖುಷಿ ಇದೆ ಗೊತ್ತಾ. ನಿಮ್ಗೆ ಅಲಾರ್ಮ್ ಬೇಡ, ಚೆನ್ನಾಗಿರುತ್ತೆ ಅದು. ಬಟ್ ಅದು ಬ್ಯಾಂಗ್ಳೂರಲ್ಲಿ ಮಾಡೋಕ್ಕಾಗಲ್ವಲ್ಲ. ಎವ್ರಿ ಡೇ ಬಸ್ ಮಿಸ್ ಆಗಿಬಿಡುತ್ತೆ, ಸ್ಕೂಲ್ದು, ಆಫೀಸಿಗೆ ಲೇಟ್ ಆಗಿಬಿಡ್ತೀವಿ. ಅಟ್ಲೀಸ್ಟ್ ಅವಕಾಶ ಸಿಕ್ಕಾಗ ವಿ ಕ್ಯಾನ್ ಡೂ ಇಟ್. ಹೌದು, ಆ ಥರ. ವೆರಿ ಇಂಟ್ರೆಸ್ಟಿಂಗ್. ಓಕೆ, ಸೊ ಈ ಪ್ರೈವಸಿ ಅನ್ನೋ ವಿಚಾರ ಬಂದಾಗ ಒಂದು ನಮ್ಮ ಡೇಟಾನ ಎಲ್ಲೆಲ್ಲೆಲ್ಲೆಲ್ಲ ಟ್ರ್ಯಾಕ್ ಆಗ್ತಿರುತ್ತೆ ಅನ್ನೋದು ಒಂದು ಪ್ರಶ್ನೆ. ಆದರೆ ಇನ್ನೊಂದು ಕಡೆ ನಾವು ಏನು ಅಪ್ಲೋಡ್ ಮಾಡಿದ್ದೀವಿ ಅನ್ನೋದು ಎಷ್ಟು ಸೇಫು ಅನ್ನೋದು ಇನ್ನೊಂದು ಪ್ರಶ್ನೆ. ನಮ್ಮ ಫೋಟೋಸ್ ಇರ್ಬೋದು, ವಿಡಿಯೋಸ್ ಇರ್ಬೋದು, ಅಥವಾ ಎನಿಥಿಂಗ್. ಸೊ ಈ ವಿಚಾರದ ಬಗ್ಗೆ ನಿಮ್ಮ ಯೋಚನೆಗಳು? ಎಲ್ಲ ವಿಷಯದ ಥರನೇ ಈ ವಿಷಯದಲ್ಲೂ ರೈಟ್ ವಿಂಗ್ ಲೆಫ್ಟ್ ವಿಂಗ್ ಎರಡೂ ಇದೆ. ಪ್ರೈವಸಿ ಇಲ್ವೇ ಇಲ್ಲ ಅನ್ನೋರು ಇದ್ದಾರೆ, ಪ್ರೈವಸಿ ಇದೆ ಬಟ್ ನೀವು ಮ್ಯಾನೇಜ್ ಮಾಡಬೇಕು ಅನ್ನೋರು ಇದ್ದಾರೆ. ಆಯಿತಾ, ನನಗೇನು ಅನಿಸುತ್ತೆ ಅಂದರೆ, ಆ್ಯಸ್ ಐ ಸೆಡ್, ನೀವು ಮ್ಯಾನ್ಯುವಲ್ ಓದಲೇಬೇಕು. ಪ್ರತಿಯೊಂದು ಆ್ಯಪ್ ಯೂಸ್ ಮಾಡಬೇಕಾದ್ರೆ ನೀವು ಅಪ್ಲೋಡ್ ಮಾಡ್ತೀರಾ ಒಂದು ಫೋಟೋ. ಸೊ ಫೋಟೋ ಅಪ್ಲೋಡ್ ಮಾಡುವಾಗ ಸೆಟ್ಟಿಂಗ್ಸ್ನಲ್ಲಿ ನಿಮ್ಮ ಫೋಟೋನ ಬೇರೆಯವ್ರು ಯೂಸ್ ಮಾಡ್ಕೋಬಹುದಾ ಅನ್ನೋದನ್ನೇ ನೀವು ಸೆಟ್ಟಿಂಗ್ಸಲ್ಲಿ ಚೇಂಜ್ ಮಾಡಬೇಕು. ನಿಮ್ಮ ಫೋಟೋನ ಬೇರೆಯವ್ರು ಡೌನ್ಲೋಡ್ ಮಾಡ್ಬೋದಾ, ಅಥವಾ ಅದನ್ನು ಯೂಸ್ ಮಾಡ್ಬೋದಾ, ರಿಮಿಕ್ಸ್ ಮಾಡ್ಬೋದಾ, ಅದನ್ನೆಲ್ಲ ನೀವು, ನಿಮ್ಗೆ ಅಷ್ಟು ಪ್ರೈವಸಿ ಕನ್ಸರ್ನ್ ಇದೆ ಅನ್ನುವಾಗ ಆ ಸೆಟ್ಟಿಂಗ್ಸ್ನ ಚೇಂಜ್ ಮಾಡಲೇಬೇಕು. ಇಲ್ಲ ನನಗೇನು ಕನ್ಸರ್ನ್ ಇಲ್ಲ, ಆವಾಗ ನಿಮ್ಮ ಪ್ರೊಫೈಲ್ನ ಪಬ್ಲಿಕ್ ಆಗಿ ಇಟ್ಕೊಳ್ಳಿ. ಇಲ್ಲ ನಂಗೆ ಕನ್ಸರ್ನ್ ಇದೆ ಅಂದರೆ ಪ್ರೈವೇಟ್ ಆಗಿ ಇಟ್ಕೊಳ್ಳಿ. ನಿಮ್ಗೆ ಎಷ್ಟು ಜನ ಬೇಕೋ ಅಷ್ಟೇ ಜನ ಮಾತ್ರ ಅಲೌ ಮಾಡಿ ನಿಮ್ಮ ಫೀಡ್ ನೋಡೋದಕ್ಕೆ, ನೀವು ಹಾಕುವಂಥ ಪೋಸ್ಟ್ಗಳು ನೋಡೋದಕ್ಕೆ. ಇಲ್ಲ ಇವಾಗ ನಾನು ನೀವು ಆ ರೀತಿ ಮಾಡೋಕ್ಕಾಗಲ್ಲ. ನಾವು ವಿ ಆರ್ ಅ ಪಬ್ಲಿಕ್ ಪೀಪಲ್. ನಾವು ಈಗ ವಿಡಿಯೋ ಮಾಡೋದೇ, ಕಾಂಟೆಂಟ್ ಮಾಡೋದೇ ಸಾಕಷ್ಟು ಜನ ನೋಡಲಿ, ಜಾಸ್ತಿ ಶೇರ್ ಮಾಡಲಿ ಅಂಥೇಳಿ. ಸೊ ನಮಗೆ ಐ ಥಿಂಕ್ ವಿ ಶುಡ್ ನಾಟ್ ಹ್ಯಾವ್ ದಟ್ ಕನ್ಸರ್ನ್ ಆಫ್ ಪ್ರೈವಸಿ. ಕರೆಕ್ಟ್ ಅಲ್ವಾ? ನಮಗೆ ಕನ್ಸರ್ನ್ ಎಲ್ಲಿರ್ಬೇಕಂದ್ರೆ ನಮ್ಮ ವಿಡಿಯೋ ನೋಡಿಲ್ಲ, ಅದನ್ನು ಶೇರ್ ಮಾಡಿಲ್ಲ ಅಂದ್ರೆ ಕನ್ಸರ್ನ್ ಆಗಬೇಕು ಅಲ್ವಾ? ನೀವು ಆಗ ಹೇಳ್ತಾ ಇರೋ ರೀಲ್ ಫುಲ್ ಟೆನ್ಷನ್ ಆಗ್ತಿತ್ತು. ಜನ ನೋಡದೇ ಇದ್ರೆ ನಾನು ಹೇಳಿದ್ನಲ್ಲ, ನಿಮ್ಮ ಎಪಿಸೋಡ್ ನಾನು ನೋಡ್ತೀನಿ, ನೀವು